ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಮಂತನ್ನು ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ, ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ. ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು, ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಕ್ಷಣ ಕ್ಷಣಗಳಿಗೂ ಬದಲಾವಣೆಗಳು ಜರುಗ್ತಾ ಇರುತ್ತೆ. ಅದೇ ರೀತಿ ನಾವೆಲ್ಲರೂ ಗ್ರಹಾಧೀನಾಂ ಜಗತ್ಸರ್ವಂ, ಜಗತ್ತಿನಲ್ಲೆಲ್ಲವೂ ಗ್ರಹಗಳ ಅಧೀನದಲ್ಲಿವೆ. ನಮ್ಮ ಸುತ್ತಲೂ ಗ್ರಹಗಳ ಪ್ರಭಾವದಿಂದ ಚಲನವಲನಗಳು ನಡೀತಾ ಇದೆ. ಅದೇ ರೀತಿ ಪ್ರತಿ ತಿಂಗಳೂ ಕೂಡ ಸೂರ್ಯನು ತನ್ನ ರಾಶಿ ಸ್ಥಾನ ಮಾನಗಳನ್ನು ಬದಲಾವಣೆ ಮಾಡ್ತಾನೆ. ಅದೇ ರೀತಿ ಈ 2025 ಮಾರ್ಚ್ ತಿಂಗಳಲ್ಲಿ ಸೂರ್ಯನು ಕುಂಭಮಾಸದಲ್ಲಿ ಇರ್ತಾನೆ. ಮಾರ್ಚ್ 14ನೇ ತಾರೀಕಿನವರೆಗೂ ಕುಂಭಮಾಸದಲ್ಲಿದ್ದು, ಮಾರ್ಚ್ 14ರಿಂದ ಏಪ್ರಿಲ್ 13ನೇ ತಾರೀಕಿನವರೆಗೂ ಸೂರ್ಯನು ಮೀನರಾಶಿಯಲ್ಲಿ ಸಂಚರಿಸ್ತಾನೆ. ಗ್ರಹಗಳಿಗೆಲ್ಲ ಅಧಿಪತಿ ಸೂರ್ಯನಾರಾಯಣನು. ಆ ರೀತಿ ಸ್ಥಾನಪಲ್ಲಟವನ್ನು ಮಾಡುವಾಗ ಅನೇಕ ಜೀವರಾಶಿಗಳ ಮೇಲೂ ಪ್ರಕೃತಿಯಲ್ಲಿ ಬದಲಾವಣೆ ನೋಡ್ತಿರ್ತೀರಿ. ಯುಗಾದಿ ಹಬ್ಬ ಹತ್ತಿರ ಬಂದಾಗ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಪ್ರಾರಂಭವಾಗುತ್ತೆ. ಅದನ್ನು ಯುಗಾದಿ ಅಂತ ಹೇಳಿ ಕರಿತೀವಿ, ನೂತನ ಯುಗದ ಪ್ರಾರಂಭ ಅಂತ. ಆ ಕಾಲದಲ್ಲಿ ಸೂರ್ಯನು ಮೀನರಾಶಿಯಲ್ಲಿ ಸಂಚರಿಸ್ತಿರ್ತಾರೆ. ಆಗ ಪ್ರತಿ ರಾಶಿಗಳ ಮೇಲೂ ಸುಖ ಅಥವಾ ದುಃಖದ ನಿರ್ಧಾರಗಳನ್ನು ಗ್ರಹಗಳು ಮಾಡ್ತಾರೆ. ಎಷ್ಟು ಸುಖವನ್ನು ಕೊಡಬೇಕು, ಎಷ್ಟು ದುಃಖವನ್ನು ಕೊಡಬೇಕು, ಯಾವ ಯಾವ ಕಾಲದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಫಲವನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿ ನಿರ್ಧರಿಸೋರು ಗ್ರಹಗಳು. ಆ ರೀತಿ ಸೂರ್ಯನು 12 ರಾಶಿಗಳನ್ನು ಸಂಚರಿಸುವಾಗ ಮೊದಲನೇ ರಾಶಿ ಮೇಷರಾಶಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ ಮೇಷರಾಶಿ. ಈ ಮೇಷರಾಶಿಯಲ್ಲಿ ಸೂರ್ಯನು ಕುಂಭರಾಶಿಯಲ್ಲಿ ಸಂಚರಿಸುವಾಗ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಫಲವಂತನೇ ಹೇಳ್ಬೋದು. ಯಾಕಂದರೆ ಮೇಷರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥ ಕಾರಣ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಿ ಅದರ ಫಲಕ್ಕಾಗಿ ಕಾಯ್ತಾ ಇದ್ದಾರೆ. ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಅದರ ಪ್ರತಿಫಲಕ್ಕಾಗಿ ಕಾಯ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸೂರ್ಯನ ಪಥ ಬದಲಾವಣೆಗಳಿಂದ ಒಳ್ಳೆಯ ಫಲ ಪ್ರಾಪ್ತವಾಗುತ್ತೆ. ಮೇಷರಾಶಿಗೆ ಈ ಮಾರ್ಚ್ ತಿಂಗಳು ಅಂದರೆ ಫಾಲ್ಗುಣ ಮಾಸ, ಕಳೆದ ಮಾಘ ಮಾಸದ ಅಮಾವಾಸ್ಯೆಯ ನಂತರ 1 ತಿಂಗಳು ಫಾಲ್ಗುಣ ಮಾಸ ನಡೆಯುತ್ತೆ. ಫಾಲ್ಗುಣ ಮಾಸದಲ್ಲಿ ಮೇಷರಾಶಿಯವರ ಆರ್ಥಿಕ ಸ್ಥಿತಿ, ಹಣಕಾಸಿನ ವಿಚಾರಗಳೆಲ್ಲವೂ ಫಾಲ್ಗುಣ ಮುಗಿಯುವ ಸಂದರ್ಭದಲ್ಲಿ ಬಂದು ಕೂಡುತ್ತೆ. ಅಂದರೆ ಮುಂದೆ ಬರುವ ಯುಗಾದಿ ಅಮಾವಾಸ್ಯೆವರೆಗೂ ಮಾರ್ಚ್ 30ನೇ ತಾರೀಕಿನವರೆಗೂ ಫಾಲ್ಗುಣ ಮಾಸ ನಡೆಯುತ್ತೆ. ಆನಂತರ ಚೈತ್ರ ಮಾಸ ಪ್ರಾರಂಭವಾಗುತ್ತೆ. ಮಾರ್ಚ್ 30ರವರೆಗೂ ಕೂಡ ಮೇಷರಾಶಿಯಲ್ಲಿ ಧನ ಅಂದರೆ ಹಣ ಸಂಪತ್ತುಗಳು ಉತ್ತಮವಾಗಿ ಬಂದು ಒದಗುತ್ತೆ. ಹಾಗೂ ಆರೋಗ್ಯ ಸ್ಥಿತಿಗಳು ಬಹಳ ವರ್ಷಗಳಿಂದ ಕಾಡ್ತಾ ಇದ್ದಂತಹ ಸ್ಥಿರವಾದ ಕಾಯಿಲೆ ರೋಗಗಳಿದ್ದರೆ ಅವೆಲ್ಲದಕ್ಕೂ ಕೂಡ ಮುಕ್ತಿ ಸಿಗತ್ತೆ. ಆದರೂ ಕೂಡ ಒಂದಷ್ಟು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ತೃತೀಯ ಕುಜಃ, 3ನೇ ಮನೆಯಲ್ಲಿ ಕುಜನು ಸಂಚರಿಸುವಾಗ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇವುಗಳಿಂದೆಲ್ಲ ಸ್ವಲ್ಪ
ಎಚ್ಚರಿಕೆಯಿಂದಿರಬೇಕು. ಯುಗಾದಿ ಹಬ್ಬದ ನಂತರವಾಗಿ ಅನೇಕ ದೋಷಗಳು ಪರಿಹಾರವಾಗುತ್ತೆ. ಮೇಷರಾಶಿಯವರ ಮನಸ್ಸಿನ ಇಚ್ಛೆಗಳು, ಸ್ನೇಹ, ಇಷ್ಟ, ಮಿತ್ರ, ಬಂಧುಗಳಿಂದ ಎಲ್ಲೆಂದನೂ ಅನುಕೂಲ ಆಗಬರುವಂತಹ ಮಾಸ ಇದು. ಆದ್ದರಿಂದ ಯಾವುದೇ ದುಃಖ, ಮನಸ್ತಾಪ, ಜಗಳ, ವ್ಯಾಜ್ಯಗಳಿದ್ದರೂ ಪರಿಹಾರ ಆಗೋಗುತ್ತೆ ಈ ತಿಂಗಳಲ್ಲಿ. ಇಂಥ ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ರಾಹುವಿನ ದೃಷ್ಟಿ ಇರೋ ಕಾರಣದಿಂದಲೂ ಕೂಡ ಏಳು ಬೀಳು, ಗಾಯ, ಅದು ಇದು ಏನಾದ್ರು ಸಂಭವಿಸ್ತಾ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ಉತ್ತಮ. ಕನಿಷ್ಠ ಪಕ್ಷ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕಾದರೂ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರೋದರಿಂದ, ಪ್ರತಿ ಮಂಗಳವಾರ ಈ ಕೆಲಸವನ್ನು ಮಾಡೋದರಿಂದ ಮೇಷರಾಶಿಯವರ ದೈಹಿಕ ಸ್ಥಿತಿಗಳು ಸುಧಾರಿಸುತ್ತೆ. ಎಷ್ಟೇ ಸರ್ತಿ ಆಸ್ಪತ್ರೆಗೆ ಬಂದರೆ ಏನೇ ಔಷಧಿಗಳು ತೊಗೊಂಡ್ರೂ ಕೂಡ ಸಮಯಗಳು ಬಂದಾಗ ಅವೆಲ್ಲ ಔಷಧಿಗಳು ಕೆಲಸ ಮಾಡುತ್ತೆ. ಅಂಥ ಸಮಯ ಈಗ ಬರ್ತಾ ಇದೆ. ಹಾಗಾಗಿ ಮೇಷರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದು, ಗುರು ಒಳ್ಳೆಯ ಸ್ಥಾನದಲ್ಲಿದ್ದರೂ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ. ದುಡಿಮೆ, ಆರ್ಥಿಕ ಸ್ಥಿತಿ ಇವೆಲ್ಲವೂ ಬಹಳ ಸಾಧ್ಯತೆಗಳಿದೆ. ಕೆಲಸ ಕಾರ್ಯ ಬದಲಾವಣೆ, ಇರುವ ಸ್ಥಳ ಬದಲಾವಣೆ, ಇಂಥದ್ದೇನೇ ಮಾಡಿದ್ರೂ ಕೂಡ ಫಾಲ್ಗುಣ ಮಾಸ ಕಳೆದ ಮೇಲೆ ಮಾಡೋದು ಉತ್ತಮ. ಹಾಗಾಗಿ 6ನೇ ಮನೆಯಲ್ಲಿ ಕೇತು ಮತ್ತು ಚಂದ್ರ, ಯಾರೊಂದಿಗೂ ವಾದ ವಿವಾದಗಳು ಬೇಡ. ಚಂದ್ರನು 6ನೇ ಸ್ಥಾನದಲ್ಲಿದ್ದು ಹುಣ್ಣಿಮೆಯ ನಂತರವಾಗಿ, ಅಂದರೆ ಸಂಕ್ರಮಣದ ನಂತರವಾಗಿ, ಮಾರ್ಚ್ 14ನೇ ತಾರೀಕಿನ ನಂತರವಾಗಿ ಸ್ವಲ್ಪ ಮನಸ್ತಾಪಗಳು ಕಾಡಬಹುದು. ಕೌಟುಂಬಿಕವಾಗಿ ಕುಟುಂಬದಲ್ಲೇ ವ್ಯಾಜ್ಯಗಳು ಸ್ವಲ್ಪ ಜಾಸ್ತಿ. ಇವೆಲ್ಲದರ ಪರಿವರ್ತನೆಗೂ ಕೂಡ ಸುಬ್ರಹ್ಮಣ್ಯನ ದರ್ಶನ ಈ ಒಂದು ತಿಂಗಳಂತೂ ಮಾಡಲೇಬೇಕು. 11ನೇ ಮನೆಯಲ್ಲಿ ಶನಿಯು 11ನೇ ಮನೆಯಲ್ಲಿದ್ದಾಗ ಲಾಭ ಕೊಡ್ತಾನೆ ಅಂತ. ಇನ್ಯಾವ ಸ್ಥಾನದಲ್ಲಿ ಬಂದ್ರೂ ಪೀಡೆಗಳು ಸಾಮಾನ್ಯ. ಮನುಷ್ಯನಿಗೆ ಉತ್ತಮವಾಗೋದು ಅಂದರೆ ಶನಿ ಒಂದು 3ನೇ ಮನೆ, ಇನ್ನೊಂದು 11ನೇ ಮನೆ ಬಂದಾಗ ಅದನ್ನು ರಾಜಯೋಗ ಅಂತಲೂ ಕರಿತೀವಿ. ರಾಜಯೋಗ ಸ್ಥಿತಿಯಲ್ಲಿ ಶನಿ ಪರಮಾತ್ಮನು, ಶನಿಗ್ರಹವೂ ಇರೋ ಕಾರಣ ಅವರಿಗೆ ಯಾವುದೇ ರೀತಿಯ ಆಪತ್ತುಗಳು ಬಂದರೂ ಅವರೇ ಅದನ್ನೆಲ್ಲ ಬಗೆಹರಿಸ್ಕೊತಾರೆ. ಮೇಷರಾಶಿಯವರಿಗೆ ಈಗ ಇತ್ತೀಚೆಗೆ ಆ ರೀತಿಯ ತಾಳ್ಮೆ, ಸಂಯಮಗಳು ಇವೆಲ್ಲವೂ ಬರಬೇಕು. ಅತ್ಯಂತ ಹೆಚ್ಚು ವಿಚಾರಗಳಲ್ಲಿ ಮೇಷರಾಶಿಯವರು ತಾಳ್ಮೆ ಕಳ್ಕೋಬಾರ್ದು. ಸಂಯಮದಿಂದ ಆ ಸಂದರ್ಭದಲ್ಲಿ ತಾನು ಸೋತರೂ ಗೆಲುವಿಗಾಗಿ ಕಾಯಬೇಕೇ ವಿನಃ ವ್ಯಾಜ್ಯಾದಿಗಳನ್ನು ಅಥವಾ ಮನಸ್ತಾಪಗಳನ್ನು ತಂದ್ಕೊಳ್ಬಾರ್ದು. ಇದನ್ನು ಪ್ರಮುಖವಾಗಿ ಹೇಳುತ್ತೆ. ಯಾಕಂದರೆ ಶನಿಯು 11ನೇ ಮನೆಯಲ್ಲಿ ಅವನು ಅತಿ ಹೆಚ್ಚು ಗೌರವ, ಸನ್ಮಾನ, ಅಧಿಕಾರಗಳು ಸಿಗೋ ಟೈಮ್. 11ನೇ ಮನೆಯಲ್ಲಿ ಯಾರಿಗಿರ್ತಾನೋ ಅವರೆಲ್ಲರಿಗೂ ಅಧಿಕಾರಗಳು ಪ್ರಾಪ್ತವಾಗುತ್ತೆ. ಹಾಗಾಗಿ ಶನಿ ಕುಂಭರಾಶಿಯಲ್ಲಿದ್ದು 11ನೇ ಸ್ಥಾನ ಫಲವನ್ನು ಮೇಷರಾಶಿಗೆ ಕೊಡ್ತಿದ್ದಾನೆ. ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಲಾಭವೇ ಜಾಸ್ತಿ ಅವರಿಗೆ. ಆದರೆ ತಾಳ್ಮೆ, ಸಂಯಮ ಇರಬೇಕು. ಕೋಪ, ಸಿಟ್ಟು, ಕ್ರೋಧಗಳಿಂದ ವರ್ತಿಸಬಾರದು. ಸುಬ್ರಹ್ಮಣ್ಯನನ್ನು ಪೂಜಿಸಿ ಆ ಅರಿಶಿಣವನ್ನು, ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಿದ ಅರಿಶಿಣವನ್ನು ಪ್ರತಿನಿತ್ಯವೂ ಸ್ನಾನ ಆದ ಮೇಲೆ ಹಣೆ ಮೇಲೆ ಹಚ್ಕೋಬೇಕು. ಒಂದು ಸ್ವಲ್ಪವನ್ನು ತನ್ನ ವಾಹನದಲ್ಲೋ ತನ್ನ ಪರ್ಸಲ್ಲೋ ಅದನ್ನು ಇಟ್ಕೊಳ್ತಾ ಬರಬೇಕು. ಇದರಿಂದಾಗಿ ಅವರಿಗೆ ಅನೇಕ ನೋವು ಬಾಧೆಗಳು ತಪ್ಪುತ್ತೆ. ಹಾಗಾಗಿ ಯಾವುದೇ ಒಂದು ಮಾಸಗಳಲ್ಲಿ ಬದಲಾವಣೆಗಳುಂಟಾದಾಗ ಭಗವಂತನ ದೈವಬಲ, ಎಲ್ಲಿ ಯಾರಿಗೆ ದೈವಬಲವಿರುತ್ತೋ ಆಗ ಗ್ರಹಗಳು ಕಾಯ್ತಾರೆ. ಆತನಿಗೆ ಶಿಕ್ಷೆಯನ್ನೋ ವರವನ್ನೋ ಕೊಡೋದಕ್ಕೂ ಮುಂಚೆ ದೈವಬಲ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಹಾಗಾಗಿ ತಾನು ಸಂಪಾದಿಸಿದ ದೈವಬಲವಿದ್ದರೆ ದೊಡ್ಡದಾಗಿ ಬಂದ ಆಪತ್ತು ಚಿಕ್ಕದಾಗಿ ಪರಿಹಾರವಾಗುತ್ತೆ. ಹಾಗಾಗಿ ನಾಗದೇವತೆಯನ್ನು, ಸರ್ಪದೇವತೆಗಳನ್ನು ಪೂಜಿಸಿ ಮೇಷರಾಶಿಯವರು ನಂಜು ಅಂತ, ಯಾವಾಗ 3ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚರಿಸ್ತಾನೋ ದೇಹದಲ್ಲಿ ನಂಜಾಗತ್ತೆ ಅಂತ. ಈ ನಂಜು ಯಾವುದೋ ಒಂದು ಕಬ್ಬಣ ಚುಚ್ಕೊಳ್ಳೋದು ಅಥವಾ ಯಾವುದೋ ಒಂದು ಪೆಟ್ಟಾಗೋದು,
ಅದು ನಂಜಾಗೋದು, ಅದರಿಂದ ಬಾಧೆ ಬರೋದು, ದುಃಖ ಪಡೋದು, ಮನುಷ್ಯ ಆಗಲೇ ಡಿಪ್ರೆಷನ್ಗೆ ಹೋಗೋದು. ಅನೇಕ ವಿಚಾರಗಳಲ್ಲಿ ಮಾನಸಿಕ ಹಿಂದುಳಿಕೆ ಯಾಕೆ ಬರುತ್ತೆ, ಧೈರ್ಯ ಯಾಕೆ ಕುಂದುತ್ತೆ ಅಂದರೆ ದೈಹಿಕ ಸ್ಥಿತಿ ಪ್ರಕಾರ. ಆದ್ದರಿಂದ ಆ ನಂಜು ತನ್ನ ದೇಹದಿಂದ ಬಿಡುಗಡೆ ಆಗಬೇಕಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು. ನಾಗಾರಾಧನೆ ಮಾಡೋದರಿಂದ ದೇಹದಲ್ಲಿ ನಂಜು ಅಥವಾ ಯಾವುದೇ ರೀತಿ ಆಹಾರ ವಿಷಪೂರಿತವಾಗಿ ಅಕಸ್ಮಾತ್ ಸೇರಿದ್ದರೂ ಸುಬ್ರಹ್ಮಣ್ಯನ ಅರ್ಚನೆ ಮಾಡಿದ ಆ ಅರಿಶಿಣ ಆ ನಂಜನ್ನು ದೇಹದಿಂದ ಹೊರಗೆ ಹಾಕುತ್ತೆ. ಹಾಗಾಗಿ ಗ್ರಹಗತಿಗಳು ಮೇಷರಾಶಿಯವರಿಗೆ ಚೆನ್ನಾಗಿದ್ದು ಈ ಮಾರ್ಚ್ ತಿಂಗಳಲ್ಲಿ ಫಾಲ್ಗುಣ ಮಾಸದಲ್ಲಿ ಉತ್ತಮ ಫಲಗಳನ್ನು ಪಡಿತಾರೆ. ಏನೋ ಆಸ್ತಿ ವಿಚಾರದಲ್ಲಿ ಅಥವಾ ಪೂರ್ಣ ಆಗದೇ ಇರುವಂತಹ ಕಾರ್ಯಗಳೆಲ್ಲ ಪೂರ್ಣ ಆಗೋ ಸಂಭವ ಮಾರ್ಚ್ ಕೊನೆಯ ಹಂತದಲ್ಲಿ. 25ನೇ ತಾರೀಕು ದಾಟಿದ ಮೇಲೆ ಈ ನೋಂದಣಿ ವಿಚಾರಗಳು, ಆಸ್ತಿ ಖರೀದಿಸುವಿಕೆ, ವಾಹನ ಬದಲಾವಣೆ ಮಾಡೋದು, ಇಂಥದ್ದೆಲ್ಲ ಕೆಲಸಗಳು ಪೂರ್ಣ ಆಗ್ಬಿಡುತ್ತೆ. ಹಾಗೂ ತುಂಬ ದೊಡ್ಡ ದೊಡ್ಡ ಬಂಡವಾಳ ಹೂಡಿಕೆಗಳಿಗೆ ಮನಸ್ಸು ಒಪ್ಪತ್ತೆ, ಬಟ್ ಮಾಡೋಕ್ಕಾಗಲ್ಲ. ಧನಕಾರಕ ಬರಬೇಕು. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೂ ಯುಗಾದಿ ಹಬ್ಬದ ನಂತರ ಅದಕ್ಕೊಂದು ಸಮಯ ತೋರಿಸುತ್ತದು. ಆ ಸಂದರ್ಭದಲ್ಲಿ ಅವರು ಬಂಡವಾಳ ಹೂಡಿಕೆಗಳಿಗೆ ಕೈ ಜೋಡಿಸುವಿಕೆ, ತನ್ನೊಬ್ಬನ ಹತ್ರನೇ ಕಡಿಮೆ ಇದೆಯಪ್ಪ, ಅವರಿಬ್ಬರನ್ನು ಸೇರಿಸ್ಕೊಳ್ಳ ಅಥವಾ ಇನ್ಯಾರನ್ನಾರು ಅದರಲ್ಲಿ ಸೇರಿಸ್ಕೊಳ್ಳ, ಇವೆಲ್ಲ ಚಿಂತನೆಗಳು ಈಗ ಬರುತ್ತೀಗ ಮಾರ್ಚ್ ಅಂತ್ಯದಲ್ಲಿ. ಈ ವರ್ಷ ನಾವು ಅಂಥದ್ದನ್ನೆಲ್ಲ ಪ್ರಾರಂಭ ಮಾಡಿ ಲಾಭವನ್ನು ಗಳಿಸೋಣ. ಸ್ವಂತ ಉದ್ಯೋಗ ಮಾಡೋರಿಗೆಲ್ಲ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೀಗ. ಅದೇ ರೀತಿ ಒಳ್ಳೊಳ್ಳೆ ಅವಕಾಶಗಳೂ ಸಿಗುತ್ತೆ. ಇಷ್ಟು ದಿನ ಕೈನಲ್ಲಿ ದುಡ್ಡಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗದೆ ಇಟ್ಕೊಂಡು ಕೂತಿದ್ರು. ಈಗೇನಾಗುತ್ತೆ, ಯುಗಾದಿ ಹಬ್ಬ ಕಳೆದ ಮೇಲೆ ಇಂಥದ್ದು ಯಾವುದೋ ಒಂದು ಉದ್ಯೋಗ, ಬಿಸ್ನೆಸ್, ವ್ಯಾಪಾರ ಇದಕ್ಕೆ ಹೂಡಿಕೆ ಮಾಡಿ ಅದರಿಂದ ಅತ್ಯಂತ ಲಾಭ ಸಿಗುತ್ತೆ. ಅಥವಾ ಮಾತುಕತೆಗಳೆಲ್ಲ ಈ ಮುಂದೆ ವರ್ಷದಲ್ಲಿ ನಡೆಯುತ್ತೆ. ಆದರೆ ತನ್ನ ದಶಾಭುಕ್ತಿಗಳನ್ನು ಹಾಗೂ ತಾನು ವಾಸಿಸ್ತಿರುವ ವಾಸಸ್ಥಾನದ ಮನೆಯ ಪರಿಗಣನೆಯನ್ನೂ ತಗೋಬೇಕಾಗತ್ತೆ. ಒಂದಷ್ಟು ಬಿಸ್ನೆಸ್ ಮಾಡಬೇಕಂದ್ರೆ ತಾನು ವಾಸ ಮಾಡ್ತಿರೋ ಜಾಗದ ವಾಸ್ತವತೆ ಹಾಗೂ ದೈವಬಲ ಇವೆಲ್ಲವೂ ಕಾರಣ ಆಗುತ್ತೆ. ಮಾಡಬಹುದು. ಬಂಡವಾಳ ಹೂಡಿಕೆ ಈ ವರ್ಷ ಅತ್ಯಂತ ಹೆಚ್ಚು ಲಾಭವನ್ನೂ ಪಡಿತಾರೆ. ಆದರೆ ಈ ಒಂದು ತಿಂಗಳು ಫಾಲ್ಗುಣ ಅಂದರೆ ಸುಬ್ರಹ್ಮಣ್ಯ. ಈ ಫಲ್ಗುಣಿ ಮಾಸದಲ್ಲಿ ಮೇಷರಾಶಿ ಅತ್ಯಂತ ಹೆಚ್ಚು ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವತೆ ಆರಾಧನೆ ಅಥವಾ 3 ನಾಗಕ್ಷೇತ್ರಗಳಿಗೆ ಹೋಗಿ ಬಂದ್ರೂ ಅದು ಫಲ ಕೊಡುತ್ತೆ. ಯಾವುದಪ್ಪ 3 ನಾಗಕ್ಷೇತ್ರಗಳು ಅಂದರೆ, ಮೊದಲನೇದು ಕುಕ್ಕೆ ಸುಬ್ರಹ್ಮಣ್ಯ. ಇದು ನಮ್ಮ ವಿಶ್ವದಲ್ಲೇ ನಾಗನ ಮೂಲ ಸ್ಥಾನ. ಇನ್ನೊಂದು ಆದಿ ಸುಬ್ರಹ್ಮಣ್ಯ ಕುಕ್ಕೆ, ಮಧ್ಯ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ, 3ನೇದು ನಾಗಲಮಡಿಕೆ ಸುಬ್ರಹ್ಮಣ್ಯ. ಅದಿರೋದು ಪಾವಗಡದ ಹತ್ರ. ಇದು ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ. ಆದಿ, ಮಧ್ಯ, ಅಂತ್ಯ ಈ 3ನ್ನು ಸಾಧ್ಯವಾದರೆ ದರ್ಶನ ಮಾಡಿ ಅತ್ಯುನ್ನತ ಫಲವನ್ನು ಪಡಿತೀರ. ಹಾಗಾಗಿ ಯಾವುದೇ ಒಂದು ಸ್ಥಳಗಳಿಗೆ ಹೋದಾಗ ಕ್ಷೇತ್ರಗಳ ಬದಲಾವಣೆಗಳಿಂದ ಒಂದೊಂದು ಜಾಗಗಳಿಗೆ ಹೋದಾಗ ಒಂದೊಂದು ಫಲವನ್ನು ಮನುಷ್ಯ ಪಡಿತಾನೆ. ಆದರೆ ಅದು ಅವಾಗ ಕೊಡಲ್ಲ, ತನಗೆ ಯಾವ ಸಂದರ್ಭದಲ್ಲಿ ನಿಯಂತ್ರಣ ಮಾಡಬೇಕು ಆಗ ಮಾಡಿಕೊಡುತ್ತೆ. ಹಾಗಾಗಿ ಫಾಲ್ಗುಣ ಮಾಸದಲ್ಲಿ ಯುಗಾದಿ ಹಬ್ಬದ ಒಳಗೆ 3 ಸುಬ್ರಹ್ಮಣ್ಯ ಕ್ಷೇತ್ರಗಳ ದರ್ಶನ ಮಾಡಿ ಸುಬ್ರಹ್ಮಣ್ಯವನ್ನು ಪೂಜಿಸಿ ಇದರಿಂದ ಅತ್ಯಂತ ಅಪರೂಪದ ಫಲಗಳನ್ನು ಪಡಿತೀರ. ಇವೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ಮನೆಯಲ್ಲಿ ಮಕ್ಕಳಾಗಿರಲಿ, ಹಿರಿಯರಾಗಿರಲಿ, ಯಾರಿಗೇ ಆದರೂ ಕೂಡ, ಹಿರಿಯರದ್ದು ಯಾರ್ದೋ ಇದೆ ಮೇಷರಾಶಿ, ಅವ್ರು ಹೋಗೋಕ್ಕಾಗಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ಯಾರು ಹೋಗಿ ಸುಬ್ರಹ್ಮಣ್ಯನ ಪೂಜೆ ಮಾಡಿಸ್ಕೊಂಡು ಬಂದು ಅವ್ರಿಗೆ ಪ್ರಸಾದ ಹಚ್ಚಿದರೂ ಮಾಡಿಸ್ಕೊಂಡು ಬಂದವರಿಗೂ ಫಲ ಸಿಗುತ್ತೆ, ಈತನಿಗೂ ಉತ್ತಮವಾಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಈ ಮಾರ್ಚ್ ತಿಂಗಳಲ್ಲಿ. ಆದರೆ ತಾಳ್ಮೆ ಕಳ್ಕೋಬಾರ್ದು. ವ್ಯಾಜ್ಯ ಕಟ್ಟಿಟ್ಟ ಬುತ್ತಿ. ಒಮ್ಮೆ ನಡೆದ ವ್ಯಾಜ್ಯ ಎಷ್ಟೋ ವರ್ಷಗಳವರೆಗೂ ಬಾಂಧವ್ಯ ಕೊಡಲ್ಲ. ಅದರಿಂದ ಅನೇಕ ನಷ್ಟಗಳಾಗುತ್ತೆ. ಎಲ್ಲದಕ್ಕಿಂತ ದೊಡ್ಡದು ಬಾಂಧವ್ಯ, ಸ್ನೇಹ. ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದಷ್ಟು ಸಂದರ್ಭಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಯಾವ ನಿರ್ಧಾರ ತಗೊಂಡ್ವಿ ನಮಗೆ ಗೊತ್ತಿರಲ್ಲ.
ಆಮೇಲೆ ಯೋಚನೆ ಮಾಡ್ತೀವಿ ಮನೆಗೆ ಬಂದು, ನಾನು ಆ ಥರ ಮಾತಾಡಬಾರ್ದಿತ್ತು, ನಾನು ಮಾಡಿದ್ದೆ ತಪ್ಪು, ಆ ರೀತಿ ಪಾಪ ಪ್ರಜ್ಞೆ ಕಾಡುತ್ತೆ. ಹಾಗಾಗಿ ಬಾಕಿದೆಲ್ಲದರಲ್ಲೂ ನೀವು ಜಯಿಸಿದರೂ ಕೂಡ ಯಾರೋ ತುಂಬ ಬೇಕಾದವರನ್ನು ಬಾಂಧವ್ಯದಿಂದ ಕಳ್ಕೊಳ್ಳೋ ಸಾಧ್ಯತೆಗಳಿವೆ. ಆದ್ದರಿಂದ ಬಹಳ ತಾಳ್ಮೆಯಿಂದಿರಿ. ಯುಗಾದಿ ಹಬ್ಬ ಬರೋವರೆಗೂ ಯಾರೊಂದಿಗೂ ಜಗಳ ವ್ಯಾಜ್ಯಗಳಾಗಬಾರದು. ಸ್ನೇಹ ಬಾಂಧವ್ಯಗಳಿಂದಿರಿ. ಶುಭವಾಗಲಿ. ಓಕೆ ಗುರುಗಳ. ಮೇಷರಾಶಿಯವರು ಏನೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡಬೇಕು. ಯಾರ ಜೊತೆ ಏನೇ ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕು. ಸುಬ್ರಹ್ಮಣ್ಯನ ದರ್ಶನನ ಕಟ್ಟುನಿಟ್ಟಾಗಿ ಒಂದು ಸತಿನಾದರೂ ದರ್ಶನ ಮಾಡಬೇಕು. 3 ಕ್ಷೇತ್ರಗಳನ್ನ ದರ್ಶನ ಮಾಡಿದ್ರೆ ಅತ್ಯುನ್ನತ ಫಲಗಳನ್ನ ನೀವು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ ಗುರೂಜಿ. ಗುರುಗಳೇ, ಈಗ ಮುಂದಿನ ರಾಶಿಯವರ ಒಂದು ಆಗು ಹೋಗುಗಳೇನಿದ್ದಾವೆ, ಅವರಿಗೆ ಏನಾದರೂ ತೊಡಕುಗಳಿದ್ದರೆ ಅದಕ್ಕೆ ಪರಿಹಾರಗಳೇನಿದ್ದಾವೆ, ಒಟ್ಟಾರೆ ಈ ಮಾಸದಲ್ಲಿ ಅವರ ಆಗು ಹೋಗುಗಳೇ? 2ನೇ ರಾಶಿ ವೃಷಭ ರಾಶಿ. ಕೃತ್ತಿಕ 2, 3, 4ನೇ ಪಾದಗಳು, ರೋಹಿಣಿ ವೃಷಭ, ಮೃಗಶಿರ 1 ಮತ್ತು 2ನೇ ಪಾದದ ವೃಷಭ ರಾಶಿ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ ಪರಮಾತ್ಮ. ಶುಕ್ರ ಗ್ರಹ ಮೀನರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿದ್ದಾರೆ. ಇನ್ನೊಂದು ಜನ್ಮದಲ್ಲೇ ಗುರು. ಜನ್ಮದಲ್ಲೇ ಗುರು ನಷ್ಟವನ್ನು ತೋರಿಸ್ತಾರೆ. ಈಗ ಕಳೆದ ಮುಖ್ಯವಾಗಿ ಇವತ್ತಿಗೂ ಕಾಡ್ತಿರೋ ಚಿಂತೆ ಯಾವುದಪ್ಪ ಅಂದರೆ, ವೃಷಭ ರಾಶಿಯವರಿಗೆ ನಾನು ಮಾಡಿರ್ತಕ್ಕಂಥ ವ್ಯಾಪಾರ ಅಥವಾ ವ್ಯವಹಾರ ಅಥವಾ ಯಾವುದೋ ಲೇವಾದೇವಿ, ಇದರ ಪ್ರತಿಫಲನೋ ಅಥವಾ ಅದರಿಂದ ಬರ್ತಾ ಇರುವಂತಹ ಲಾಭನೋ ದ್ರವ್ಯವೋ ಇನ್ನೂ ಬಂದಿಲ್ವಲ್ಲ, ಇವತ್ತು ನಾಳೆ ಅಂತಿದ್ದಾರಲ್ಲ, ಇವೆಲ್ಲ ವೃಷಭ ರಾಶಿಗೆ ಕಾಡ್ತಾ ಇದೆ. ಮುಖ್ಯವಾಗಿ ಯಾವುದೋ ಒಂದಷ್ಟು ವ್ಯವಹಾರಗಳಲ್ಲಿ, ಅದರಲ್ಲೂ ಭೂಮಿಯ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ಹೂಡಿಕೆ ಮತ್ತು ಯಾರಿಗೋ ಕೈಗಳ ಕೊಟ್ಟಿರುವಂತಹ ವಿಚಾರಗಳು, ಇವೆಲ್ಲವೂ ಕೂಡ ಸ್ವಲ್ಪ ಸೋಲನ್ನು ಮತ್ತು ಅನುಭವವನ್ನು ಅನುಭವಿಸುವಂತೆ ಮಾಡಿದೆ. ನಷ್ಟವೇ ಇಲ್ಲದಿದ್ದಂತಹ ಸ್ವಲ್ಪ ಕಾಲಗಳಿಂದ ವೃಷಭ ರಾಶಿಯವರಿಗೆ ಕಳೆದ 1 ವರ್ಷಗಳಿಂದ ಸ್ವಲ್ಪ ನಷ್ಟದ ಅನುಭವಗಳಾಗ್ತಾ ಇದೆ. 100 ಬರೋ ಜಾಗದಲ್ಲಿ 50 ಬರ್ತಾ ಇದೆ. ಇದೆಲ್ಲದೂ ಮೂಲ ಅದೇ ಚಿಂತೆ ಇವತ್ತು ಈ ಮಾರ್ಚ್ ತಿಂಗಳಲ್ಲೂ ಕಾಡ್ತಾ ಇದೆ ಅವರಿಗೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿ ಜನ್ಮದಲ್ಲಿ ಗುರು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುರುಬಲ ಬರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ಯಾವಾಗ ಗುರುಬಲ ಬರುತ್ತೆ ಅದರಿಂದ ಏನು ಫಲ ಅಂತ. ಈಗ ಗುರುಬಲ ಇಲ್ಲ, ಗುರು ಜನ್ಮದಲ್ಲಿದ್ದಾರೆ. ದ್ವಿತೀಯೇ ಕುಜಃ. ಮತ್ತು ವೃಷಭ ರಾಶಿಗೆ 5ಮ ಸ್ಥಾನದಲ್ಲಿ ಕೇತು. ಸ್ವಲ್ಪ ಚರ್ಮವ್ಯಾಧಿ, ಚರ್ಮದ ಅಲರ್ಜಿಗಳು ಇವೆಲ್ಲವೂ ಕಾಡಬಹುದು. ಇವೆಲ್ಲವೂ ಕೂಡ ಪ್ರಮುಖವಾಗಿ ಚರ್ಮದ ಮೇಲೆ ಯಾವುದೇ ಕಾಯಿಲೆ ರೋಗ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂತಿರಲ್ಲ. ಎಲ್ಲ ಸೂಕ್ಷ್ಮವಾಗಿ ನೋಡಿಕೊಂಡ್ರೂ ಕೂಡ ಚರ್ಮವ್ಯಾಧಿಗಳು ಕಾಡುತ್ತೆ. ಅದು ಆಗಾಗ ಒಂದು ರೀತಿಯ ಅಲರ್ಜಿಗಳು ಉಂಟಾಗ್ತಾ ಇದೆ. ಯಾಕಂದರೆ ಕೇತು ಪಂಚಮದಲ್ಲಿದ್ದಾನೆ. ಈ ಸರ್ಪಗ್ರಹಗಳು ರಾಹು ಮತ್ತು ಕೇತು ಅವರು ಸೂರ್ಯನಿಗೆ ಅಪ್ರದಕ್ಷಿಣೆಯಾಗಿ ತಿರುಗೋರು. ಕೇತು ಕನ್ಯಾ ರಾಶಿಯಲ್ಲಿದ್ದಾಗ ವೃಷಭ ರಾಶಿಗೆ ಪಂಚಮ 5ನೇ ಸ್ಥಾನ. ಜಯವನ್ನು ಕೊಡ್ತಾರೆ. ಎಂಥ ಕಷ್ಟ ಬಂದರೂ ಎದುರಿಸಿ ಯಾರಿಗೂ ಜಗ್ಗದಂತೆ ಅತಿ ದೃಢ ಮನಸ್ಸಿನಿಂದ ಮುಂದುವರಿಯತಕ್ಕಂಥ ರಾಶಿ ವೃಷಭ. ಆ ವೃಷಭ ರಾಶಿಯವರಿಗೆ ಇರ್ತಕ್ಕಂಥ ಧೈರ್ಯವೇ, ವೃಷಭ ರಾಶಿಯವರಿಗೆ ಇರ್ತಕ್ಕಂಥ ಜನಬಲ, ದೈವಬಲ ಇದು ಯಾವಾಗಲೂ ಇರಲ್ಲ. ನಾವು ಸಂಪಾದನೆ ಮಾಡ್ತಿರಬೇಕು. ದೈವಬಲ ಇದೆಯಲ್ಲ ಅಂಥೇಳಿ ಬಿಡಂಗಿಲ್ಲ. ನಾನು ಯಾವಾಗಲೂ ಏನೋ ಒಂದು ಮಾಡ್ತೀನಿ ಅಂತ ಬಿಡಂಗಿಲ್ಲ. ಪ್ರತಿ ತಿಂಗಳು ಯಾವಾಗ ಸೂರ್ಯ ಚಂದ್ರರು ಬದಲಾವಣೆ ಆಗ್ತಾರೋ ಆಗಾದರೂ ಮನುಷ್ಯ ಪರಿಹಾರಗಳನ್ನು ಮಾಡ್ಕೋಬೇಕು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ವೃಷಭ ರಾಶಿಯವರಿಗೆ, ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಶುಕ್ರ ಮೀನ ರಾಶಿಯಲ್ಲಿದ್ದು ಜನ್ಮಸ್ಥನಾಗಿ ಗುರು ಇದ್ದು ಶನಿ 10ನೇ ಮನೆಯಲ್ಲಿದ್ದಾನೆ. ವೃಷಭ ರಾಶಿಯವರು ಕೂಡ ಒಂದಷ್ಟು ದೂರ ಪ್ರಯಾಣಗಳನ್ನು ಮಾಡುವಾಗ
ತಾನು ವಾಹನ ಚಲಾಯಿಸೋದು ಬೇಡ, ಅಥವಾ ಚಲಾಯಿಸಿದ್ರೂ ಒಂದು ಅದರಲ್ಲಿ ಮಿತಿ ಇರಲಿ. ವಾಹನ ಚಲಾಯಿಸುವಿಕೆ ಅಥವಾ ಯಾವುದಾದ್ರು ಭಾರವಾದ ವಸ್ತುವನ್ನು ಎತ್ತಿಳಿಸೋದು ಅಥವಾ ಯಾರದ್ದೋ ಜವಾಬ್ದಾರಿಯನ್ನು ತಾನು ಹೊತ್ಕೊಳ್ಳೋದು, ಯಾರಿಗೋ ಶೂರಿಟಿ ಕೊಡೋದು, ಇದೆಲ್ಲ ಮಾರ್ಚ್ ತಿಂಗಳಲ್ಲಿ ಬೇಡ. ಯಾವುದು ನನಗೆ ಆಪತ್ತನ್ನು ತಪ್ಪಿಸುತ್ತೋ ಅದೇ ದೈವ. ಇವತ್ತು ವೃಷಭ ರಾಶಿಗೆ ಹೇಳ್ತಾ ಇರುವಂಥ ಫಲಜ್ಯೋತಿಷ ಏನಿದೆ, ಇದೇ ಅವರನ್ನು ಆಪತ್ ಬಾಂಧವ. ಜ್ಞಾಪಕ ಬರುತ್ತೆ, ಮಾರ್ಚ್ 30 ಯುಗಾದಿ ಅಮಾವಾಸ್ಯೆ ಕಳೆಯುವವರೆಗೂ ನಾನು ಬೇರೆಯವರ ವಾಹನವನ್ನು ನಾನು ತುಂಬ ದೂರ ಪ್ರಯಾಣ ಮಾಡಿಸೋದು ಬೇಡ, ಹಾಗೂ ಬೇರೆಯವರ ವಸ್ತುಗಳನ್ನು ನಾನು ಇಟ್ಕೊಳ್ತೀನಿ, ನನ್ನ ಜವಾಬ್ದಾರಿ ಇರಲಿ ಅಂಥದ್ದೆಲ್ಲ ಮಾಡೋದು ಬೇಡ. ಅದು ಆ ಟೈಮಲ್ಲಿ ಕಳೆದೋಗುತ್ತೆ, ಇಲ್ಲ ಹಾಳಾಗತ್ತೆ, ಇಲ್ಲ ಕಳೆದೋಗುತ್ತೆ. ಇದರ ಅಪವಾದವನ್ನೂ ತಾನು ಅನುಭವಿಸುವಂತೆ ಮಾಡುತ್ತೆ. ಯುಗಾದಿ ಹಬ್ಬ ಕಳೆಯುವವರೆಗೂ ವೃಷಭ ರಾಶಿಯವರು ಬೇರೆಯವರ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಬೇಡ. ತಾನಾಯಿತು, ತನ್ನ ಕೆಲಸವಾಯಿತು, ಯಾವುದೇ ವ್ಯವಹಾರಗಳಿಗೆ ಶೂರಿಟಿ ಕೊಡೋದು ಬೇಡ. ಇನ್ನೂ ಹೆಚ್ಚಿನ ಪ್ರಮಾಣ ಬಿಳಿಯ ವಸ್ತ್ರಗಳನ್ನು ಧರಿಸಿ. ಮನೆಯಲ್ಲಿ ಸಾಧ್ಯವಾದಷ್ಟು ಬಿಳಿಯ ಪುರುಷರು ಬಿಳಿಯ ಪಂಚಗಳನ್ನು, ಸ್ತ್ರೀಯರಾಗಿದ್ದರೆ ಈ ಸ್ವರ್ಣವರ್ಣ ಅಂದರೆ ಬಂಗಾರದ ಬಣ್ಣದ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನಾದರೂ ಒಂದು ಖರ್ಚೀಪು ಪ್ರಮಾಣದಲ್ಲಾದರೂ ತನ್ನದ ಕೈಯಲ್ಲಿರಬೇಕು ಎಲ್ಲರೂ ಹೊರಗೆ ಹೋಗುವಾಗ. ಯಾಕಂದರೆ ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಕುಜ ಇದು ದೃಷ್ಟಿ ಆಗೋದು ಬೇಗ. ಎಲ್ಲಾದರೂ ಮದುವೆ ಮನೆಗೋ ಎಲ್ಲರೂ ಪ್ರಯಾಣಕ್ಕೆ ಹೋಗಿ ಬಂದರೆ ಅನಾರೋಗ್ಯ ಜ್ವರ ಬಂತು ಅಂದರೆ ಬೇಗ ಹೋಗಲ್ಲ. ಅದು ವೃಷಭ ರಾಶಿಯಲ್ಲಿ ಮಾತ್ರ. ಮನೇಲಿ 5 ಜನ ಇದ್ದರೆ ಅವರೊಬ್ಬರಿಗೆ ಮಾತ್ರ ಬರುತ್ತೆ. ಅದರಿಂದ ಬಂಗಾರದ ಬಣ್ಣದ ಸ್ವರ್ಣವರ್ಣದ ಒಂದು ವಸ್ತ್ರವನ್ನಾದರೂ ತನ್ನ ಹತ್ರ ಯಾವಾಗಲೂ ಇಟ್ಕೊಳ್ಳಿ. ಇನ್ನು ಮಕ್ಕಳು, ವೃಷಭ ರಾಶಿಗೆ ಸಾಧಾರಣವಾದ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗೆ ಹೇಳಿದೆ. ತುಂಬ ನೀಚ ಫಲವನ್ನು ಕೊಟ್ಟಿಲ್ಲ. ಬುಧ ಶುಕ್ರನ ಜೊತೆ ಇದ್ದಾನೆ. ಹಾಗಾಗಿ ಮಕ್ಕಳಲ್ಲಿ ಭಯ ಬೇಡ, ಅವರು ಒಳ್ಳೆಯ ಫಲಿತಾಂಶಗಳೇ ಬರುತ್ತೆ. ಮಕ್ಕಳ ಬಗ್ಗೆ ಪೋಷಕರಿಗೆ ಭಯ ಇರುತ್ತೆ. ಆದ್ದರಿಂದ ಭಯ ಬೇಡ, ಅವರವರು ಸಾಧನೆಗಳನ್ನು ಅವರವರು ಮಾಡ್ತಾರೆ. ಈ ವೃಷಭ ರಾಶಿಗೆ ಪ್ರಮುಖವಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಳೆದ ನಂತರ ಗುರುಬಲ ಬರುತ್ತೆ. ಈ ಗುರುಬಲ ಬಂದಾಗ ಅವರು ಕೀರ್ತಿ ಸನ್ಮಾನಗಳನ್ನು, ಸ್ಥಿರವಾದ ಆಸ್ತಿಗಳನ್ನು ಪಡಿತಾರೆ. ಆ ಸ್ಥಿರಾಸ್ತಿಗಳನ್ನು ಪಡೆಯುವಾಗ ಮುನ್ನೆಚ್ಚರಿಕೆ ಬಹಳ ಇರಬೇಕು. ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ. ವೃಷಭ ರಾಶಿಗೆ ಸದ್ಯದಲ್ಲೇ ಗುರುಬಲ ಒಳ್ಳೆಯ ಸ್ಥಾನಮಾನಗಳನ್ನು ಜೊತೆಗೆ ಗೌರವ ಆಧಾರಗಳನ್ನು ತಂದುಕೊಡುತ್ತೆ. ಆದರೆ ಪ್ರಮುಖವಾಗಿ ದೂರ ಪ್ರಯಾಣ ಇತ್ಯಾದಿಗಳು ಬೇಡ. ಶುಭವಾಗಲಿ. ನೋಡಿದ್ರಾ, ಈಗ ಎಲ್ಲೆಲ್ಲಿ ಎಚ್ಚರಿಕೆಯಿಂದ ಇರಬೇಕು. ದೂರ ಪ್ರಯಾಣ ಬೇಡ, ತಾವೇ ಸ್ವತಃ ವಾಹನವನ್ನು ಚಲಾಯಿಸೋದು ಬೇಡ. ಯಾರದೇ ಜವಾಬ್ದಾರಿ, ವಸ್ತು ಇರಬಹುದು ಅಥವಾ ವಿಷಯ ಇರ್ಬೋದು, ಯಾವುದಕ್ಕೂ ನೀವು ಜವಾಬ್ದಾರಿ ಆಗೋದು ಅಥವಾ ಶ್ಯೂರಿಟಿ ಹಾಕೋದು ಬೇಡ. ನೋಡಿದ್ರೆ ಎಷ್ಟೆಲ್ಲ ಎಚ್ಚರಿಕೆಯ ಕ್ರಮಗಳನ್ನ ನಾವು ಪಡ್ಕೋಬೇಕಾಗಿದೆ. ಆದರೆ ಗುರುಬಲ ಬಂದ ಮೇಲೆ ಇವರಿಗೆ ಒಂದು ರೀತಿಯ ಚಾರ್ಮ್ ಬರುತ್ತೆ ಅನ್ನೋದನ್ನ ಗುರುಗಳು ಹೇಳಿದ್ದಾರೆ. ಗುರುಗಳೇ, ಈಗ ಮುಂದಿನ ರಾಶಿಯ ಆಗು ಹೋಗುಗಳು. 3ನೇ ರಾಶಿ ಮಿಥುನ ರಾಶಿ. ಮೃಗಶಿರ 3 ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರ, ಪುನರ್ವಸು 1, 2, 3ನೇ ಪಾದ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶುಭವಾದಂತಹ ಕಾಲ. ವರ್ಷಾದಿಯಿಂದ ಅಂದರೆ ಯುಗಾದಿಯಿಂದ. ಬಟ್ ಮಾರ್ಚ್ ತಿಂಗಳಲ್ಲಿ ಬಹಳ ಒಂದಷ್ಟು ವಿಚಾರಗಳಿಗೆ ಪ್ರಾಯಶ್ಚಿತ್ತಗಳು ಮಾಡ್ಕೋಬೇಕು ಇವರು. ಮುಖ್ಯವಾಗಿ ಕುಜನು ಜನ್ಮದಲ್ಲಿದ್ದಾನೆ. ಮಂಗಳನು ಜನ್ಮದಲ್ಲಿದ್ದಾಗ ಒಂದಷ್ಟು ನೂತನ ಆಭರಣ ಒಡವೆಗಳ ಖರೀದಿಗಳು ಈ ತಿಂಗಳಲ್ಲಿ ಬೇಡ. ಎರಡನೇದಾಗಿ ಕೇತು ಮತ್ತು ಚಂದ್ರರು 4ನೇ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ, ಮನಸ್ಸಿಗೆ ದುಃಖ, ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತೆ. ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲರಿಗೂ ಪ್ರಮುಖವಾಗಿರೋದು ಸ್ವಾಭಿಮಾನ. ಮಿಥುನ ರಾಶಿಯವರಿಗೆ ಸ್ವಲ್ಪ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಯ್ತೇನೋ ಅನ್ನುವಂಥ ಭಾವನೆ ಇರುತ್ತೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಮನಸ್ಸಿಗೆ ಇಳಿಯೋದು ಬೇಡ. ಶನಿ 9ನೇ ಮನೆಯಲ್ಲಿದ್ದು ಸ್ವಲ್ಪ ಸಾಹಸದ ಕೆಲಸಗಳು ಮಾಡಬೇಡಿ. ಮಿಥುನ ರಾಶಿಯವರು
ಈಗ ಸಾಹಸ ಮಾಡ್ತೀನಿ ಅಂಥೇಳಿ ಎಲ್ಲರೂ ಹೋದಾಗ ಈ ಬೆಟ್ಟ ಗುಡ್ಡ ಹತ್ತಿಳಿಯೋದು, ಬೇರೆಯವರೆಲ್ಲರೂ ರಿಜೆಕ್ಟ್ ಮಾಡಿದ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೋಗೋದು, ಇಂಥ ಸಾಹಸಮಯವಾದ ಕೆಲಸಗಳು ಮಾಡೋದು ಬೇಡ. ಮಿಥುನ ರಾಶಿಯವರಿಗೆ ಸ್ವಲ್ಪ ದಿನಗಳ ಕಾಲದ ನಂತರವಾಗಿ ಒಳ್ಳೆಯ ಫಲಗಳು ಕಾಣುತ್ತೆ. ಮಿಥುನ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇದ್ದು ಅತಿ ಹೆಚ್ಚು ಗುರುವಿನ ಸಾನ್ನಿಧ್ಯವನ್ನು ಪಡಿಬೇಕು. ಗುರುವಿನ ಸಾನ್ನಿಧ್ಯವನ್ನು ಮೊದಲೆಲ್ಲ ಮಾಡ್ತಾ ಇದ್ದೆ, ಪೂಜೆ ಪುನಸ್ಕಾರ ಧ್ಯಾನ ಜಪಗಳನ್ನು. ಆಗ ಬೇರೆ ಬೇರೆ ಕಷ್ಟಗಳಿದ್ದರೂ ಮನಸ್ಸಿಗೆ ಸುಖವಿತ್ತು. ಈಗ ಮನಸ್ಸಿಗೆ ಸುಖವಿದೆ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲ್ಲ. ಈಗ ಮಾಡುವ ಶಕ್ತಿ ಇದೆ, ಮಾಡುವ ಸಂದರ್ಭಗಳೂ ಸಿಗುತ್ತೆ, ಸಮಯಗಳೂ ಸಿಗುತ್ತೆ. ನಾವು ಯಾವುದಕ್ಕೋ ಟೈಮನ್ನು ಸಮಯವನ್ನು ಹಾಳು ಮಾಡಿ ಆಧ್ಯಾತ್ಮದ ಕಡೆಗೆ ಮಿಥುನ ರಾಶಿಯವರಿಗೆ ಆ ನಂಬಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಯಾವತ್ತೂ ಭಗವಂತನನ್ನು ನಾವು ಹುಡುಕೋಕ್ಕೆ ಹೋಗಬಾರದು. ಅವನ ಇರುವಿಕೆಯನ್ನು ಅನುಭವಿಸಬೇಕು, ಅವನ ಅಸ್ತಿತ್ವಗಳನ್ನು ನಾವು ಕಾಣಬೇಕು. ಇದೆಲ್ಲವೂ ಮಿಥುನ ರಾಶಿಯವರಿಗೆ ಪಾಠ ಆಗಿರುತ್ತೆ. ಕಳೆದ ದಿನಗಳಲ್ಲಿ ನಾನು ನಂಬ್ಕೊಂಡಿದ್ದೆ, ಅದು ಸಿಗಲಿಲ್ವಲ್ಲ, ನಾನು ಯಾವುದೋ ಕ್ಷೇತ್ರಕ್ಕೆ ಹೋಗಿ ಬಂದೆ, ಆಮೇಲೆ ದುಃಖ ಬಂತಲ್ಲ, ಯಾವುದೋ ರೀತಿಯ ನಷ್ಟವಾಯ್ತಲ್ಲ ಅಂಥೇಳಿ ಎಲ್ಲ ಅನುಭವಗಳಾಗಿರುತ್ತೆ. ಆದರೆ 12ನೇ ಮನೆಯಲ್ಲಿ ಗುರು ಇದ್ದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಭಗವಂತ ಎಲ್ಲ ರೀತಿಯ ಸಂದರ್ಭಗಳನ್ನೂ ನಮಗೆ ಎದುರಿಸುವಂತೆ ಬಿಡ್ತಾನೆ. ಅದರಲ್ಲಿ ಸುಖಮಯ ಸಂದರ್ಭಗಳನ್ನು ಮಾತ್ರ ತಗೊಳ್ತೀವಿ, ದುಃಖಮಯವಾದಂಥ ಸಂದರ್ಭಗಳನ್ನು ಪರಿಗಣನೆಗೆ ತಗೊಳ್ಳಲ್ಲ. ಯಾವತ್ತಿಗೂ ಅಷ್ಟೇ ಧ್ಯಾನ ಜಪ ತಪಸ್ಸುಗಳನ್ನು ಯಾಕೆ ಮಾಡಬೇಕು ಅಂದರೆ, ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೀವಿ, ದೇಹ ಚೆನ್ನಾಗಿರಲಿ, ಆರೋಗ್ಯ ಹಾಳಾಗಬಾರ್ದು ಅಂತ. ಆ ದೇಹವನ್ನೇ ನಿಯಂತ್ರಣ ಮಾಡೋ ಮನಸ್ಸಿಗೆ ಯಾವ ಆಹಾರ ಕೊಡ್ತೀವಿ? ಮನಸ್ಸಿಗೆ ಪ್ರಪಂಚದಲ್ಲಿ ಆಹಾರವಿಲ್ಲ. ಏನೋ ತಿಂದಾಗ ಬರೀ ನಮ್ಮ ಸ್ವಾದ ಮಾತ್ರ ತೃಪ್ತಿ ಪಡುತ್ತೆ, ಏನೋ ನೋಡಿದಾಗ ಕಣ್ಣಿಗೆ ಮಾತ್ರ ತೃಪ್ತಿಯಾಗುತ್ತೆ, ಅಥವಾ ಏನಾದರೂ ಒಂದು ಕೆಲಸ ಕಾರ್ಯಾದಿಗಳನ್ನು ಇಷ್ಟಪಟ್ಟು ಮಾಡಿದಾಗ ಆ ಸಂದರ್ಭ ಮಾತ್ರ ಖುಷಿ ಪಡುತ್ತೆ. ಆದರೆ ಮನಸ್ಸಿಗೆ ಆಹಾರ ಯಾವುದಪ್ಪ ಅಂದರೆ ಧ್ಯಾನ. ಹೆಚ್ಚು ಮೆಡಿಟೇಷನ್ಗಳನ್ನು ಧ್ಯಾನಗಳನ್ನು ಆಚರಣೆ ಮಾಡಬೇಕು. ಮಿಥುನ ರಾಶಿಯವರು ಧ್ಯಾನಾಸಕ್ತರಾಗಬೇಕು. ಸ್ವಲ್ಪ ದಿನಕ್ಕೊಂದು 10 ನಿಮಿಷನಾದರೂ ಧ್ಯಾನ ಮಾಡಬೇಕು. ಮಕ್ಕಳು ಮರಿಗಳಿಗಾದರೂ ಕೂರಿಸಿ 10 ನಿಮಿಷನಾದರೂ ಧ್ಯಾನವನ್ನು ಮಾಡುವಂತೆ ಪ್ರೇರೇಪಿಸಬೇಕು. ದೊಡ್ಡವರಿಗೂ ಕೂಡ ಸಂದರ್ಭ ಸಿಕ್ಕಾಗ ಬೆಳಗ್ಗೆ ಅಥವಾ ಮತ್ತು ಸಂಜೆ ಯಾವಾಗಾದರೂ ಧ್ಯಾನವನ್ನು, ನಿಮಗೆ ಯಾವ ದೇವರಲ್ಲಿ ನಂಬಿಕೆ ಇದೆಯೋ, ನಿಮಗೆ ಯಾವುದರ ಬಗ್ಗೆ ಒಲುಮೆ ಇದೆಯೋ ಅದನ್ನು ಕುರಿತು ಧ್ಯಾನ ಮಾಡಿ. ಅವ್ಯಾವುದೂ ಇಲ್ಲ ಅಂದರೆ ಓಂಕಾರವನ್ನು ಧ್ಯಾನ ಮಾಡಿ. ಈ ಧ್ಯಾನದಿಂದ ಅನೇಕ ವರ್ಷಗಳಿಂದ ದಿನಗಳಿಂದ ಆಗದೇ ಇರುವಂತಹ ಕೆಲಸಗಳಿದೆಯಲ್ಲ ಮಿಥುನ ರಾಶಿಯವರಿಗೆ, ಅವೆಲ್ಲ ಆಗಕ್ಕೆ ಶುರುವಾಗುತ್ತೆ. ಅದೆಲ್ಲವನ್ನು ಪ್ರತಿಫಲ ತೋರಿಸೋದೇ ನಮ್ಮ ಮನಸ್ಸು. ಹಾಗಾಗಿ ಮನಸ್ಸಿನಲ್ಲಿರುವಂಥ ಎಲ್ಲ ಜಡತ್ವಗಳನ್ನು, ಸೋಮಾರಿತನಗಳನ್ನು, ಆಲಸ್ಯಗಳನ್ನು ಮಿಥುನ ರಾಶಿ ಬಿಡಬೇಕು. ಧ್ಯಾನವನ್ನು ಆಚರಣೆ ಮಾಡಲಿ. 10 ನಿಮಿಷನಾದರೂ ಧ್ಯಾನ ಮಾಡಬೇಕು. ವಿದ್ಯಾರ್ಥಿಗಳಿಗೂ ಅಷ್ಟೇ, ಮನಸ್ಸು ಚಂಚಲತೆ ಬಹಳ ಚಂಚಲವಾಗಕ್ಕೆ ಶುರುವಾಗಿದೆ. ಪ್ರಾಪಂಚಿಕ ವ್ಯಾಮೋಹಗಳು ಜಾಸ್ತಿ. ಇವೆಲ್ಲವೂ ಕೂಡ ಒಂದಷ್ಟು ಸಮಯ ನಮಗೆ ಮಾರಕವಾಗಿಬಿಡುತ್ತೆ. ಹಾಗಾಗಿ ಮಿಥುನ ರಾಶಿಯ ಮಕ್ಕಳು ಧ್ಯಾನವನ್ನು, ಶಾರದೆಯ ಪೂಜೆಯನ್ನು ಆಚರಣೆ ಮಾಡಬೇಕು. ಶಾರದಾ ಸರಸ್ವತಿಯ ಧ್ಯಾನ ಮಂತ್ರಾದಿಗಳನ್ನು, ಶ್ಲೋಕಗಳನ್ನು ಪಠಣ ಮಾಡಬೇಕು. ಅದು ಯಾವುದು ಆಗಲಿಲ್ವಾ, ಗುರುಚರಿತ್ರೆಯನ್ನು, ಗುರು ದ್ವಾದಶದಲ್ಲಿ ತೊಂದರೆ ಕೊಡ್ತಿದ್ದಾರಲ್ವ, ಗುರುಚರಿತ್ರೆಯನ್ನು ಓದಿ. ಮನೆಯಲ್ಲಿ ಯಾರ್ಯಾರು ಮಿಥುನ ರಾಶಿ ಮಕ್ಕಳಿದಿರೋ ದತ್ತಾತ್ರೇಯ ಗುರುಗಳ ಗುರುಚರಿತ್ರೆ ಅಂತ ಪುಸ್ತಕ ಸಿಗುತ್ತೆ. ಅದನ್ನು ತಂದು ಪ್ರತಿ ಗುರುವಾರ ಭಾನುವಾರ ಒಂದೊಂದು ಪೇಜ್ ಹೇಳೋಕ್ಕಾದರೂ ಹೇಳಿ. ಅದನ್ನು ಮಾಡ್ತಾ ಬಂದರೆ ಅವರ ಜ್ಞಾನ, ಸೂಕ್ಷ್ಮತೆ, ಬುದ್ಧಿಗಳು ಬೆಳೆಯುತ್ತೆ. ಪುನಃ ಪುಸ್ತಕವನ್ನಿಟ್ಟು ನಮಸ್ಕಾರ ಮಾಡಲಿ ದೇವ್ರ ಮನೆಯಲ್ಲಿ. ಇಷ್ಟು ಮಾಡ್ತಾ ಬಂದರೆ ಮಿಥುನ ರಾಶಿಯವರ ಬದಲಾವಣೆ ಬಹಳ ಕಾಣುತ್ತೆ. ಹಣಕಾಸಿನ ವಿಚಾರಗಳು ಇವೆಲ್ಲದಕ್ಕೂ ಕೂಡ ಯುಗಾದಿ ನಂತರವಾಗಿ ಒಂದು ಪರಿಹಾರವಿದೆ.
ಅತ್ಯಂತ ದೊಡ್ಡ ದೊಡ್ಡ ಯೋಜನೆಗಳೆಲ್ಲ ಪೂರ್ಣವಾಗುತ್ತೆ. ಅದಕ್ಕೆ ಆ ಪರಿಹಾರವನ್ನು ಮಾಡಿಕೊಳ್ಳಿ. ಯುಗಾದಿ ನಂತರ ಅದನ್ನು ತಿಳಿಸೋಣ. ಶುಭವಾಗಲಿ. ನೋಡಿದ್ರೆ ಮಿಥುನ ರಾಶಿಯವರು ಶಾರದಾ ಪೂಜೆಯನ್ನು ಮಾಡಿ, ದತ್ತಾತ್ರೇಯ ಗುರುಗಳ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಅದನ್ನು ಓದಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಮುಂದಿನ ರಾಶಿಯ ಆಗು ಹೋಗುಗಳೇನು, ಅವರ ಒಂದು ಈ ಮಾರ್ಚ್ ತಿಂಗಳ ಭವಿಷ್ಯ ಹೆಂಗಿದೆ? 4ನೇ ರಾಶಿ ಕರ್ಕಾಟಕ ರಾಶಿ. ಪುನರ್ವಸು 4ನೇ ಪಾದ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಕರ್ಕಾಟಕ ರಾಶಿಯವರಿಗೆ ಗುರು 11ನೇ ಮನೆಯಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿದಿರಿ. ಅದರ ಜೊತೆಯಲ್ಲಿ ಆಯಾ ಕಾಲದಲ್ಲಿ ಆಯಾ ಫಲಿತಾಂಶಗಳು ಸಿಗುತ್ತೆ. ಶುಕ್ರರು 9ನೇ ಮನೆಯಲ್ಲಿ ಭಾಗ್ಯ ಸಮಯಗಳನ್ನು ಕೊಡ್ತಾ ಇದ್ದಾರೆ ಕರ್ಕಾಟಕ ರಾಶಿಗೆ. ಆದರೆ ಈಗ ಪ್ರಾರಂಭ ಆಗಿದೆ. ಕಳೆದ ತಿಂಗಳವರೆಗೂ ಇದ್ದಂತಹ ಎಷ್ಟೋ ವಿಚಾರಗಳು ಮುಗಿದು ಹೋಗಿದೆ. ಫೆಬ್ರವರಿಗೆ, ಮಾರ್ಚ್ ತಿಂಗಳಲ್ಲಿ ಅವೆಲ್ಲ ಮುಂದೂಡ್ತಾ ಅಂದರೆ ಕಾರ್ಯರೂಪಕ್ಕೆ ಬರುತ್ತೆ. ಭಾಳ ದಿನ ಆಯಿತು, ಇನ್ನೂ ಕೆಲಸ ಕಾರ್ಯಗಳು ಬಂದಿಲ್ಲ, ಇನ್ನೂ ಯಾರೋ ಒಪ್ಪಬೇಕು, ಇನ್ನೂ ಯಾರೋ ಅದರಿಂದ ಯಾರ್ದೋ ಪರ್ಮಿಷನ್ಗಳು ಬೇಕು. ಇವೆಲ್ಲ ಮಾರ್ಚ್ ತಿಂಗಳಲ್ಲಿ ಪೂರ್ಣ ಆಗುತ್ತೆ. ಯುಗಾದಿ ಹಬ್ಬದೊಳಗೆ ಇವೆಲ್ಲ ಒಳ್ಳೆ ಫಲಗಳನ್ನು ಕಾಣ್ತೀರಿ. ಶನಿ ಅಷ್ಟಮದಲ್ಲಿದ್ದಾನೆ. ಶನಿ ಅಷ್ಟಮದಲ್ಲಿದ್ದರೆ ನಷ್ಟ ಅಂತ, ಬಹಳ ದ್ರವ್ಯ ನಷ್ಟಗಳಾಗಿರುತ್ತೆ. ದುಡ್ಡಿನ ವ್ಯವಹಾರಗಳಲ್ಲಿ, ಅಥವಾ ದುಡ್ಡಿನ ಬದಲು ವಾಹನಗಳು, ದ್ರವ್ಯಗಳು, ಇವೆಲ್ಲವನ್ನೂ ಕೂಡ ಅಷ್ಟಮದಲ್ಲಿ ಶನಿ ಎಷ್ಟೋ ಸಂದರ್ಭಗಳಲ್ಲಿ ಬಂಗಾರ ಕಳೆದು ಹೋಗೋದು, ಅಥವಾ ಬಹಳ ಆಸೆ ಇಟ್ಕೊಂಡಂಥ ಬಂಗಾರಗಳನ್ನು ಅಡ ಇಟ್ಟು ಬರೋದು, ಇವೆಲ್ಲ ಅಷ್ಟಮದ ಶನಿಯಲ್ಲಿ ಆಗುತ್ತೆ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನು ಈ ಸಂಕ್ರಮಣದ ನಂತರ, ಬರೋ ಹುಣ್ಣಿಮೆಯ ನಂತರವಾಗಿ ಚಂದ್ರ ಕ್ಷೀಣಚಂದ್ರನಾಗ್ತಾ ಬರ್ತಾನೆ. ಆ ನಂತರವಾಗಿ ಯುಗಾದಿಯಿಂದ ಚೈತ್ರ ಮಾಸಕ್ಕೆ ಪುನಃ ಚಂದ್ರನು ವೃದ್ಧಿಯಾದಾಗ, ಈ ವೃದ್ಧಿಯಲ್ಲ, ಮುಂದಿನ ವೃದ್ಧಿ ಚಂದ್ರಮದಲ್ಲಿ ಚಂದ್ರನ ಬಲ ಅವರಿಗೆ ಸಿಗುತ್ತೆ. ಚಂದ್ರ ಬಲ ಸಿಕ್ಕರೆ ದೈವಬಲ ಸಿಕ್ಕಂಗೆ ಅಂತ. ಅಷ್ಟಮದಲ್ಲಿ ಶನಿ ಇದ್ದರೂ ಗುರುಬಲ ಇರೋದರಿಂದ ಶನಿಯಿಂದ ಯಾವುದೇ ತೊಂದರೆಗಳು ಬರಲ್ಲ. ಎಲ್ಲಿವರೆಗೂ ಗುರುಬಲ ಇರುತ್ತೋ ಅಲ್ಲಿವರೆಗೂ ಕರ್ಕಾಟಕ ರಾಶಿಯವರಿಗೆ ಶನಿಯಿಂದ ತೊಂದರೆ ಇಲ್ಲ. ಇದ್ದರೂ ಅಲ್ಪ ಮಟ್ಟ ಕೊಟ್ಟಿರ್ತಾನೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ಕೊಡಲ್ಲ. ಆದ್ದರಿಂದ ಪ್ರಮುಖವಾಗಿ ಕರ್ಕಾಟಕ ರಾಶಿಯವರು ಅಷ್ಟಮದಲ್ಲಿ ಶನಿ ಇದ್ದಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆದಷ್ಟು ಹೊರಗಿನ ಪದಾರ್ಥಗಳ ಸೇವನೆ ಸ್ವಲ್ಪ ಕಡಿಮೆಯಾಗಲಿ. ಮನೆಯ ಆಹಾರ ಸ್ಥಿತಿಗಳು ಉತ್ತಮವಾಗಲಿ. ಹಾಗೂ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಇರೋದರಿಂದಾಗಿ ಪದೇ ಪದೇ ಆಗಾಗ ಸಮಸ್ಯೆಗಳು ಅಥವಾ ಕಷ್ಟ ಕಾರ್ಪಣ್ಯಗಳು ಇನ್ನೂ ಮುಗದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ತಲೆ ಮೇಲೆ ಬಂದು ಕೂರುವಷ್ಟು ಅಪಮಾನಗಳಾಗುತ್ತೆ. ಯಾರಿಂದನೋ ಅವಮಾನ, ಯಾರಿಂದನೋ ಅಪಮಾನ, ಯಾರೋ ಭಯಪಡಿಸ್ತಾರೆ, ಯಾರೋ ಆತಂಕ, ಅಥವಾ ಈ ಮನೆ ಯಾರಿಗೋ ಈ ಥರ ಆಗ್ಬಿಡುತ್ತೇನೋ, ಮನೇಲಿ ಅವ್ರಿಗೆ ತೊಂದರೆ ಆಗ್ಬಿಡುತ್ತೇನೋ, ಇವ್ರಿಗೆ ಇದಾಗ್ಬಿಡುತ್ತೇನೋ, ಯಾವುದೋ ರೀತಿಯ ಆತಂಕಗಳು ಏನು ಕಾಡ್ತಾ ಇದೆ. ಎಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತೋ, ಯಾವ ಎಲ್ಲ ದೇವಸ್ಥಾನದಲ್ಲೂ ಪ್ರತಿ ಹುಣ್ಣಿಮೆ ದಿನ ಸತ್ಯನಾರಾಯಣ ವ್ರತ ನಡೆಯುತ್ತೆ. 5 ತೆಂಗಿನಕಾಯಿಗಳನ್ನು ಆ ಸತ್ಯನಾರಾಯಣ ಪೂಜೆಗೆ ಕೊಟ್ಟು ಬನ್ನಿ. ಪಂಚಫಲಂ 5 ತೆಂಗಿನಕಾಯಿ ಪೂರ್ಣ ಫಲಗಳನ್ನು ಕುಟುಂಬದವ್ರ ಮನೆಯವರ ಹತ್ರ ಎಲ್ಲರ ಹತ್ರನೂ ಮುಟ್ಟಿಸ್ಬಿಟ್ಟು, 3 ಜನ ಕರ್ಕಾಟಕ ರಾಶಿಯವರಿದ್ದರೆ 5 3 15 ತೆಂಗಿನಕಾಯಿ ಕೊಡಬೇಕು. ಕೊಟ್ಟು ಬರೋರು ಒಬ್ಬರೇ ಕೊಟ್ಟು ಬನ್ನಿ. ಆ ತೆಂಗಿನಕಾಯಿನ ಕೊಟ್ಟು ಸತ್ಯನಾರಾಯಣ ದೇವರ ಪ್ರಸಾದ ಮನೆಗೆ ತಂದು ಎಲ್ಲರೂ ದೇವರ ಮುಂದೆ ಅದನ್ನು ಸ್ವೀಕಾರ ಮಾಡಿ. ಯಾವಾಗ ನಿಮ್ಮ ಮನೆಗೆ ಸತ್ಯನಾರಾಯಣ ಪೂಜೆಯ ಪ್ರಸಾದ ಬರುತ್ತೋ ಆಗ ಶುಭ ಸುದ್ದಿಗಳು ಅದರಿಂದನೇ ಬರುತ್ತೆ. ಮಾರ್ಚ್ 30 ನಂತರವಾಗಿ ಮುಂದಿನ ದಿನಗಳಲ್ಲಿ ಶನಿಯು 9ನೇ ಮನೆಗೆ ಹೊರಟೋಗ್ತಾರೆ. ಗುರುನು ಸ್ಥಾನಪಲಟರಾಗ್ತಾರೆ. ಯಥಾಸ್ಥಿತಿಯಾಗಿ ಎಷ್ಟೋ ಜನ ನಾ ಸೆಟ್ಲಾಗಲಿಲ್ವಲ್ಲ ಅನ್ನೋರೆಲ್ಲ ಸೆಟ್ಲಾಗ್ತೀರಿ. ಕೆಲಸ ಕಾರ್ಯ ಉದ್ಯೋಗ ಸಿಗದಿರೋರಿಗೆ ಉದ್ಯೋಗ ಸಿಗುತ್ತೆ ಬರೋ ದಿನಗಳಲ್ಲಿ. ಈ ವರ್ಷದ ಏಪ್ರಿಲ್ ಮೇನಲ್ಲಿ ಅವೆಲ್ಲ ಫಲ ಕಾಣ್ತೀರಿ. ಮಾರ್ಚ್ ತಿಂಗಳಲ್ಲಿ ದೇವರ ಕಾರ್ಯ ಮಾಡಿ ಮುಂದಿನ ದಿನಗಳಲ್ಲಿ ಅವನು ಫಲ ಕೊಡ್ತಾನೆ. ಸತ್ಯನಾರಾಯಣ ಪೂಜೆಯನ್ನು ಎಲ್ಲಿ ನಡೆಯುತ್ತೋ ಮುಗಿಯೋರಿಗೂ ಕೂತಿದ್ದು ಬನ್ನಿ. ಅರ್ಧಂಬರ್ಧಕ್ಕೆ ಎದ್ದು ಬರಬೇಡಿ. ಸತ್ಯನಾರಾಯಣ ಪ್ರಸಾದವನ್ನಾದರೂ ಮನೆಗೆ ತಂದು ಎಲ್ಲರೂ ಸ್ವೀಕಾರ, ಎಲ್ಲರೂ ಅದನ್ನು ತಿನ್ನಬೇಕು.
ಸತ್ಯನಾರಾಯಣ ಪ್ರಸಾದದಿಂದನೇ ಎಷ್ಟೋ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗೆ ಹೋಗುತ್ತೆ. ಹಾಗಾಗಿ ಅದನ್ನು ಆಚರಣೆ ಮಾಡಿ, ಸತ್ಯನಾರಾಯಣ ದೇವರ ಕೃಪೆಯಿಂದ ನಿಮಗೆ ಶುಭವಾಗುತ್ತೆ. ಹಾಗೂ ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆನ ಮಾಡಿ. ಅಯ್ಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಕರ್ಕಾಟಕ ರಾಶಿಯವರು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ 2 ವರ್ಷದಿಂದ ಅನ್ಕೊತಿರ್ತಾರೆ, ಕೂಡ ಬಂದಿರಲ್ಲ. ಭಗವಂತನನ್ನು ಆಧಾರವಾಗಿಟ್ಟುಕೊಂಡು ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಬರೋ ತಿಂಗಳಲ್ಲಿ ಅದನ್ನು ಮಾಡ್ತೀರಿ. ಅದನ್ನು ಮಾಡಿದ ಮೇಲೆ ನಿಮ್ಮ ವ್ಯವಹಾರಗಳು ಕೈ ಹಿಡಿಯುತ್ತೆ, ಕೆಲಸ ಕಾರ್ಯ ಉದ್ಯೋಗ. ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಕಂಕಣ ಬಲಾದಿಗಳು ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಹಿತಿ ಕೊಡ್ತೀವಿ. ಸತ್ಯನಾರಾಯಣ ದೇವರ ಅನುಗ್ರಹವನ್ನು ಅಷ್ಟರೊಳಗೆ ಪಡ್ಕೊಳ್ಳಿ. ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ಮನಸ್ಸಿಗೆ ತುಂಬ ನೋವಾಗುವಂಥದ್ದು, ಅವಮಾನಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಎಚ್ಚರಿಕೆಯಿಂದ ಇರಿ. ಸತ್ಯನಾರಾಯಣ ಸ್ವಾಮಿಯ ವ್ರತ ಮಾಡ್ತೀವಿ ಅಥವಾ ಪೂಜೆ ಮಾಡಿಸ್ತೀವಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಖಂಡಿತ ನೆರವೇರುತ್ತೆ. ಅದ್ರ ಜೊತೆಗೆ ನಿಮಗೆ ಒಳ್ಳೆಯ ಫಲಗಳು ಕೂಡ ಬರುತ್ತೆ. ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ದೇವಸ್ಥಾನದಲ್ಲಿ ನಡೆಯುವಂಥ ಸತ್ಯನಾರಾಯಣ ಪೂಜೆಯ ವ್ರತದಲ್ಲಿ ನೀವು ಭಾಗವಹಿಸೋಕ್ಕೆ ಎಲ್ರಿಗೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬರು ಕರ್ಕಾಟಕ ರಾಶಿಯವರ ತೆಂಗಿನಕಾಯಿ 5 ತೆಂಗಿನಕಾಯಿಗಳನ್ನ ತಗೊಂಡು ಹೋಗಿ ಆ ಒಂದು ಪೂಜೆ ನಡೆಯುವ ಸ್ಥಳದಲ್ಲಿ ಆ ಪೂಜೆಗೆ ನಿಮ್ಮ ಒಂದು ಪಾಲನ್ನು ಕೊಡಿ. ನೀವು ಅಲ್ಲಿನ ಪ್ರಸಾದನ ತಂದು ಮನೆಯಲ್ಲಿ ದೇವರ ಮುಂದೆ ಅದನ್ನು ಸ್ವೀಕರಿಸಿದ್ರೆ ಆ ಸತ್ಯನಾರಾಯಣ ಪೂಜೆಯ ಪ್ರಸಾದದ ಜೊತೆ ನಿಮಗೆ ಒಳ್ಳೆಯ ಸುದ್ದಿಗಳು ಕೂಡ ಒಳಗೆ ಬರುತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಬನ್ನಿ ಈಗ ಮುಂದಿನ ರಾಶಿಯ ಆಗು ಹೋಗುಗಳೇ ಹೆಂಗಿದ್ದಾವೆ ಗುರುಗಳೇ? ಮುಂದಿನ ರಾಶಿಯವರದ ಒಂದು ಪುಣ್ಯ ಅಪುಣ್ಯ ಅಥವಾ ಅವರ ಒಂದು ಈ ಮಾಸ ಭವಿಷ್ಯ ಹೆಂಗಿರ್ಬೋದು? ಸಿಂಹರಾಶಿ ಮಘಾ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ ಬರುತ್ತೆ. ಸಿಂಹರಾಶಿಗೆ ಅಧಿಪತಿ ಸೂರ್ಯನು ಅಧಿಪತಿತ್ವನಾದಾಗ ನಾವೇನು ಕರಿತೀವಿ, ಅಷ್ಟೂ ಗ್ರಹಗಳನ್ನು ನಿಯಂತ್ರಣ ಮಾಡೋನು ಸೂರ್ಯ. ಯಾರು ಸೂರ್ಯ ಅಧಿಪತಿತ್ವ ರಾಶಿಯಲ್ಲಿರ್ತಾರೋ ಅವರೆಲ್ಲವನ್ನೂ ಆಧಿಪತ್ಯ ಮಾಡ್ತಾರೆ, ಎಲ್ಲದನ್ನು ನಿರ್ವಹಣೆ ಮಾಡ್ತಾರೆ. ಯಾರಿಗೂ ಕಷ್ಟ ಅಂತಾದಾಗ ಅವರು ಸಹಾಯ ಮಾಡ್ತಾರೆ. ಆದರೆ ಅವರಿಗೆ ಕಷ್ಟ ಅಂತಾದಾಗ ಬೇರೆಯವರಿಂದ ಅವರು ಸಹಾಯವನ್ನು ಪಡೆಯೋಕ್ಕಾಗಲ್ಲ. ಯಾಕಂದರೆ ಸೂರ್ಯ ಎಲ್ಲರಿಗೂ ಬೆಳಗಬಹುದು, ಬಟ್ ಸೂರ್ಯನಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಲೀಡರ್. ಎಷ್ಟೋ ಸಂದರ್ಭಗಳು ಲೀಡರು ಸಹಾಯ ಕೇಳೋತ್ತಿಗೆ ಮುಜುಗರ ಆಗುತ್ತೆ, ನಾಚಿಕೆ ಆಗುತ್ತೆ. ನಾನು ಲೀಡರಾಗಿ ಹೆಂಗೆ ಕೇಳೋದು ಅಂತ. ಈ ರೀತಿಯ ಒಂದಷ್ಟು ಸಂದರ್ಭಗಳು ಸಿಂಹರಾಶಿಗೆ ಎದುರಾಗಿರುತ್ತೆ. ಆದರೂ ದ್ವಿತೀಯದಲ್ಲಿ ಕೇತು ಈ ವರ್ಷ ಸಿಂಹರಾಶಿಯವರಿಗೆ, ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ, ಈ ಮಾರ್ಚ್ 30 ತಾರೀಕುವರೆಗೂ ಕೂಡ ಅನೇಕ ಅವಕಾಶಗಳು ಕೆಲಸ ಕಾರ್ಯದಲ್ಲಿ ಮತ್ತು ಕಂಕಣ ಬಲ, ಮದುವೆ ಆಗದೇ ಇರತಕ್ಕಂಥ ಸ್ತ್ರೀ ಅಥವಾ ಪುರುಷ, ವರ ಅಥವಾ ವಧು ಇವರೆಲ್ಲರಿಗೂ ಮದುವೆಯ ಸೂಚನೆ ಸಿಗತ್ತೆ. ಈ ವರ್ಷ ಈ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ, ಮದುವೆ ಸೂಚನೆಗಳು ಸಿಗುತ್ತೆ. ಅದಕ್ಕೇನು ಬೇಕೋ ಸಿದ್ಧತೆಗಳು ಮಾಡಿಕೊಳ್ಳಿ. ಹಾಗೂ ಒಮ್ಮೆನಾದರೂ ಸಿಂಹರಾಶಿಯವರು ಧರ್ಮಕ್ಕಾಗಿ, ಅಂದರೆ ಎಲ್ಲಿ ಧರ್ಮದ ಪ್ರಯುಕ್ತವಾಗಿ ಅನ್ನದಾನ ಅಥವಾ ಎಲ್ಲಿ ಧರ್ಮದ ಪ್ರಯುಕ್ತವಾಗಿ ಧಾರ್ಮಿಕ ಕಾರ್ಯ ನಡೆಯುತ್ತೋ ಭಾಗವಹಿಸಿ, ಫಲಾಪೇಕ್ಷೆ ಇಲ್ಲದೆ ತಾನು ಕೊಡ್ತಕ್ಕಂಥ ದಾನವೂ ಬೇರೆಯವರಿಗೆ ಕಾಣದಂತೆ ಕೊಟ್ಟು ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡಿ ಬನ್ನಿ. ಸಾಧ್ಯವಾದರೆ ಹೊರನಾಡು, ಧರ್ಮಸ್ಥಳ ಇತ್ಯಾದಿಗಳಿಗೆ ಹೋಗಿ ಒಂದು ಬೊಗಸೆಯಾದರೂ ಅಕ್ಕಿಯನ್ನು ನಂದಲ್ಲ ಅಂತ ಹೇಳಿ ನಾನು ಕೊಡಬೇಕು. ಇದರಿಂದ ಅವರಿಗಿಂತ ದೊಡ್ಡವರಿಂದ ಅವರಿಗೆ ಸಹಾಯಗಳು ಸಿಗುತ್ತೆ. ಈ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ಹಾಗೆ ಅದು ಒಬ್ಬರಿಂದೊಬ್ಬರಿಗೆ ಆಗ್ತಾನೇ ಇರಬೇಕು. ಹಾಗಾಗಿ ಸಿಂಹರಾಶಿಯವರಿಗೆ ಈಗ ಇಷ್ಟು ದಿನಗಳವರೆಗೂ ನಿಷ್ಫಲ, ಅಂದರೆ ಎಲ್ಲವೂ ನಿಷ್ಕ್ರಿಯವಾಗಿದ್ದರೂ, ಕೆಲಸ ಕಾರ್ಯ ಉದ್ಯೋಗ ಇವೆಲ್ಲವೂ ನಿಷ್ಕ್ರಿಯವಾಗಿದ್ದರೂ ಇನ್ನು ಮುಂದೆ ಅವೆಲ್ಲ ಅಂದ್ಕೊಂಡಿದ್ದು ಆಗ್ತಾ ಬರುತ್ತೆ. ಹಾಗಾಗಿ ಅಕ್ಕಿ ಸೇವೆಯನ್ನು ಸಿಂಹರಾಶಿಯವರು ಪ್ರಮುಖವಾಗಿ ಅಕ್ಕಿ ಸೇವೆಯನ್ನು ಅಥವಾ ಅಕ್ಕಿಯನ್ನು ದಾನವನ್ನಾಗಿ ಅಥವಾ ಅನ್ನದಾನವನ್ನಾಗಿ ಒಂದು ಬೊಗಸೆಯಾದರೂ ಕೊಡಬೇಕು. ಇದನ್ನು ಈ ತಿಂಗಳಲ್ಲಿ ಒಂದು ದಿನ ಮಾಡಿ, ಯಾವುದೋ ಒಂದು ದಿನ ನನಗೆ ಫ್ರೀ ಇರೋ ದಿನನೇ ಮಾಡೋದು. ಭಾನುವಾರ, ಸೂರ್ಯನ ವಾರನೇ ಭಾನುವಾರ ಮಾಡಿ. ಮತ್ತು ಸಿಂಹರಾಶಿಯವರು ಒಂದಷ್ಟು ಅನೇಕ ಸಂದರ್ಭಗಳಲ್ಲಿ ಮಾಡಿರ್ತಕ್ಕಂತಹ ಸಾಲಬಾಧೆಗಳಾಗಲಿ, ಆರ್ಥಿಕತೆಗಳಾಗಲಿ,
ಒಂದು ಸರ್ತಿ ಎಲ್ಲ ಡಾಕ್ಯುಮೆಂಟ್ಗಳು ಸರಿ ಇದೆಯಾ ನೋಡ್ಕೊಳ್ಳಿ. ಪತ್ರ ಡಾಕ್ಯುಮೆಂಟ್ಗಳು ಅಯ್ಯೋ ಇನ್ನು ಯಾವತ್ತಾರು ಮಾಡಿದ್ರೆ ಆಯ್ತು ಬಿಡು ಅಂತ ಬಿಟ್ಟಿರ್ತೀವಿ, ಬಟ್ ಯಾವತ್ತೋ ಅದು ಅರ್ಜೆಂಟ್ ಅಥವಾ ಎಮರ್ಜೆನ್ಸಿಯಾಗಿ ಕೂತ್ಕೊಳ್ಳುತ್ತೆ. ಆದ್ದರಿಂದ ಸಿಂಹರಾಶಿಯವರು ಒಂದು ಸರ್ತಿ ಎಲ್ಲ ತನ್ನ ಡಾಕ್ಯುಮೆಂಟ್ ಸರಿ ಇದೆ ಅಂತ ನೋಡ್ಕೊಳ್ಳಿ. ಬುಧ ಮೀನರಾಶಿಯಲ್ಲಿದ್ದಾನೆ. ಎಲ್ಲ ಸತ್ಯವಾಗಿದ್ದರೂ ಕೂಡ ಅದನ್ನು ಸರಸ್ವತಿ ರೂಪದಲ್ಲಿ ಕೇಳುತ್ತೆ ಲೋಕ, ಅಂದ್ರೇನು ಲಿಖಿತ ರೂಪದಲ್ಲಿ ಕೇಳುತ್ತೆ. ಅದರಿಂದ ತನ್ನ ಪತ್ರಾದಿಗಳು ರೆಕಾರ್ಡ್ಸ್ಗಳು ಇವೆಲ್ಲ ಸರಿ ಇದೆ ಅಂತ, ಸರಿ ಇಲ್ಲ ಅಂದರೆ ಓಡಾಡಿ ನಿಂತಾದರೂ ಸರಿ ಮಾಡಿಸ್ಕೊಂಡು ಬರಬೇಕು. ಈ ತಿಂಗಳು ಆ ಕೆಲಸನ ಮುಗಿಸಿ, ಆಗ ಮುಂದಿನ ತಿಂಗಳಲ್ಲಿ ಆ ಸಮಸ್ಯೆಗಳು ಬರಲ್ಲ. ಹಾಗಾಗಿ ಸಿಂಹರಾಶಿಯವರು ಅಕ್ಕಿಯನ್ನು, ತಂಡುಲ ಅಂದರೆ ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿ ಸನ್ನಿಧಿ ಅಥವಾ ಯಾವ ವೈಶ್ವಾನರ ಯಾರಿಗಾರೂ ಅದು ದೇಹಕ್ಕೆ ಸೇರಬೇಕು. ಪ್ರಾಣಿಗಾದರೂ ಸರಿ, ಮನುಷ್ಯನಿಗಾದರೂ ಸರಿ, ಅದು ಅನ್ನ ದಾನವಾಗಿ ಹೋಗಬೇಕು. ಈ ತಿಂಗಳಲ್ಲಿ ಮಾಡಿಬಿಡಿ, ಇನ್ನು 12 ತಿಂಗಳು ಅದರ ಸುಖವನ್ನು ಬಯಸ್ತೀರಿ. ಮಾರ್ಚ್ ತಿಂಗಳಲ್ಲೇ ಮಾಡಬೇಕು ಅದನ್ನು, ಏಪ್ರಿಲ್ ಮಾಡಿದ್ರೆ ಫಲ ಇಲ್ಲ. ಮಾರ್ಚ್ ಫಲನೇ ನಿಮಗೆ ಅದನ್ನು ಹೇಳುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಶನಿ ಸಪ್ತಮದಲ್ಲಿದ್ದಾನೆ. ಎಲ್ಲವನ್ನೂ ಒಂದು ಸರ್ತಿ ತನ್ನ ವ್ಯವಹಾರಗಳು ಸರಿ ಇದೆ ಅಂತ ನೋಡಿಕೊಂಡು ಚಿಕ್ಕ ಪುಟ್ಟ ಈ ತಿದ್ದುಪಡಿ ಕರೆಕ್ಷನ್ಸ್ ಅಂತೀವಲ್ಲ, ಅದನ್ನೇನಾವಿದ್ದರೆ ಮಾಡಿಸ್ಕೊಳ್ಳಿ. ಸಿಂಹರಾಶಿಗೆ ಮಾರ್ಚು ಶುಭ ಫಲವನ್ನು ಹೇಳಿದೆ. ಒಳ್ಳೆಯದಾಗಲಿ. ಸಿಂಹರಾಶಿಯವರು ಅಂದರೆ ಸೂರ್ಯ ಯಾರಿಗೂ ಕಮ್ಮಿ ಇಲ್ಲ, ಆದರೆ ಅವನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಅನ್ನಂಗಿದೆ. ಬಟ್ ನಿಮ್ಗೇನೇ ತೊಂದರೆಗಳಿದ್ರು, ನಿಮ್ಗೆ ಯಾವುದೇ ಒಂದು ರೀತಿ ಸಹಾಯ ಬೇಕು ಅಂತಂದರೆ ಗುರುಗಳು ಹೇಳಿದ ಯಾವುದೇ ಒಂದು ಸಣ್ಣ ವಿಷಯನೂ ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಆದಷ್ಟು ನೀವು ಅಕ್ಕಿನ ದಾನ ಮಾಡಿ. ಹಾಗೆ ನಿಮ್ಮ ಒಂದು ಏನು ಲೆಕ್ಕ ಪತ್ರಗಳೆಲ್ಲ ಕರೆಕ್ಟಾಗಿದೆಯಾ, ಪ್ರಾಪರ್ಟಿದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂದರೆ ನಿಂತಿದ್ದು ಅದನ್ನು ಮೊದಲು ಸರಿ ಮಾಡಿಸಿ ಇಟ್ಕೊಳ್ಳಿ. ಮುಂದೆ ಆಗುವಂಥ ಆಪತ್ತುಗಳನ್ನು ಈಗಲೇ ತಡೆಗಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದಿನ ರಾಶಿಯ ಆಗು ಹೋಗ್ಗಳೇನು ಗುರುಗಳೇ? ಮುಂದಿನ ರಾಶಿ ಕನ್ಯಾ ರಾಶಿ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ, ಚಿತ್ತ 1 ಮತ್ತು 2ನೇ ಪಾದ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧಗ್ರಹ. ಬುಧನು ಸೌಮ್ಯಗ್ರಹ ಅಂತ ಹೇಳಿ ಕರಿತೀವಿ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಸೌಮ್ಯವಾಗಿರ್ತಾರೆ. ಆ ಸೌಮ್ಯತೆಗಳು ಹಾಗೂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಪುನಃ ಸೌಮ್ಯ ಗುಣಗಳನ್ನ ತಂದ್ಕೋಬೇಕು. ಒಂದಷ್ಟು ಸಂದರ್ಭಗಳಲ್ಲಿ ಯಾವುದೋ ವಿಚಾರಗಳಿಗೆ ನಮಗೆ ಅಹಂಭಾವಗಳು ಬರುತ್ತೆ. ಈ ಅಹಂಭಾವಗಳು ಶತ್ರುಗಳನ್ನು ಹುಟ್ಟಾಗುತ್ತೆ. ಮುಂದಿನ ಸಂದರ್ಭ ಬಂದಾಗ ಆ ವಿಚಾರಗಳಲ್ಲಿ ಬೇರೆ ಯಾರಿಂದನೋ ಸೋಲು ಅನುಭವಿಸುವಂತೆ ಆಗಬಹುದು. ಅವರಿಗೆ ಬಂದಿರೋದನ್ನು ಬೇರೆಯವರು ತಪ್ಪಿಸ್ಬೋದು. ಇಂಥದ್ದೆಲ್ಲ ಎದುರಾಗುತ್ತೆ. ಯಾಕಂದರೆ ಕನ್ಯಾ ರಾಶಿಯಲ್ಲಿ ಜನ್ಮದಲ್ಲಿ ಕೇತು ಇದ್ದು ಬ್ರಹ್ಮನನ್ನು ಪೂಜೆ ಮಾಡಬೇಕು. ಕೇತು ಗದಿದೇವತೆನೇ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಜನ್ಮದಲ್ಲಿ ಕೇತು, ಜನ್ಮದಲ್ಲಿ ಚಂದ್ರ. ಶನಿ 6ನೇ ಮನೆಯಲ್ಲಿ ಶುಭವಾಗಿದ್ದಾನೆ, ಶನಿಯಿಂದ ಬಾಧೆ ಇಲ್ಲ. ಗುರು 9ನೇ ಮನೆಯಲ್ಲಿ ಗುರುಬಲ ನಡೀತಾ ಇದೆ. ಸ್ವಲ್ಪ ಕಾಲ ಸಂದರ್ಭಗಳು ಬಂದಾಗ ತಾಳ್ಮೆಯಿಂದ ಆಲೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ. ದುಡುಕಿ ಮಾಡಿದ ಕೆಲಸ ಕಾರ್ಯಗಳು ತನ್ನ ಮಾತನ್ನು, ಕೊಟ್ಟ ಮಾತನ್ನು ಉಳಿಸ್ಕೊಳೋದಕ್ಕೆ ಬಿಡಲ್ಲ. ಈಗ ಎಷ್ಟೋ ಸಂದರ್ಭ ಆ ಥರ ಆಗೋಗ್ಬಿಟ್ಟಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ, ಕೊಟ್ಟಿರೋ ಸಮಯವನ್ನು ನೆರವೇರಿಸೋಕ್ಕಾಗ್ತಾ ಇಲ್ಲ. ಇವೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಎದುರಾಗ್ತಾ ಇದೆ. ಹಾಗಾಗಿ ಬ್ರಹ್ಮನನ್ನು ಆರಾಧನೆ ಮಾಡಿ, ಬ್ರಹ್ಮನನ್ನು ಧ್ಯಾನ ಮಾಡಿ, ಅಥವಾ ಮನೆಯಲ್ಲಿ ಒಂದು ಹಂಸದ ಮೂರ್ತಿಯನ್ನು, ಬಿಳಿಯ ಬಣ್ಣದ ಹಂಸದ ಒಂದು ಚಿಕ್ಕ ಮೂರ್ತಿಯನ್ನು ಸ್ವಲ್ಪ ದಿನಗಳವರೆಗೂ ಮನೆಯಲ್ಲಿ ತಂದಿಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡಿ, ಅಥವಾ ಅದಕ್ಕೊಂದು ಹೂವಿಟ್ಟಾದರೂ ನಮಸ್ಕಾರ ಮಾಡಿ. ಇದರಿಂದ ಕನ್ಯಾ ರಾಶಿಯವರು ಕೇತುವಿನ ಬಾಧೆಯಿಂದ, ರಾಹುವಿನ ಬಾಧೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಕೇತು ಜನ್ಮದಲ್ಲಿದ್ದಾಗ ದುಡುಕಿ ಏನೋ ಕೆಟ್ಟ ನಿರ್ಧಾರ ಮಾಡುವಂತೆ ಮಾಡಿಬಿಡ್ತಾನೆ. ಆದ್ದರಿಂದ ಮನಸ್ಸಿಗೆ ನಿಯಂತ್ರಣವನ್ನು ಮಾಡಲಿಕ್ಕಾಗಿ ತನ್ನ ಶಕ್ತಿಗಳನ್ನು, ತನ್ನ ಬಲಾಬಲಗಳನ್ನು ಇಂಥ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೋಗಬಾರದು. ಮಾರ್ಚ್ 30ರವರೆಗೂ ಸ್ವಲ್ಪ ಗ್ರಹಸ್ಥಿತಿಗಳ ಆ ರೀತಿ ಇದ್ದು, ಮಾರ್ಚ್ 30ರ ಒಳಗೆ ಹಂಸ ಪಕ್ಷಿಯನ್ನಾದರೂ ಮುಟ್ಟಿ, ನಿಜವಾದ ಹಂಸ ಪಕ್ಷಿನಾದರೂ ಮುಟ್ಟು ಬನ್ನಿ. ಇಲ್ವಾ
ಒಂದು ಗೊಂಬೆಯಂತಹ ಹಂಸವನ್ನು ತಂದು ನಿಮ್ಮ ವಾಸಸ್ಥಾನದಲ್ಲಿ ಇಟ್ಕೊಳ್ಳಿ ಅಥವಾ ಆಫೀಸಲ್ಲಿ ಇಟ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ಪರೀಕ್ಷೆಯ ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ ಈ ಸರ್ತಿ. ಆದ್ದರಿಂದ ವಿದ್ಯಾ ಸರಸ್ವತಿ ಒಲಿದಿದ್ದಾಳೆ. ಇನ್ನೂ ಹೆಚ್ಚಿನ ಸ್ಮರಣ ಶಕ್ತಿಯನ್ನು ಪಡ್ಕೊಳ್ಳಿ, ಜ್ಞಾಪಕ ಶಕ್ತಿಯನ್ನು ಪಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಸರಸ್ವತಿ ಆರಾಧನೆಗಳನ್ನು ಆಚರಣೆ ಮಾಡ್ತಾಯಿರಿ. ಕನ್ಯಾ ರಾಶಿಯವರೆಗೂ ಶುಭ ಫಲವಿದೆ. ಆಗಾಗ ಜ್ವರ ಕಾಡಬಹುದು ಅಥವಾ ಹೊಟ್ಟೆ ಸಂಬಂಧಿತ ನೋವುಗಳು, ಹೊಟ್ಟೆಗೆ ಸಂಬಂಧಪಟ್ಟಂತಹ ವಾಯುಪೀಡೆಗಳು ಜಾಸ್ತಿ ಕಾಡುತ್ತೆ. ಹಾಗಾಗಿ ಗೋವಿನ, ನಮ್ಮ ದೇಶಿ ಹಸುವಿನ ಗೋಮೂತ್ರವನ್ನು ಒಂದು ಗಾಜಿನ ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಬರೀ ಆಘ್ರಾಣಿಸುವುದು, ಅಂದರೆ ಮೂಸಿ ಅದರ ಸುಗಂಧವನ್ನು ತಗೊಳ್ಳೋದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾಡಿ. ಗೋಮೂತ್ರವನ್ನು ಬರೀ ಮೂಸಿದರೆ ದೇಹದಲ್ಲಿ ಎಷ್ಟೋ ಕ್ರಿಮಿಕೀಟಗಳು, ರೋಗಗಳು ಪರಿಹಾರ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಯಾಕೆ ಬರ್ತಿದೆ ಗೊತ್ತಾಗಲ್ಲ. ಮಾತ್ರೆ ತೊಗೊಳ್ತೀವಿ, ಆ ಟೈಮಲ್ಲಿ ಹೋಗುತ್ತೆ, ಪುನಃ ಮತ್ತೆ ಸಂಭವಿಸುತ್ತೆ. ಹಾಗಾಗಿ ಸ್ವಲ್ಪ ದಿನ ವಾಯುವನ್ನು ದೇಹದಿಂದ, ಇಡೀ ದೇಹದಲ್ಲಿ ಜಾಯಿಂಟ್ ಪೇನ್ಸ್ ಇವೆಲ್ಲ ಕನ್ಯಾ ರಾಶಿಯವರಿಗೆ ಬರ್ತಾ ಇದೆ. ಇವೆಲ್ಲ ಕೇತುವಿನಿಂದ ಉಂಟಾಗ್ತಿರುವಂಥದ್ದು. ಆದ್ದರಿಂದ ದೇಶಿ ಹಸುವಿನ ಗೋಮೂತ್ರವನ್ನು ಆಘ್ರಾಣಿಸುವುದು ಮತ್ತು ಸರ್ವಕಾರ್ಯ ಸಿದ್ಧಿಗಾಗಿ ನಿಮ್ಮೆಲ್ಲ ಇಚ್ಛೆಗಳು ಈಡೇರಲಿಕ್ಕೆ ಹಂಸವನ್ನು, ಹಂಸ ಪಕ್ಷಿ ಬಹಳ ಅತ್ಯಂತ ಶ್ರೇಷ್ಠವಾದಂತಹ ಪಕ್ಷಿ, ಬ್ರಹ್ಮನ ವಾಹನ, ಸರಸ್ವತಿಯ ವಾಹನವೂ ಹೌದು. ಆದ್ದರಿಂದ ಹಂಸವಾಹಿನಿ ಅಂತ ಹೇಳಿ ಕರಿತೀವಿ. ಹಂಸದ ಚಿತ್ರ, ಒಂದು ಫೋಟೋ ಇದ್ದರೂ ಸಾಕು, ಅದನ್ನು ಕನ್ಯಾ ರಾಶಿಯವರು ನೋಡೋದ್ರಿಂದ ಅವರಿಗೆ ಒಳ್ಳೆ ಫಲ ಸಿಗುತ್ತೆ. ದಿನ ಬೆಳಗ್ಗೆ ಎದ್ದು ಕೂಡಲೇ ಹಂಸವನ್ನು ದರ್ಶನ ಮಾಡಿ. ಶುಭವಾಗಲಿ. ಹಂಸ ಪಕ್ಷಿಯನ್ನು ಸ್ವತಃ ಮುಟ್ಟಿಯಾದರೂ ಬನ್ನಿ, ಅಥವಾ ಅದನ್ನು ಒಂದು ಚಿಕ್ಕ ಗೊಂಬೆಯ ರೂಪದಲ್ಲಾದರೂ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಮುಂದಿನ ರಾಶಿಯ ಆಗು ಹೋಗುಗಳೇನು ಅಂತ ನೋಡೋಣ. ಗುರುಗಳೇ, ಮುಂದಿನ ರಾಶಿ? ಮುಂದಿನ ರಾಶಿ ತುಲಾರಾಶಿ. ಚಿತ್ತ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ, ವಿಶಾಖ 1, 2, 3ನೇ ಪಾದ ತುಲಾರಾಶಿ. ಅಧಿಪತಿ ಶುಕ್ರಗ್ರಹ, ಪಂಚಮದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ತುಲಾರಾಶಿಯವರಿಗೆ ರಾಜಕೀಯವಾಗಿ ಹಿನ್ನಡೆ, ರಾಜಕೀಯದವರಿಗೆ ಹಿನ್ನಡೆ. ತುಲಾರಾಶಿಯ ರಾಜಕೀಯದವರಿಗೆ ಇನ್ಯಾವುದೋ ಒಂದಷ್ಟು ಶಕ್ತಿಗಳು ಸಹಾಯ ಮಾಡಬೇಕು. ಇವೆಲ್ಲವೂ ಕೂಡ ಒಂದಷ್ಟು ಸಂದರ್ಭಗಳಲ್ಲಿ ನಾವೇನೋ ಆಗತ್ತೆ ಅಂತ ಅಂದ್ಕೊಂಡು ಹೋಗಿರ್ತೀವಿ, ಅದು ಇನ್ನೇನೋ ಆಗುತ್ತೆ. ಆದ್ದರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಮಾನಸಿಕ ಹಿನ್ನಡೆಗಳು ಕಾಣುತ್ತೆ. ಹಿನ್ನಡೆಗಳು ಅಂದರೆ ಬಹಳ ಓಡಾಡಿದ್ರೂ ಕೂಡ ಫಲ ಸಿಗಲಿಲ್ವಲ್ಲ, ಎಷ್ಟು ನಾನು ಸಹಾಯ ಮಾಡಿದರೂ ನನಗೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನುವಂತಹ ಬೇಸರಗಳು ವ್ಯಕ್ತಪಡಿಸ್ತಾರೆ. ತುಲಾರಾಶಿಯವರಿಗೆ ಇದೊಂದು ತಿಂಗಳು ಕಳೀಲಿ, ಆಮೇಲೆ ಶುಭ ಫಲ ಸಿಗುತ್ತೆ. ಮಾರ್ಚ್ ತಿಂಗಳಲ್ಲಿ ಸಾಧಾರಣವಾದ ಫಲವನ್ನು ಹೇಳಿದೆ. ಕುಜನು 9ನೇ ಮನೆಯಲ್ಲಿದ್ದು ಸ್ವಲ್ಪ ಬೆಂಕಿ, ಆಮೇಲೆ ಕಿಡಿ, ಬೆಂಕಿಗಳಿಂದ ದೂರ ಇರಬೇಕು. ಬೆಂಕಿ, ಗ್ಯಾಸ್ ಸಿಲಿಂಡರು, ಆಮೇಲೆ ಬೆಂಕಿಯ ಪದಾರ್ಥ, ಬೆಂಕಿಯನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳು, ಇವೆಲ್ಲದರಿಂದನೂ ಒಬ್ಬೊಬ್ಬರೇ ಇದ್ದಾಗ ಅಂಥದ್ದೆಲ್ಲ ಮಾಡೋದಾಗಲಿ ಅಥವಾ ರಿಪೇರಿ ಮಾಡೋ ಇಂಥದ್ದೆಲ್ಲ ತುಲಾರಾಶಿಯವರು ಸ್ವಲ್ಪ ಹಿಂದೇಟು ಹಾಕಿ ಯುಗಾದಿ ಹಬ್ಬ ಬರೋವರೆಗೂ. 9ರಲ್ಲಿ ಕುಜನಿದ್ದಾಗ ಬೆಂಕಿಯಿಂದ, ಕಿಡಿಯಿಂದ ಅಥವಾ ಯಾವುದಾರೋ ಒಂದು ವಸ್ತುಗಳಿಂದ ಒಂದಷ್ಟು ಸುಡುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿ ಬೆಂಕಿಯಿಂದ ನಾವೇ ದೂರ ಇರಬೇಕು. ಅವಾಗ ಬೆಂಕಿಯಿಂದ ದೂರ ಹೇಳೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ಎಲ್ಲಿ ಒಂದು ದೀಪ ಹಚ್ಚಿಟ್ಟು ಹೋದರೂ ಕೂಡ ಅದ್ರ ಮೇಲೆ ಗಮನ ಇರಬೇಕು ಮನೆಯಲ್ಲಿ. ಅಥವಾ ಯಾವುದೋ ಒಂದು ಪದಾರ್ಥವನ್ನು ತೊಗೊಂಡಿದ್ದೀನಿ ಅಂದರೂ ಅದನ್ನು ಅದರ ನಿಯಮಿತ ಪ್ರಕಾರವನ್ನೇ ಉಪಯೋಗಿಸ್ಬೇಕು. ಅತಿ ಹೆಚ್ಚು ಉಪಯೋಗಿಸಿದಾಗ ಅದರಿಂದ ತೊಂದರೆಗಳು, ಯಾಕಂದರೆ ಅಲ್ಲಿ ತುಲಾರಾಶಿಯವರು ಯಾರು ಇದ್ದಾಗ. ಹಾಗಾಗಿ ಮಾರ್ಚ್ 30ರವರೆಗೂ ಬೆಂಕಿ ವಸ್ತುಗಳಿಂದ ಯಾವ ಸುಖ ನಾವೆಲ್ಲಿದ್ದರೂ ಹುಡ್ಕೊಂಡು ಬರುತ್ತೆ. ಆದರೆ ದುಃಖಾದಿಗಳನ್ನು ಹುಡುಕಿ ತೆಗಿಬೇಕು, ಅದೇ ಇವತ್ತಿನ ಮಹತ್ವ. ಹಾಗಾಗಿ ನಾನು ಯಾವುದರಿಂದ ದೂರ ಇರಬೇಕಪ್ಪ ಅಂದರೆ ಸ್ವಲ್ಪ ದಿನಗಳವರೆಗೂ ಬೆಂಕಿಗೆ ಸಂಬಂಧಪಟ್ಟ ವಸ್ತುಗಳಿಂದ ದೂರನಾಗಿರಬೇಕು. ತುಲಾರಾಶಿ ಅಧಿಪತಿ ಶುಕ್ರ, ಅಮ್ಮನವರ ಆರಾಧನೆ ಮಾಡಿ ಬನ್ನಿ. ಎಷ್ಟೋ ಸಂದರ್ಭ ಕೊಲ್ಲೂರಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ತುಲಾರಾಶಿಯವರು ಈಗ ಅಂದ್ಕೊಂಡಿರ್ತಾರೆ ಕೊಲ್ಲೂರಿಗೆ ಹೋಗಬೇಕು ಅಂತ,
ನಾನು ಡೈರೆಕ್ಟಾಗಿ ನೇರವಾಗಾದರೂ ಪ್ರತ್ಯಕ್ಷವಾಗಾದರೂ ಹೇಳ್ಕೊಂಡಿದ್ದೀನಿ, ಅಥವಾ ಯಾರೋ ಮಾತಾಡುವಾಗ ನನ್ನ ಮನಸ್ಸು ನಾನು ಹೋಗಬೇಕಿತ್ತು ಅಂತ ಅನಿಸುತ್ತೆ. ಆವಾಗ ಅವ್ರ ಮುಂದೆ ಹೇಳಕ್ಕೆ ಸರಿ ಹೋಗಲ್ಲ, ಅಥವಾ ನಾನು ಹೇಳ್ಕೊಂಡು ಬಿಟ್ಟುಬಿಟ್ಟಿದ್ದೀನಿ. ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನ ಮಾಡಿ ಕೊಲ್ಲೂರಿನ ಕುಂಕುಮವನ್ನು, ಅಮ್ಮನವರಿಗೆ ಅರ್ಚನೆ ಮಾಡಿದ ಕುಂಕುಮವನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಮಾರ್ಚ್ ಮುಗಿಯೋವರೆಗೂ. ಲಕ್ಷ್ಮೀ ಚಾಂಚಲ್ಯರಹಿತ ಸದಾ ತಿಷ್ಠತಿ ತದ್ಗೃಹೇ. ಬಹಳ ಲಕ್ಷ್ಮಿ ಚಂಚಲವಾಗಿಬಿಟ್ಟಿದ್ದಾಳೆ ತುಲಾರಾಶಿಗೆ, ಅವಳು ಸ್ಥಿರವಾಗಲಿಕ್ಕೆ ಇದನ್ನು ಮಾಡಿ. ತುಲಾರಾಶಿಯವರಿಗೆ ಮಾರ್ಚ್ 30 ಸಾಧಾರಣ ಫಲ, ಅತ್ಯುತ್ತಮ ಫಲವನ್ನು ಅಪೇಕ್ಷೆ ಪಡೋದು ಬೇಡ. ಆದರೆ ಆಪತ್ತುಗಳನ್ನು ಬಗೆಹರಿಸಿಕೊಂಡು ಶುಭ ಫಲಕ್ಕಾಗಿ ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು. ಸಾಧ್ಯವಾದರೆ ಕೊಲ್ಲೂರು ಮೂಕಾಂಬಿಕಾದೇವಿ ದರ್ಶನ, ಹೋಗೋಕ್ಕಾಗಲಿಲ್ವಾ ತಪ್ಪು ಕಾಣಿಕೆಯನ್ನಾದರೂ ಅಲ್ಲಿಗೆ ಮಣಿ ಆರ್ಡರ್ ಮಾಡಿ. ಶುಭವಾಗಲಿ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ ದೇವರಿಗೆ ಅರ್ಚನೆ ಮಾಡಿರುವಂತಹ ಕುಂಕುಮನ ನಿಮ್ಮ ಜೊತೆ ಯಾವಾಗಲೂ ಇಟ್ಕೊಳ್ಳಿ. ಯುಗಾದಿ ಹಬ್ಬ ಕಳೆಯೋವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತುಂಬ ಶುಭ ಫಲಗಳು ನಿಮಗೆ ಈ ಮಂತಲ್ಲಿ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಬರೀ ಈಗ ಮುಂದಿನ ರಾಶಿಯ ಭವಿಷ್ಯ ಹೆಂಗಿದೆ ಅನ್ನೋದನ್ನು ಕೇಳೋಣ. ಗುರುಗಳೇ, ವೃಶ್ಚಿಕ ರಾಶಿ, ವಿಶಾಖ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳನು, ಹಾಗೂ ವೃಶ್ಚಿಕ ರಾಶಿಗೆ 4ನೇ ಮನೆಯಲ್ಲಿ ಶನಿಯು, 5ನೇ ಮನೆಯಲ್ಲಿ ರಾಹು, ಪಂಚಮ ರಾಹು, ಗುರು 7ನೇ ಮನೆಯಲ್ಲಿ, ಕುಜ 8ಮ ಸ್ಥಾನದಲ್ಲಿ, ಕೇತು ಮತ್ತು ಚಂದ್ರರು 11ನೇ ಮನೆಯಲ್ಲಿ. ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಅತ್ಯಂತ ಶುಭಗ್ರಹಗಳ ಯೋಗವಿದೆ. ಶುಭಗ್ರಹಗಳ ಯೋಗದಿಂದಾಗಿ ಎಲ್ಲ ರೀತಿಯ ಯಶಸ್ಸುಗಳನ್ನು ಅವರು ಪಡಿತಾರೆ. ಯಾವುದೇ ಕೆಲಸ ಕಾರ್ಯಗಳು ತುಂಬ ಯೋಜನೆಗಳನ್ನು ಏನಾದರೂ ಅಂದುಕೊಂಡಿದ್ದರೆ ಜೂನ್ ತಿಂಗಳ ಒಳಗೆ ಅವೆಲ್ಲವನ್ನು ಕಾರ್ಯರೂಪಕ್ಕೆ ತನ್ನಿ. ಗುರು ಉತ್ತಮ ಫಲವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಗುರುಬಲದಿಂದಾಗಿ, ನಡೆಯುತ್ತಿರುವ ಗುರುಬಲದಿಂದಾಗಿ ಬಹಳ ಒಳ್ಳೆ ರೀತಿಯ ಯಶಸ್ಸುಗಳನ್ನು ಪಡಿತಾ ಇದ್ದೀರಿ. ಹಾಗೂ ವೃಶ್ಚಿಕ ರಾಶಿಗೆ ಶನಿಯು ಉತ್ತಮ ಬಲವನ್ನು ಕೊಟ್ಟಿದ್ದಾನೆ. ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲಗಳಿವೆ. ಹಾಗೂ ಅನೇಕ ಹೂಡಿಕೆಗಳು, ಸಂಪಾದನೆಗಳು ಹಾಗೂ ಎಲ್ಲ ರೀತಿಯಿಂದ ಉಳಿಸುವಂತಹ ಕಾಲ, ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಹಾಗೂ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುತ್ತೆ, ಅಡೆತಡೆಗಳು ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ಮಂದ ಕೆಲಸ ಕಾರ್ಯಗಳೆಲ್ಲ ಆಗತ್ತೆ, ಸ್ವಲ್ಪ ನಿಧಾನವಾಗ್ತಾ ಬರುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳು ನಿಧಾನವಾಗೋದನ್ನು ತಡೆಯೋಕ್ಕೆ ಸಾಧ್ಯವಿಲ್ಲ. ಆದರೆ ಯಾವುದೇ ಕಾರ್ಯವನ್ನು ನೀವು ಮಾಡುವಾಗಲೂ ಗಣಪತಿ ಆರಾಧನೆಯನ್ನು ಮಾಡಿ. ನಾನು ಗಣಪತಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಂಕಷ್ಟಹರ ಚೌತಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನುವ ಸಂಕಲ್ಪ ಇರುತ್ತೆ. ಅಂಥದ್ದಿದ್ದರೆ ಈ ಮಾರ್ಚ್ ತಿಂಗಳಲ್ಲೇ ಸಂಕಷ್ಟಹರ ಚೌತಿ ವ್ರತವನ್ನು ಪ್ರಾರಂಭ ಮಾಡಿ. ಈ ಮಾರ್ಚ್ ತಿಂಗಳಲ್ಲಿ ಬರುವ ಸಂಕಷ್ಟಹರ ಚೌತಿಯಿಂದ 12 ತಿಂಗಳುಗಳು ಸಂಕಷ್ಟಹರ ಗಣಪತಿಯನ್ನು ಆರಾಧಿಸಿ ಅತ್ಯಂತ ಹೆಚ್ಚಿನ ಆಯಾಸದ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ. ಅನೇಕ ಅನಾರೋಗ್ಯಗಳ, ಅದರಲ್ಲೂ ಹೆಚ್ಚಿನ ಭಾಗ ತಲೆನೋವಿಗೆ ಸಂಬಂಧಪಟ್ಟಂತೆ ಮತ್ತು ಕೈಕಾಲುಗಳಿಗೆ ಸಂಬಂಧಪಟ್ಟಂಥ ಬಾಧೆಗಳು, ಬರೀ ಕೇವಲ ನೋವುಗಳಷ್ಟೇ, ಅವು ಕಾಯಿಲೆಗಳಲ್ಲ. ಆಯಾ ಸಂದರ್ಭಗಳು, ಆಯಾ ಕಾಲಗಳು ಬದಲಾವಣೆಯಾದಾಗ ಅವು ಕೂಡ ಶಮನವಾಗುತ್ತೆ. ಆದರೆ ವಿಘ್ನಗಳು ಬಹಳಷ್ಟಿದೆ. ಏನೇ ಎಷ್ಟೋ ಕೆಲಸ ಕಾರ್ಯಗಳನ್ನೆಲ್ಲ ಅರ್ಧ ಮಾಡಿಬಿಟ್ಟಿದ್ದೀವಿ. ವೃಶ್ಚಿಕ ರಾಶಿಯವರಿಗೆ ಪೂರ್ಣವಾಗುವ ಒಟ್ಟು ನಷ್ಟ ಇಲ್ಲ, ತೊಂದರೆ ಇಲ್ಲ. ಆದರೂ ಯಾಕೆ ಆಗ್ತಿದೆ ಅಂದರೆ ಎಲ್ಲ ಅರ್ಧಂಬರ್ಧ ಆಗಿರೋದ್ರಿಂದ ಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ, ವಿಘ್ನಗಳು ಎದುರಾಗ್ತಾ ಇದೆ. ಹಾಗಾಗಿ ವಿಘ್ನೇಶ್ವರನನ್ನು ಪೂಜೆ ಮಾಡ್ತಾ ಬನ್ನಿ. ತಿಂಗಳಿಗೆ 1 ದಿನ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡಿ ಕೆಂಪು ಬಣ್ಣದ ಗಣಪತಿಯನ್ನು ಅಥವಾ ದೇಶಿ ಹಸುವಿನ ಸಗಣಿಯಿಂದ ಮಾಡಿದ ಗೋಮಯ್ಯ ಗಣಪತಿ ಬಹಳ ಶ್ರೇಷ್ಠ. ಅದು ಹಸುವಿನ ಸಗಣಿಯಿಂದ ಒಂದು ಸಣ್ಣ ಗಣಪತಿಯನ್ನು ನೀವೇ ನಿಮ್ಮ ಕೈಯಾರೆ ಮಾಡಿ ಅದಕ್ಕೆ ಕೆಂಪು ಬಣ್ಣವನ್ನು ಹಚ್ಚಿ ಅದನ್ನು ಒಂದು ಆಲದ ಮರದ ಎಲೆಯ ಮೇಲೆ, ಆಲದ ಮರ
ನಾವು ಕೇಳಿರ್ತೀವಿ. ಆ ಆಲದ ಮರದ ಒಂದು ಎಲೆಯನ್ನು ತಂದು ಅದರ ಮೇಲೆ ಆ ಸಗಣಿಯಿಂದ ಮಾಡಿದ ಗಣಪತಿಯನ್ನಿಟ್ಟು ನಿಮ್ಮ ಮನೆಯ ದೇವರ ಮನೆಯ ಆಗ್ನೇಯ ಮೂಲೆಯಲ್ಲಿ ಇಡಬೇಕು. ಅಗ್ನಿ ಮೂಲೆಯಲ್ಲಿ ಆ ಗಣಪತಿಯನ್ನಿಟ್ಟು ದಿನ ಗಣಪತಿಯನ್ನು ಪೂಜಿಸಿ. ಗರಿಕೆ ಅಥವಾ ಹೂವು, ಕೆಂಪು ಬಣ್ಣದ ಹೂವಿನಿಂದ ಪೂಜೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಅಡೆತಡೆಗಳು ಬರ್ತಿದೆಯಲ್ಲ, ವಿಘ್ನಗಳು ಬರ್ತಾ ಇದೆಯಲ್ಲ, ಇವೆಲ್ಲ ದೂರ ಆಗುತ್ತೆ. ಹೇಳಬೇಕು ಅಂದರೆ ರಾಜಯೋಗ ನಡೀತಾ ಇದೆ. ಅದಕ್ಕೆ ಪ್ರಮುಖ ಕಾರಣನೇ ಶನಿ ಮತ್ತು ಗುರು ಎರಡು ಗ್ರಹಗಳು ಒಳ್ಳೆಯ ಫಲವನ್ನು ಕೊಟ್ಟಿದ್ದಾರೆ. ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ದರೆ ಜೂನ್ ತಿಂಗಳೊಳಗೆ ಮುಗಿಸಿ, ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ಫಲಗಳನ್ನು ಇವಾಗ ನೀವು ಕಾಣ್ತೀರಿ. ಆದರೆ ಬರೋ ಸಂಕಷ್ಟಹರ ಚೌತಿಗೆ ಇಷ್ಟನ್ನು ಮಾಡಿ, ನಿಮ್ಮ ಎಷ್ಟೋ ಸಮಸ್ಯೆಗಳು ಇದರಿಂದ ದೂರ ಆಗುತ್ತೆ. ಶುಭವಾಗಲಿ ಗುರುಗಳೇ. ಇದು ಪ್ರತಿ ಸಂಕಷ್ಟಮಿಗೂ ಈ ಥರ ಸಗಣಿ ಗಣಪತಿನ ಇಲ್ಲ. ಪೂಜಿಸ್ಬೋದು. ಒಂದು ಸರ್ತಿ ಗಣಪತಿ ಮಾಡಿಟ್ರೆ 12 ತಿಂಗಳು ಅದೇ ಗಣಪತಿಯನ್ನು ಪೂಜೆ ಮಾಡಿ. ಅದು ಸಗಣಿಯಿಂದ ಮಾಡಿದ 12 ತಿಂಗಳು ಹಂಗೆ ಇರುತ್ತೆ. ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ನೀರಲ್ಲಿ ಅದು ಇದ್ದಂಗೆ ತಂದು ಮಾಡಿ ಪೂಜೆ ಮಾಡಿಟ್ರೆ ಗಟ್ಟಿಯಾಗತ್ತೆ, ಬಿರುಕು ಬರಲ್ಲ. ಆಗ್ನೇಯ ದೇಶಿ ಹಸುವಿನ ಸಗಣಿನೇ ಆಗಬೇಕು, ನಾಟಿ ಹಸುವಿನ ಸಗಣಿ. ಆ ಎಲೆಗಳು ಒಣಗೋದ್ರೆ, ಎಲೆ ಒಣಗಿದಾಗ ಪ್ರತಿ ತಿಂಗಳು ಹೊಸ ಎಲೆ ತಂದಿಡಬೇಕು. ಗಣಪತಿ ಚೇಂಜ್ ಮಾಡಂಗಿಲ್ಲ. ಪ್ರತಿ ಸಂಕಷ್ಟಮಿಗೆ ಎಲೆನ ಮಾತ್ರ ಚೇಂಜ್ ಮಾಡಿ ಮುಂದಿನ ಮಾರ್ಚ್ ತಿಂಗಳಲ್ಲಿ ಅದನ್ನು ನೀರಿಗೆ ಬಿಡಬೇಕು. ಅಷ್ಟೊತ್ತಿನೊಳಗೆ ಅವರು ಎಷ್ಟೋ ಶುಭ ಫಲಗಳನ್ನು ಪಡೆದಿರ್ತಾರೆ. ಅದು ತುಂಬ ಅತ್ಯಂತ ವಿರಳವಾದಂತಹ ರಾಜವಿದ್ಯೆಯಲ್ಲಿ ಬರುವಂಥ ಗಣಪತಿ ಪೂಜೆ. ಹಾಗಾಗಿ ಆ ಗಣಪತಿಯನ್ನು ಮಾಡಿಟ್ಟಿದ್ದೇ ಆದರೆ ವೃಶ್ಚಿಕ ರಾಶಿಯವರಿಗೆ ಜಯ ಆಗುತ್ತೆ. ಕೆಂಪು ಬಣ್ಣ ಅಂದರೆ ಕುಂಕುಮವನ್ನು ಕಲಸಿ ಅದಕ್ಕೆ ಹಚ್ಚಬೇಕು. ದೇಸಿ ಹಸುವಿನ ಸಗಣಿಯನ್ನು ತಗೊಂಡು ಚಿಕ್ಕದಾಗ ಅದು ಎಷ್ಟಿರಬೇಕು ಸೈಜು? ಒಂದು ನಮ್ಮ ಬೊಕ್ಸೆ ಒಳಗೆ ಇರಬೇಕು ಗಣಪತಿ. 1.5 ಇಂದ 2 ಇಂಚ್ ಒಳಗೆ ಇರಬೇಕು. ಓಕೆ. ಆಲದ ಮರದ ಎಲೆ ಪ್ರತಿಷ್ಠಾಪಿಸಬೇಕು. ಒಣಗಿದಾಗ ಆ ಎಲೆ ಮಾತ್ರ ಪ್ರತಿ ತಿಂಗಳು ಚೇಂಜ್ ಮಾಡಬೇಕು. ಗಣಪತಿ ಚೇಂಜ್ ಮಾಡಂಗಿಲ್ಲ. ಓಕೆ. 12 ತಿಂಗಳು ನೀವು ಇದನ್ನು ಮಾಡಿದ್ರೆ ನಿಮ್ಮ ಒಂದು ಭಾಗ್ಯದ ಬಾಗಿಲು ತೆಗೆಯುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗೇನೇ ಅಡೆತಡೆಗಳಿದ್ರು, ವಿಘ್ನಗಳಿದ್ರು, ಅದನ್ನೆಲ್ಲ ನಿವಾರಿಸ್ತಾನೆ ವಿಘ್ನ ನಿವಾರಕ ವಿಘ್ನೇಶ್ವರ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ರಾಶಿಯ ಮಾಸ ಭವಿಷ್ಯ ಹೆಂಗಿದೆ? ಮುಂದಿನ ಧನುರ್ರಾಶಿ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುರ್ರಾಶಿ. ಧನುರ್ರಾಶಿಯವರಿಗೆ ಗುರು ಅಧಿಪತಿ 6ನೇ ಮನೆಯಲ್ಲಿದ್ದು ಈ ಮಾರ್ಚ್ ತಿಂಗಳಲ್ಲಿ ಸಂಕ್ರಾಂತಿ ನಂತರವಾಗಿ ಸೂರ್ಯನು ಮೀನರಾಶಿಗೆ ಹೋದ ನಂತರ, ಅಂದರೆ ಮಾರ್ಚ್ 14ನೇ ತಾರೀಕು ನಂತರ, ಮಾರ್ಚ್ ಅರ್ಧ ತಿಂಗಳ ನಂತರ ಒಳ್ಳೆ ಫಲ ಕಾಣುತ್ತೆ. ಈ 14 ದಿನಗಳು ಮಾತ್ರ ಸ್ವಲ್ಪ ಸಮಸ್ಯೆಗಳು. ಯಾವ ರೀತಿನಪ್ಪ ಅಂದರೆ ಯಾರೊಂದಿಗಾದರೂ ಮನಸ್ತಾಪಗಳು ಬರೋದು, ಅಥವಾ ಯಾರೋ ನಿಮ್ಮ ಮೇಲೆ ಅಪನಂಬಿಕೆಯನ್ನು ಪಡುವಂಥದ್ದು, ಇವೆಲ್ಲ ಎದುರಾಗುತ್ತೆ. ಶನಿಯು 3ನೇ ಮನೆಯಲ್ಲಿ ಶುಭ, ಕುಜ 7ನೇ ಮನೆಯಲ್ಲಿದ್ದಾನೆ. ಕುಜ 7ನೇ ಮನೆಯಲ್ಲಿದ್ದಾನೆ ಅಂದರೆ ಈ ಸೈಟು, ಮನೆ ಕಟ್ಟೋದು, ಅಥವಾ ಕಟ್ಟಿರೋ ಮನೆಯನ್ನು ತಗೊಳ್ಳೋದು, ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡೋದು, ಇವಕ್ಕೆಲ್ಲ ಇದು ಧನುರಾಶಿಯವರಿಗೆ ಒಳ್ಳೆ ಟೈಮ್. ಮಾರ್ಚ್ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಅವರು ಮಾಡ್ಬೋದು. ಭೂಮಿಗೆ ಉತ್ತಮವಾದಂತಹ ಹೂಡಿಕೆ ಅಥವಾ ಸ್ಥಿರಾಸ್ತಿ ಅವರಿಗೆ ಈ ತಿಂಗಳಲ್ಲಿ ಮಾಡಿದ್ದು ಬಹಳ ಕಾಲದವರೆಗೂ ಅವರಿಗೆ ಫಲವನ್ನು ಕೊಡುತ್ತೆ. ಹಾಗಾಗಿ ಧನುರಾಶಿಯವರು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳನ್ನು ಮಾಡಿ, ಹಾಗೂ ಭೂಮಿಗೆ ಸಂಬಂಧಪಟ್ಟಂಥ ಹೂಡಿಕೆಗಳನ್ನು ಮಾಡಬಹುದು. ಸ್ವಂತ ಮನೆ ಇಚ್ಛೆ ಪಡ್ತಿರೋರು ಮಾರ್ಚ್ ತಿಂಗಳಲ್ಲಿ ನೋಡಿ ವ್ಯವಹಾರಗಳನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೂ ಧನುರಾಶಿಯವರಿಗೆ ಕೋರ್ಟು ಕಚೇರಿ ಸಮಸ್ಯೆಗಳಿದ್ದರೆ ಮಾರ್ಚ್ ತಿಂಗಳು ಕಳೆದ ಮೇಲೆ ಅವು ಮುಂದೂಡುತ್ತೆ ಅಥವಾ ಸಮಾಪ್ತವಾಗತ್ತೆ. ಯಾಕಂದರೆ ಗುರು ಬರ್ತಾ ಇದ್ದಾರೆ ಮುಂದೆ. ಹಾಗಾಗಿ ಗುರುಬಲ ಬಂದ ಮೇಲೆ, ಗುರು ಉತ್ತಮ ಸ್ಥಾನಕ್ಕೆ ಬಂದ ಮೇಲೆ ವ್ಯಾಜ್ಯಗಳು ಅಥವಾ ಕೋರ್ಟು ಕಚೇರಿಗಳು ದೂರವಾಗತ್ತೆ ಅಥವಾ ಮುಕ್ತಾಯವಾಗತ್ತೆ. ಧನುರಾಶಿಯವರು ಹೆಚ್ಚಿನ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಸಾಧ್ಯವಾದರೆ ಶನಿವಾರದ ದಿನನಾದರೂ ಒಂದು ಸಣ್ಣ ಕಬ್ಬಿಣದ ಬಾಣಲಿಯಲ್ಲಿ 1 ಕಾಲು ಲೀಟ್ರಷ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಅದರಲ್ಲಿ ದೀಪ ಹಚ್ಚಬೇಕು.
ಅದನ್ನು ದೀಪ ಹಚ್ಚಿ ಉರಿಸಿದ್ದೇ ಆದರೆ ನಿಮ್ಮ ಸಾಲಬಾಧೆಗಳು ಕಡಿಮೆಯಾಗುತ್ತೆ. ಋಣಬಾಧೆ ಅಂತ ಕರಿತೀವಿ. ಏನೇ ಮಾಡಿದ್ರೂ ಆ ಋಣಬಾಧೆ ಮುಗಿತಾ ಇರಲ್ಲ. ಧನುರಾಶಿಯವರಿಗೆ ಆರ್ಥಿಕ ಋಣಬಾಧೆಗಳು, ಹಣಕಾಸಿನ ಋಣಬಾಧೆ ಅಥವಾ ಯಾವತ್ತೋ ಯಾವುದೋ ರೀತಿಯಲ್ಲಿ ಮಾಡಿದ್ದಂತೆ ಎಲ್ಲದಕ್ಕೂ ಈ ಮಾರ್ಚ್ ತಿಂಗಳಲ್ಲಿ ಪರಿಹಾರ ಸಿಗುತ್ತೆ. ಈ ಮಾರ್ಚ್ ತಿಂಗಳ ವಿಶೇಷವೇ ಹಾಗೆ. ಇದು ನಮಗೆ ವರ್ಷದ ಕೊನೆಯ ಮಾಸ, ಇಯರ್ ಎಂಡ್. ಇದು ಮತ್ತೆ ಯುಗಾದಿಯಿಂದ ನೂತನ ವರ್ಷ ಪ್ರಾರಂಭ. ಸೂರ್ಯನು ಅಧಿಪತಿಯಾಗಿದ್ದಾನೆ. ಆ ಫಲಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಎಷ್ಟು ಶನಿವಾರಗಳು ಉಳಿದಿದೆಯೋ ಈ ಮಾರ್ಚಲ್ಲಿ, ಈ ಅಷ್ಟು ಶನಿವಾರಗಳು ಒಂದು ಸಣ್ಣ ಕಬ್ಬಿಣದ ಬಾಣಲಿಯಲ್ಲಿ ದೇವರ ಮನೆಯಲ್ಲೇ, ನಿಮ್ಮ ಮನೆಯಲ್ಲೇ ಹಚ್ಚಿ ಒಂದು ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನಿಟ್ಟು, ಅಕ್ಕಿಯ ಮೇಲೆ ದೀಪವನ್ನಿಟ್ಟು, ಸೂರ್ಯ ಮುಳುಗೋ ದಿಕ್ಕಿಗೆ ಆ ಬತ್ತಿ ಉರಿಬೇಕು. ಆ ರೀತಿ ಮುಖ ಮಾಡಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಸ್ವಲ್ಪ ನಿಮ್ಮ ಮುಖ ಅದರಲ್ಲಿ ನೋಡ್ಕೋಬೇಕು ಎಣ್ಣೆಯಲ್ಲಿ. ತೈಲ ಘಟ ದರ್ಶನ, ತೈಲದ ಆ ಬಾಣಲಿಯನ್ನು ದರ್ಶನ ಮಾಡಿ ದೀಪವನ್ನು ಹಚ್ಚಿ ಮನೆ ದೇವರ ಮುಂದೆ ಆರ್ಥಿಕ ಋಣಬಾಧೆಗಳಿಗೆ ದಾರಿ ಸಿಗುತ್ತೆ. ಗುರುಗಳ, ಇವಾಗ ನೀವು ಎಣ್ಣೆಯಲ್ಲಿ ಮುಖ ನೋಡಬೇಕು ಅಂತ ಹೇಳಿದ್ರಿ. 1/4 ಲೀಟರ್ ಎಣ್ಣೆನ ಹಾಕ್ತೀವಿ ಪ್ರತಿ ಶನಿವಾರನೂ. ಹೊಸ ಎಣ್ಣೆನ ಹಾಕಬೇಕು. ಬಾಣಲಿ ಹಳೆದೆ. ಓಕೆ. ಆ ಎಣ್ಣೆನೆ ತಗೊಂಡು ಒಂದು ದೀಪಕ್ಕೆ ಸ್ವಲ್ಪ ಎಣ್ಣೆನ ಮಾತ್ರ ಇಡ್ಸಿ ಮಾಡಬಹುದು. ಸೊ ಅಷ್ಟು ಮಾತ್ರ ಒಂದು ಇಡೀ ಮುಖಾರವಿಂದ ಕಾಣಬೇಕಂದ್ರೆ ಒಂದಿಷ್ಟು ಅಗಲ ಇರಬೇಕದು. ದೀಪನೇ ದೊಡ್ಡದು ಸಿಗತ್ತೆ, ಹಣತೆ. 1/4 ಲೀಟರ್ ಹಿಡಿಯೋಷ್ಟು ಸಿಗುತ್ತೆ. 1 ಲೀಟರ್ದು ಸಿಗುತ್ತೆ. ಒಂದು ಮನೆಯಲ್ಲಿ ಮಾಮೂಲಿ ಸಣ್ಣ ಬಾಣಲಿ ಸಿಗುತ್ತೆ, ಕಬ್ಬಿಣ ಬಾಣಲಿಯಲ್ಲೇ ನೋಡ್ಕೋಬೇಕು. ಅಷ್ಟು ಎಣ್ಣೆನೂ ಹಾಕಿ ದೀಪ ಹಚ್ಚಿ ಇಡ್ಬೇಕು. ಹೌದು. ಮಧ್ಯದಲ್ಲಿ ಒಂದು ಕಲ್ಲಿಟ್ಟು ಬತ್ತಿಯನ್ನು ದಪ್ಪ ಮಾಡಿಟ್ರೆ ಅದು ಯಜ್ಞ, ತೈಲ ಯಜ್ಞ ಅಂತ ಕರಿತೀವಿ. ಪಶ್ಚಿಮ ದಿಕ್ಕಿಗೆ ಆ ದೀಪದ ಬತ್ತಿ ಉರಿಬೇಕು ಮುಖ ಮಾಡಿ. ಆ ರೀತಿ ಮಾಡೋದರಿಂದ ಅವರಿಗೆ ಸಾಲಬಾಧೆಯ ಚಿಂತನೆ ಕಡಿಮೆ ಆಗುತ್ತೆ, ದಾರಿಗಳಾಗತ್ತೆ. ಸಾಲಬಾಧೆ ಅಂತೂ ಕಡಿಮೆ ಆಗುತ್ತೆ. ಅದು ಒಳ್ಳೆಯ ಪರಿಹಾರ ಅವರಿಗೆ. ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು, ಎಲ್ಲೂ ತಿರುಗಾಡೋದಿಲ್ಲ. ಎಳ್ಳೆಣ್ಣೆಯನ್ನು ತರಬೇಕು. ಅವತ್ತಿನ ದಿನದ್ದು ಅವತ್ತೇ ತಂದು ಹಚ್ಚಬೇಕು, ಹಿಂದಿನ ದಿವಸ ತಂದು ಇಟ್ಕೊಳಂಗಿಲ್ಲ. ಶನಿವಾರನೇ ತಗೊಂಡ್ಬಂದು ಶನಿವಾರನೇ ಹಚ್ಚಬೇಕು. ಹೌದು. ಸಂಜೆ ಸೂರ್ಯ ಮುಳುಗೋ ಟೈಮಲ್ಲಿ ಹಚ್ಚಬೇಕು ಇದನ್ನು. ಬೆಳಗ್ಗೆ ಬರಲ್ಲ. ಶನಿಗಾಲ ಅಂದರೆ ಸೂರ್ಯ ಮುಳುಗೋದ ಮೇಲೆ ಕತ್ಲನ್ನು. ಯಾವಾಗ ಸೂರ್ಯ ಅಸ್ತನಾಗ್ತಾನೋ ಆಗ ಎಳ್ಳೆಣ್ಣೆ ದೀಪವನ್ನು ಇವರು ಅಂಗಡಿಯಿಂದ ತಂದು ಮನೆಯಲ್ಲಿ ಕೈಕಾಲು ತೊಳೆದು ಹಚ್ಚಿ ಕೈ ಮುಗಿದು ಪ್ರತಿ ಶನಿವಾರ ಮಾಡಿದ್ದೆ ಆದರೆ ಇದು ಮುಂದಿನ ಅಷ್ಟೂ ದಿನಗಳಲ್ಲಿ ಫಲ ಕೊಡುತ್ತೆ. ಪಾಲ್ಗುಣ ಮಾಸಕ್ಕೆ ಆ ಶಕ್ತಿ ಇದೆ. ಅಷ್ಟನ್ನು ಅವ್ರು ಮಾಡಲಿ, ಖಂಡಿತ ಒಳ್ಳೆಯದಾಗುತ್ತೆ. ಧನುರಾಶಿಯವರು ಸಾಧಾರಣ ಫಲ ಅರ್ಧ ತಿಂಗಳು, ಉತ್ತಮ ಫಲ ಇನ್ನರ್ಧ ತಿಂಗಳು. ಶುಭವಾಗಲಿ. ಗುರುಗಳ, ಇವಾಗ ನೀವು ಎಣ್ಣೆಯಲ್ಲಿ ಮುಖ ನೋಡಬೇಕು ಅಂತ ಹೇಳಿದ್ರಿ. 1/4 ಲೀಟರ್ ಎಣ್ಣೆನ ಹಾಕ್ತೀವಿ ಪ್ರತಿ ಶನಿವಾರನೂ. ಹೊಸ ಎಣ್ಣೆನ ಹಾಕಬೇಕು. ಬಾಣಲಿ ಹಳೆದೆ. ಓಕೆ. ಆ ಎಣ್ಣೆನೆ ತಗೊಂಡು ಒಂದು ದೀಪಕ್ಕೆ ಸ್ವಲ್ಪ ಎಣ್ಣೆನ ಮಾತ್ರ ಇಡ್ಸಿ ಮಾಡಬಹುದು. ಸೊ ಅಷ್ಟು ಮಾತ್ರ ಒಂದು ಇಡೀ ಮುಖಾರವಿಂದ ಕಾಣಬೇಕಂದ್ರೆ ಒಂದಿಷ್ಟು ಅಗಲ ಇರಬೇಕದು. ದೀಪನೇ ದೊಡ್ಡದು ಸಿಗತ್ತೆ, ಹಣತೆ. 1/4 ಲೀಟರ್ ಹಿಡಿಯೋಷ್ಟು ಸಿಗುತ್ತೆ. 1 ಲೀಟರ್ದು ಸಿಗುತ್ತೆ. ಒಂದು ಮನೆಯಲ್ಲಿ ಮಾಮೂಲಿ ಸಣ್ಣ ಬಾಣಲಿ ಸಿಗುತ್ತೆ, ಕಬ್ಬಿಣ ಬಾಣಲಿಯಲ್ಲೇ ನೋಡ್ಕೋಬೇಕು. ಅಷ್ಟು ಎಣ್ಣೆನೂ ಹಾಕಿ ದೀಪ ಹಚ್ಚಿ ಇಡ್ಬೇಕು. ಹೌದು. ಮಧ್ಯದಲ್ಲಿ ಒಂದು ಕಲ್ಲಿಟ್ಟು ಬತ್ತಿಯನ್ನು ದಪ್ಪ ಮಾಡಿಟ್ರೆ ಅದು ಯಜ್ಞ, ತೈಲ ಯಜ್ಞ ಅಂತ ಕರಿತೀವಿ. ಪಶ್ಚಿಮ ದಿಕ್ಕಿಗೆ ಆ ದೀಪದ ಬತ್ತಿ ಉರಿಬೇಕು ಮುಖ ಮಾಡಿ. ಆ ರೀತಿ ಮಾಡೋದರಿಂದ ಅವರಿಗೆ ಸಾಲಬಾಧೆಯ ಚಿಂತನೆ ಕಡಿಮೆ ಆಗುತ್ತೆ, ದಾರಿಗಳಾಗತ್ತೆ. ಸಾಲಬಾಧೆ ಅಂತೂ ಕಡಿಮೆ ಆಗುತ್ತೆ. ಅದು ಒಳ್ಳೆಯ ಪರಿಹಾರ ಅವರಿಗೆ. ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು, ಎಲ್ಲೂ ತಿರುಗಾಡೋದಿಲ್ಲ. ಎಳ್ಳೆಣ್ಣೆಯನ್ನು ತರಬೇಕು. ಅವತ್ತಿನ ದಿನದ್ದು ಅವತ್ತೇ ತಂದು ಹಚ್ಚಬೇಕು, ಹಿಂದಿನ ದಿವಸ ತಂದು ಇಟ್ಕೊಳಂಗಿಲ್ಲ. ಶನಿವಾರನೇ ತಗೊಂಡ್ಬಂದು ಶನಿವಾರನೇ ಹಚ್ಚಬೇಕು. ಹೌದು. ಸಂಜೆ ಸೂರ್ಯ ಮುಳುಗೋ ಟೈಮಲ್ಲಿ ಹಚ್ಚಬೇಕು ಇದನ್ನು. ಬೆಳಗ್ಗೆ ಬರಲ್ಲ. ಶನಿಗಾಲ ಅಂದರೆ ಸೂರ್ಯ ಮುಳುಗೋದ ಮೇಲೆ ಕತ್ಲನ್ನು. ಯಾವಾಗ ಸೂರ್ಯ ಅಸ್ತನಾಗ್ತಾನೋ ಆಗ ಎಳ್ಳೆಣ್ಣೆ ದೀಪವನ್ನು ಇವರು ಅಂಗಡಿಯಿಂದ ತಂದು ಮನೆಯಲ್ಲಿ ಕೈಕಾಲು ತೊಳೆದು ಹಚ್ಚಿ ಕೈ ಮುಗಿದು ಪ್ರತಿ ಶನಿವಾರ ಮಾಡಿದ್ದೆ ಆದರೆ ಇದು ಮುಂದಿನ ಅಷ್ಟೂ ದಿನಗಳಲ್ಲಿ ಫಲ ಕೊಡುತ್ತೆ. ಪಾಲ್ಗುಣ ಮಾಸಕ್ಕೆ ಆ ಶಕ್ತಿ ಇದೆ. ಅಷ್ಟನ್ನು ಅವ್ರು ಮಾಡಲಿ, ಖಂಡಿತ ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ಎಳ್ಳೆಣ್ಣೆನಲ್ಲಿ ಮುಖವನ್ನು ನೋಡಿ, ಅದು ಕಬ್ಬಿಣದ ಬಾಣಲಿನಲ್ಲಿ 1/4 ಲೀಟ್ರು ಎಳ್ಳೆಣ್ಣೆನ ಹಾಕಿ ಅದರಲ್ಲಿ ತಮ್ಮ ಮುಖವನ್ನು ನೋಡಿ, ಅದಾದಮೇಲೆ ಆ ಎಣ್ಣೆನ ನೀವು ದೀಪಕ್ಕೆ ಹಾಕಿ ಅದನ್ನು ಪಶ್ಚಿಮ ದಿಕ್ಕಿಗೆ ಆ ಬತ್ತಿ ಉರಿಯೋ ಹಾಗೆ ಮಾಡಿ
ಪ್ರತಿ ಶನಿವಾರ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಈಗ ನಿಮ್ಗೇನೀಗ ವಿಡಿಯೋ ನೋಡ್ತಾ ಇದ್ದೀರಾ ಇಲ್ಲಿಂದ ಶುರುವಾಗಿ ಎಷ್ಟು ಶನಿವಾರಗಳಿರುತ್ತೆ ಅಷ್ಟು ಶನಿವಾರನೂ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಹಣಕಾಸಿನ ತೊಂದರೆಗಳು ಅಥವಾ ಸಾಲ ಬಾಧೆ ಏನಿರುತ್ತೆ ಅದೆಲ್ಲದೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಬನ್ನಿ ಮುಂದಿನ ರಾಶಿ ಹೇಗಿದೆ ಗುರುಗಳೇ? ಮಕರ ರಾಶಿ. ಉತ್ತರಾಷಾಢ 2, 3, 4ನೇ ಪಾದ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ ದ್ವಿತೀಯದಲ್ಲಿದ್ದಾನೆ. ಸ್ವಲ್ಪ ಮಾನಸಿಕ ದುಃಖಕ್ಕೆ ಕಾರಕ. ಆದರೆ ಸ್ವಯಂ ರಾಶಿ ಮಕರವೇ ಆದ ಕಾರಣ, ಶನಿಯ ಮನೆಯಾದ ಕಾರಣ ಅದು ಅನೇಕ ದುಷ್ಟ ಸಂದರ್ಭಗಳು ಹತ್ತಿರ ಬಂದು ಹೊರಟೋಗಿರುತ್ತೆ. ಅಂದ್ಕೊಳ್ತೀವಿ ಈ ಆಪತ್ತು ಆಗ್ಬಿಡ್ತಿತ್ತೇನೋ ಅಂತ. ಆದರೆ ಆ ಹತ್ತಿರದವರೆಗೂ ತಂದು ವಾಪಸ್ ಹೊರಟೋಗಿರುತ್ತೆ. ಯಾಕಂದರೆ ಗುರು ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಹಾಗೂ ಮಕರ ರಾಶಿಯವರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಫಲವು, ಅದರ ಜೊತೆಯಲ್ಲಿ ಇನ್ನೂ ಯಶಸ್ಸನ್ನು ಕಾಣಬೇಕು ಅನ್ನುವಂಥ ಆಸೆ, ಇವೆಲ್ಲವೂ ಈ ಮಾರ್ಚ್ ತಿಂಗಳಿಂದ ಒಳ್ಳೆಯ ರೂಪವನ್ನು ಪಡೆಯುತ್ತೆ. ಮಕರ ರಾಶಿಯವರು ಸ್ವಲ್ಪ ದಿನಗಳ ಕಾಲ ಒಂದಷ್ಟು ತಪ್ಪು ಕಾಣಿಕೆಗಳನ್ನು ತೆಗೆದಿಡಬೇಕು. ಇದನ್ನು ಪ್ರಾಯಶ್ಚಿತ್ತ ಅಂತ ಕರಿತೀವಿ. ವಾರದಲ್ಲಿ 1 ದಿನನಾದರೂ ಕನಿಷ್ಠ 1 ರೂಪಾಯಿನಾದರೂ ತೆಗೆದಿಡ್ತಾ ಬನ್ನಿ. ಆ ನಂತರವಾಗಿ ಅದರಲ್ಲಿ ಒಂದು ಹೂವನ್ನು ಅಥವಾ ಒಂದು ತಾಂಬೂಲವನ್ನು ಅಥವಾ ಒಂದು ತೆಂಗಿನಕಾಯಿಯನ್ನು ತಂದು ಮನೆ ದೇವರ ಸನ್ನಿಧಿಗೆ ತಲುಪಿಸ್ಬನ್ನಿ. ಮನೆ ದೇವರಿಗೆ ಹೋಗಿ ಬರೋದು ಒಳ್ಳೆಯದು. ಮಕರ ರಾಶಿಯವರು ಈಗ ಅಂದ್ಕೊಂಡಿರ್ತೀರಿ ಸ್ವಲ್ಪ ದಿನ 1-2 ವರ್ಷದಿಂದ ಹೋಗೋಕ್ಕಾಗಿಲ್ಲ ಅಂತ. ಮನೆ ದೇವರಿಗೆ ಹೋಗಿ ಬಂದ ಮೇಲೆ ನಿಮಗೆ ಜಯ. ಮಕರ ರಾಶಿ ಗುರು ಒಳ್ಳೆ ಫಲ ಕೊಡ್ತಾ ಇದ್ದರೂ ಕೂಡ ಎಷ್ಟೋ ಫಲಗಳು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ದುಂದು ವೆಚ್ಚಗಳಾಗುತ್ತೆ, ಬೇಡ ಅಂದರೂ ಅದಕ್ಕೆ ಖರ್ಚಾಗುತ್ತೆ. ಅಥವಾ ಅನೇಕ ಸಂದರ್ಭ ದುಂದು ವೆಚ್ಚ ಎಲ್ಲವೂ ಒಲೆದು ಬಂದರೂ ನಾವು ಅದನ್ನು ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯ ಸಂದರ್ಭಗಳು ಎದುರಾಗುತ್ತೆ. ಅನೇಕ ದುಂದು ವೆಚ್ಚಗಳು ಕಡಿಮೆ ಆಗಲಿಕ್ಕೆ ಕನಿಷ್ಠ 18 ವಾರಗಳಾದರೂ ಯಥಾಶಕ್ತಿ ದಕ್ಷಿಣೆ ತೆಗೆದಿಡ್ತಾ ಬನ್ನಿ. ಕನಿಷ್ಠ 1 ರೂಪಾಯಿ, ಗರಿಷ್ಠ 101 ರೂಪಾಯಿವರೆಗೂ ಇಟ್ಕೋಬೋದು. ಅದರಲ್ಲಿ 18 ವಾರ ಆದಮೇಲೆ ಎಷ್ಟು ಕೂಡಿರುತ್ತೋ ಅಷ್ಟರಲ್ಲಿ ಹೂವು, ಹಣ್ಣು ಅಥವಾ ಯಾವುದೋ ದೇವತಾ ಕಾರ್ಯಕ್ಕೆ ಬಳಸುವ ಮಂಗಳ ದ್ರವ್ಯದ ತಟ್ಟೆ, ಬಟ್ಲು, ಯಾವುದಾದ್ರೂ ಒಂದು ವಸ್ತುವನ್ನು ಮನೆ ದೇವರ ಸನ್ನಿಧಿಗೆ ಕೊಟ್ಟು ಬನ್ನಿ. ನಿಮ್ಮನ್ನು ಅತಿ ಹೆಚ್ಚು ರಕ್ಷಣೆ ಮಾಡುವನೇ ಮನೆ ದೇವರು. ಆದ್ದರಿಂದ ಮಕರ ರಾಶ್ಯಾಧಿಪತಿ ಶನಿ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದು, ಮುಂದಿನ ದಿನದಲ್ಲಿ ಶನಿಯು ಮೀನರಾಶಿಗೆ ಹೊರಟೋದ ಮೇಲೆ ಒಳ್ಳೆಯ ಫಲವನ್ನು ಕಾಣ್ತೀರಿ. ಮಕರ ರಾಶಿಯವರ ಉನ್ನತ ಶಿಕ್ಷಣ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಗಳು, ದೇಶ ವಿದೇಶ ಯೋಗಗಳು ಇವೆಲ್ಲವೂ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಅದರ ಕುರುಹು ಕಾಣುತ್ತೆ, ಸ್ವಲ್ಪ ಅದರ ಸೂಚನೆ ಕಾಣುತ್ತೆ. ಅವೆಲ್ಲ ಕೊಡ್ತಿರೋನು ಶನಿ ಒಳ್ಳೆಯ ಫಲವನ್ನು ಮಕರ ರಾಶಿಗೆ ಕೊಡ್ತಾನೆ. ಒಂದು ಸ್ವಲ್ಪ ಈ ಕಾಲು ಬಾಧಿತ ಅಥವಾ ಮೂಗು, ಕಫ, ಶೀತ, ಈ ಡಸ್ಟ್ ಅಲರ್ಜಿ ಆಗುವಂಥದ್ದು ಇವೆಲ್ಲ ಮಕರ ರಾಶಿಯವರಿಗೆ ಜಾಸ್ತಿ. ಹಾಗಾಗಿ ರಾಸಾಯನಿಕ ಪ್ರಕ್ರಿಯೆ ಅಂತೀವಿ. ಮಕರ ರಾಶಿಯವರಿಗೆ ರಾಸಾಯನಿಕ ವಸ್ತುಗಳು ಕೆಮಿಕಲ್ ಫಾರ್ಮ್ ಆಗೋದು ಅಂತೂ ಅಥವಾ ರಾಸಾಯನಿಕ ಪ್ರಕ್ರಿಯೆ ದೇಹದಲ್ಲಿ ನಡೆದು ವಾತಪಿತ್ತ ಕಫಗಳಲ್ಲಿ ವ್ಯತ್ಯಾಸ ಕಾಣುವಂಥದ್ದು. ಹಾಗಾಗಿ ಜಾಸ್ತಿ ರಾಸಾಯನಿಕ ವಸ್ತುಗಳನ್ನು ಬಳಸೋದು ಬೇಡ. ಯಾವ್ಯಾವ ನೈಸರ್ಗಿಕವಾಗಿ ಸಿಗುತ್ತೋ ಅಂಥದ್ದನ್ನು ಬಳಸಿ. ಅದರಿಂದ ಒಳ್ಳೆಯ ಫಲನೂ ಇದೆ. ಪ್ರಮುಖವಾಗಿ ಸಾಧ್ಯವಾದರೆ ಮಾರ್ಚ್ ತಿಂಗಳಲ್ಲಿ ಒಂದು ಸರ್ತಿ ಮನೆ ದೇವರಿಗೆ ಹೋಗಿ ಬನ್ನಿ. ಎಲ್ಲಿದೆಯೋ ಮನೆ ದೇವರು, ನಿಮ್ಮ ಮನೆ ದೇವರ ಗುಡಿಯನ್ನು ದರ್ಶನ ಮಾಡಿ. ಮನೆ ದೇವರ ದರ್ಶನ ಮಾಡಿ ಬರೋದೇ ಒಂದು ಸೌಭಾಗ್ಯ. ಎಲ್ಲರ ಮನಸ್ಸಲ್ಲೂ ಇರುತ್ತದೋ, ಆದರೆ ಕೈಗೂಡಿರಲ್ಲ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಮನೆ ದೇವರ ದರ್ಶನ. ಮಕ್ಕಳಿಗೆ ಪರೀಕ್ಷೆ ಇದ್ದರು, ಬೇರೆ ಎಲ್ಲರಿಗೂ ಕೆಲಸಗಳಿದ್ದರು, ಯಾರು ಒಬ್ಬರಾದರೂ ಹೋಗಿ ಬನ್ನಿ. ಮನೆ ಯಜಮಾನನಾದರೂ ಮನೆ ದೇವರಿಗೆ ಹೋಗಿ ಅಲ್ಲಿಂದ ಪ್ರಸಾದ ತನ್ನಿ. ಅದರಿಂದ ಮನೆಯ ಮಕ್ಕಳು, ಮಕರ ರಾಶಿ ಯಾರ್ಯಾರಿದ್ದರೋ ಅವರಿಗೆಲ್ಲ ಶುಭ ಫಲ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ. ಮಾರ್ಚ್ ತಿಂಗಳ ನಂತರವೂ, ಯಾಕಂದರೆ ಅವರಿಗೆ 7.5 ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಅದು ಪೂರ್ಣ ಆಗಲಿ, ಶಾಶ್ವತವಾದ ಫಲವನ್ನು ನೀವು ಪಡಿತೀರಿ.
ಮಕರ ರಾಶಿಯವರಿಗೆ ದೇಶ ವಿದೇಶಗಳಿಗೆ ಹೋಗುವಂತಹ ಸೌಭಾಗ್ಯಗಳು ಸಿಗುತ್ತೆ. ಅತಿ ಹೆಚ್ಚಿನ ಶ್ರಮಪಟ್ಟು ಕಾಲ ಹರಣಗಳನ್ನು ಮಾಡಿದ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಸ್ಮರಣ ಶಕ್ತಿಗಾಗಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದಿ. ಈ ನಾರ್ತ್ ಫೇಸ್ ಮಾಡಿ ಕೂತ್ಕೊಂಡು ಓದೋದ್ರಿಂದ ನೀವು ಓದಿದ್ದು ಜ್ಞಾಪಕವಿರುತ್ತೆ, ಎಷ್ಟೇ ಕಾಲಗಳಾದರೂ ಮರೆಯಲ್ಲ ಅದು. ಆದ್ದರಿಂದ ಓದೋದಕ್ಕೆ ಗೊಂದಲ, ಓದಿದ್ದು ಮರ್ತೋಗ್ತಿದ್ರೆ ಇವೆಲ್ಲ ಆಗ್ತಿದ್ರೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದಿ. ನೆಲದ ಮೇಲೆ ಕೂತು ಓದಬೇಕು. ಓದೋದು ಸರಸ್ವತಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅವಳು ಮುಂದೆ ನಮ್ಮನ್ನು ಅಷ್ಟು ರಕ್ಷಣೆ ಮಾಡ್ತಾಳೆ. ಹಾಗಾಗಿ ದೊಡ್ಡವರು, ವ್ಯವಹಾರ ವ್ಯಾಪಾರಸ್ಥರು, ಗೃಹಸ್ಥರು ಇವರೆಲ್ಲ ಮನೆ ದೇವರಿಗೆ ಹೋಗಿ ಪರಿಹಾರ ಮಾಡಿಕೊಂಡು ಬಂದರೆ, ಮಕ್ಕಳು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದಿ ಸ್ಮರಣ ಶಕ್ತಿಗಾಗಿ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ, ಅತಿ ಹೆಚ್ಚು ಈ ತುಳಸಿಯ ಆಗ್ರಾಣಗಳನ್ನು, ತುಳಸಿಯ ಸುವಾಸನೆಯನ್ನು ಸೇವನೆ ಮಾಡಬೇಕು. ಅದರಿಂದಾಗಿ ನಿಮಗೆ ಆಗ್ತಾ ಇರುವಂಥ ಅಲರ್ಜಿಗಳು ದೂರ ಆಗುತ್ತೆ. ಒಂದಿನಕ್ಕಾಗಲ್ಲ, ಸತತವಾಗಿ ಮಾಡ್ತಾ ಇರಬೇಕು. ಅದರಿಂದ ಈ ಕ್ರಿಮಿ ಕೀಟಗಳಿಂದ, ಧೂಳಿನಿಂದ ಬರುವಂಥ ಅಲರ್ಜಿಗಳೆಲ್ಲ ದೂರ ಆಗುತ್ತೆ. ಮಕರ ರಾಶಿಯವರು ಮಾರ್ಚ್ ಸಾಧಾರಣವಾಗಿದ್ದು, ಮಾರ್ಚ್ ನಂತರದ ದಿನಗಳು ಬಹಳ ಒಳ್ಳೆಯ ಫಲವನ್ನು ಹೇಳಿದೆ. ಶುಭವಾಗಲಿ. ನೋಡಿದ್ರಿ ಅಲ್ಲ, ಮಕರ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಡಸ್ಟ್ ಅಲರ್ಜಿ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಹುಷಾರಾಗಿರಿ. ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ನೈಸರ್ಗಿಕವಾಗಿರುವಂತಹ ಅಗರಬತ್ತಿಗಳಾಗಿರ್ಬೋದು ಅಥವಾ ಏನೇ ಪ್ರತಿಯೊಂದೂ ನೀವೇನು ಉಪಯೋಗಿಸ್ತೀರ ಮನೆಯಲ್ಲಿ ಸುವಾಸನೆಗೋ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಆಗಲಿ ಏನೇ ಉಪಯೋಗಿಸಿದ್ರು ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಡಸ್ಟ್ ಅಲರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಹುಷಾರಾಗಿರಿ. ಹಾಗೆ ಮನೆ ದೇವರ ದರ್ಶನನ ಈ ತಿಂಗಳಲ್ಲಿ ಮಾಡೋದು ತುಂಬಾ ಮುಖ್ಯ. ಅಟ್ಲೀಸ್ಟ್ ಮನೇಲಿ ಒಬ್ಬರಾದರೂ ಮನೆ ದೇವರಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಆ್ಯಂಡ್ ಮುಂದಿನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಗುರುಗಳೇ, ಮುಂದಿನ ರಾಶಿ ಕುಂಭರಾಶಿ. ಧನಿಷ್ಠ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ 1, 2, 3ನೇ ಪಾದಕ್ಕೆ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ. ಶನಿ ಗ್ರಹವು ಕುಂಭರಾಶಿಯಲ್ಲೇ ಇದ್ದಾನೆ. ಇದನ್ನು ಜನ್ಮಶನಿ ಅಂತ ಹೇಳಿ ಕರಿತೀವಿ. ಸ್ವಲ್ಪ ಬಾಧಿತನನ್ನಾಗಿ ಮಾಡಿರ್ತಾನೆ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವೇನೇ ಅಂದ್ಕೊಂಡ್ರು ನಮ್ಮ ಪ್ರಮುಖತ್ವ, ಮುಖ್ಯವಾಗಿ ಮುಂದಾಳತ್ವಗಳನ್ನು ಮಾಡೋದಕ್ಕೆ ಬಿಡಲ್ಲ. ಯಾಕಂದರೆ ಸ್ವಲ್ಪ ದುಡುಕು ಸ್ವಭಾವ ಕುಂಭರಾಶಿಯವರಿಗೆ. ಈ ದುಡುಕು ಸ್ವಭಾವಗಳು ಸ್ವಲ್ಪ ಅಪಮಾನಗಳನ್ನು ಮಾಡಿರುತ್ತೆ. ಎಲ್ಲಿ ಅಪಮಾನಗಳಾಯಿತೋ ಅಲ್ಲೇ ಸನ್ಮಾನವೂ ಆಗುತ್ತೆ. ಸ್ವಲ್ಪ ದಿನ ಸಾಡೆ ಸಾತಿಯಿಂದ ಮುಕ್ತರಾಗಿ ಗುರುಬಲ ನಿಮ್ಮ ಕೈ ಸೇರಲಿದೆ. ಗುರುಬಲ ಬಂದರೆ ದೈವಬಲ ಬಂದಂಗೆ ಅಂತ ಅರ್ಥ. ಎಷ್ಟೋ ಸಂದರ್ಭಗಳು ಮುಹೂರ್ತ, ಸಮಯ, ದಿನಾಂಕ ನಿಗದಿ ಮಾಡಿರ್ತೀವಿ, ಆ ಸಂದರ್ಭದಲ್ಲಿ ಅದಾಗಲ್ಲ. ಗುರುಬಲ ಬಂತು ಅಂದರೆ ಯಾವ ಮುಹೂರ್ತವೇ ನೋಡುವಂತಿಲ್ಲ. ಆದ್ದರಿಂದ ಗುರು ಅಂದರೆ ಶುಭ ಮುಹೂರ್ತ ಅಂತ ಅರ್ಥ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕುಂಭರಾಶಿಗೆ ಗುರುಬಲ ಬರಲಿದೆ. ಪ್ರಮುಖವಾಗಿ ಮಹಾ ಕುಂಭಮೇಳ ಅಂಥೇಳಿ ನಾವೆಲ್ಲರೂ ನೋಡಿರ್ತೀವಿ. ಸಂಕ್ರಾಂತಿ ಹಬ್ಬದಿಂದ ಪ್ರಾರಂಭವಾಗಿ ಶಿವರಾತ್ರಿಗೆ ಮುಕ್ತಾಯವಾಯಿತು. ಮಹಾಕುಂಭಮೇಳದ ಮುಖ್ಯ ರಾಶಿಯೇ ಕುಂಭರಾಶಿ. ಹಾಗಾಗಿ ಕುಂಭರಾಶಿಯಲ್ಲಿ ಶನಿ ಇದ್ದಾಗ ಅವನು ಸಾಧಾರಣವಾದಂತಹ ಮಧ್ಯಮ ಫಲವನ್ನು ಕೊಟ್ಟಿರ್ತಾನೆ. ಅದೇ ರೀತಿ ನವಗ್ರಹಗಳನ್ನು ಪೂಜಿಸಬೇಕು. ಎಲ್ಲ ಒಂದೊಂದು ಗ್ರಹಗಳಾದರೆ ಕುಂಭರಾಶಿಯವರು ನವಗ್ರಹಗಳನ್ನೂ ಪೂಜಿಸಬೇಕು. ಹೇಗೆ ಪೂಜಿಸೋದು? ನವಗ್ರಹಗಳನ್ನು ಯಾವತ್ತೂ ಶಾಂತಿ ಮಾಡಿಕೊಳ್ಳುವಾಗ ನಾವು ಯಾವ ಧಾನ್ಯವನ್ನು ಬಳಸ್ತೀವೋ, ಯಾವತ್ತೂ ಅಷ್ಟೇ ಯಾವ ವಸ್ತುವನ್ನು ನಾವು ಬಯಸಿರ್ತೀವೋ ಆ ವಸ್ತುವಿನ ಪ್ರತಿರೂಪವೇ ನಮ್ಮಲ್ಲಿರುತ್ತೆ. ನಾವು ಅದನ್ನು ಗುರುತಿಸಿ ಪರಿಹಾರ ಮಾಡ್ಕೋಬೇಕು. ಉದಾಹರಣೆಗೆ 9 ಗ್ರಹಗಳನ್ನು 9 ವಿಧವಾದ ಧಾನ್ಯಗಳಲ್ಲಿ ಪೂಜೆ ಮಾಡ್ತೀವಿ. ನವಧಾನ್ಯ ಅಂತ ಹೇಳಿಟ್ಟು ಪೂಜೆ ಮಾಡ್ತೀವಿ. ಕುಂಭರಾಶಿಯವರಿಗೆ 1 ಬೊಗಸೆ ಅಷ್ಟು ನವಧಾನ್ಯ. ಎಲ್ಲ ಧಾನ್ಯಗಳೂ ಒಂದೊಂದು ಬೊಗಸೆ ಇರಬೇಕು. ಆ ರೀತಿ ಬರುವ ಯುಗಾದಿ ಅಮಾವಾಸ್ಯೆ ದಿನ ಮನೆಯ ಹತ್ತಿರ ಎಲ್ಲಿ ನವಗ್ರಹಗಳು ಯಾವ ದೇವಸ್ಥಾನದಲ್ಲಿದೆಯೋ ನವಗ್ರಹಗಳ ಮುಂದೆ, ಸೂರ್ಯನಾರಾಯಣನ ಮುಂದೆ ಕುಂಭರಾಶಿಯವರು ಅದನ್ನು ಅಲ್ಲಿಯ ಅರ್ಚಕರಿಗೆ ಕೊಟ್ಟು ನಮಸ್ಕಾರ ಮಾಡಿ. ಹಾಗೂ ಸಾಧ್ಯವಾದರೆ ಮಾರ್ಚ್ ತಿಂಗಳಲ್ಲಿ ಒಂದು ತೆಂಗಿನ ಸಸಿಯನ್ನು ನೆಡುವಂಥ ಪ್ರಯತ್ನ ಮಾಡಿ. ತೆಂಗಿನ ಸಸಿಯನ್ನು ಕುಂಭರಾಶಿಯವರಿಗೆ ಉತ್ತಮ ಫಲವನ್ನು ಹೇಳಿದೆ. ಮುಂದೆ ಯಾರೂ ಕಡಿಬಾರದು ಅಂಥ ಜಾಗದಲ್ಲಿ ಒಂದು ತೆಂಗಿನ ಸಸಿಯನ್ನು ಅಥವಾ ದಾನವನ್ನಾದಾಗಿಯೂ ಕೊಡಿ.
ನಿಮ್ಮದೇ ಸ್ವಂತ ಜಾಗ ಜಮೀನುಗಳಿದ್ದಲ್ಲಿ ಅಲ್ಲಿ ಅದನ್ನು ನೆಡಿ. ತೆಂಗಿನ ಮರವನ್ನು ಗಿಡವನ್ನು ನೆಟ್ಟು ಪ್ರತಿ 15 ದಿನಕ್ಕೊಮ್ಮೆ ಅದಕ್ಕೆ ನೀರು ಹಾಕ್ತಾ ಬನ್ನಿ. ಈ ಮಾರ್ಚ್ ತಿಂಗಳಲ್ಲೇ ಸಾಧ್ಯವಾದರೆ ಪ್ರಾರಂಭ ಮಾಡಿ. ಮಾರ್ಚ್ ತಿಂಗಳು ಶುಭವಾದ ಫಲವನ್ನು, ಇಷ್ಟು ದಿನ ಸ್ವಲ್ಪ ಅಶುಭ ಫಲವನ್ನು ಕೊಡ್ತಿತ್ತು. ಮಾರ್ಚ್ ತಿಂಗಳು ಫಾಲ್ಗುಣ ಮಾಸ ಏನಿದೆ, ಸಂಕ್ರಾಂತಿ ಕುಂಭಮಾಸವನ್ನು ಸೂರ್ಯ ಬಿಟ್ಟು ಕೂಡಲೇ ನಿಮಗೆ ಶುಭವಾಗುತ್ತೆ. ಆದ್ದರಿಂದ ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಪಾಸಾಗಿದ್ದೀರಿ. ಜೀವನದಲ್ಲಿ ಅತ್ಯಂತ ಕಷ್ಟಗಳು ಎದುರಾಗಿದೆ, ಜೀವನದಲ್ಲಿ ಅತ್ಯಂತ ಅಪವಾದಗಳಾಗಿದೆ. ಅವೆಲ್ಲವನ್ನೂ ಕೂಡ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ಒಂದು ತೆಂಗಿನ ಸಸಿಯನ್ನು ನೆಡಿ. ಅದನ್ನು ನೆಡುವ ಕಾರಣದಿಂದ, ಅಥವಾ ಯಾವುದಾದ್ರು ತೆಂಗಿನ ಮರ ಇದ್ದರೆ ಅದರ ಬುಡಕ್ಕೆ ನೀರು, ಉಪ್ಪು, ಬೆಲ್ಲ ಇದನ್ನು ಹಾಕಿ ನಮಸ್ಕಾರ 3 ಸುತ್ತು ಪ್ರದಕ್ಷಿಣೆ ಮಾಡಿ ಆ ತೆಂಗಿನ ಮರಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತೆಂಗಿನ ಮರದ ಬೇರಿಗಂಟಿರುವ ಒಂದು ಸ್ವಲ್ಪ ಮಣ್ಣನ್ನು ತಂದು ನಿಮ್ಮ ಕಪಾಟಿನಲ್ಲಿ ಅದನ್ನು ಇಟ್ಟುಕೊಳ್ಳಿ. ಅದು ನಿಮ್ಮ ಆಸೆಗಳನ್ನು, ಇಚ್ಛೆಗಳನ್ನು ಈಡೇರಿಸುತ್ತೆ. ಕುಂಭರಾಶಿಯವರಿಗೆ ಬಹಳ ವರ್ಷದಿಂದ ಪಟ್ಟಂತಹ ಶ್ರಮ ಈ ವರ್ಷ ಫಲ ಕೊಡುತ್ತೆ. ಭೂಮಿ, ಅದರಲ್ಲೂ ಪ್ರಮುಖವಾಗಿ ಪಂಚಮದಲ್ಲಿ ಕುಜ, ಭೂಮಿಯ ಯೋಗಗಳನ್ನು, ಅತ್ಯಂತ ಸಂತೋಷ. ಒಂದು ಮನುಷ್ಯ ಒಂದು ಮನೆಯನ್ನೋ ಅಥವಾ ಒಂದು ನಿವೇಶನವನ್ನೋ ತಗೊಂಡ್ರೆ ಎಲ್ಲ ರೀತಿಯ ದ್ರವ್ಯಗಳನ್ನು ಅದಕ್ಕೆ ಹೊಂದಿಸಿ ತೊಗೊಂಡಿರ್ತೀವಿ, ಅಥವಾ ಬೇರೆ ಯಾವುದನ್ನೋ ಮಾರಿ ಅದನ್ನು ತೊಗೊಂಡಿರ್ತೀವಿ. ಅದನ್ನು ತಗೊಳ್ಳೋದಕ್ಕೂ ಯೋಗ ಅನ್ನೋದು ಬರಬೇಕು. ಹಾಗಾಗಿ ನೀವು ಹುಡುಕ್ತಾ ಇರುವಂಥ ನಿವೇಶನ ಅಥವಾ ಮನೆ ಅಥವಾ ಯಾವುದೋ ಒಂದು ಸ್ಥಿರಾಸ್ತಿ ಸಂಪಾದನೆ, ಇವೆಲ್ಲವೂ ಮಾರ್ಚ್ ತಿಂಗಳಿಗೆ ದೇವರ ಆಶೀರ್ವಾದ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಕೈ ಸೇರುತ್ತೆ. ಕುಂಭರಾಶಿಯವರಿಗೆ ಶುಭ ಫಲ ಇದೆ, ಶುಭವಾಗಲಿ. ಕುಂಭರಾಶಿಯವರು ಒಂದು ಚಿಕ್ಕ ತೆಂಗಿನ ಸಸಿಯನ್ನು ನೆಟ್ಟು 15 ದಿವಸಕ್ಕೊಮ್ಮೆ ನೀರು ಹಾಕಿ, ನಿಮ್ಮ ಎಲ್ಲ ಏನು ಇಷ್ಟು ದಿನ ಕುಂಟ್ತಾ ಇದ್ರಿ ಇನ್ನು ಮುಂದೆ ನೆಡ್ತೀರಾ, ಓಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ? ಮೀನರಾಶಿ, ಪೂರ್ವ ಭಾದ್ರ 4ನೇ ಪಾದ, ಉತ್ತರ ಭಾದ್ರ ರೇವತಿ ನಕ್ಷತ್ರ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಗ್ರಹವು 3ನೇ ಸ್ಥಾನದಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿದ್ದಾರೆ. ಗುರುಬಲ ಅಲ್ಪ ಮಟ್ಟಕ್ಕಿದೆ. ಇನ್ನು 12ನೇ ಮನೆಯಲ್ಲಿ ಶನಿಯು 12ನೇ ಮನೆಯಲ್ಲಿದ್ದಾಗ ಕೆಲಸ ಬದಲಾವಣೆ ಆಗುತ್ತೆ. ಪದೇ ಪದೇ ಕೆಲಸಗಳು ಚೇಂಜ್ ಆಗ್ತಿರುತ್ತೆ. ಪದೇ ಪದೇ ಸ್ಥಳಗಳು ಬದಲಾವಣೆ ಆಗುವಂತೆ ಮಾಡ್ತಾರೆ. ಆಗಾಗ ಬಲಗೈ ಭುಜ ಮತ್ತು ಬಲ ಕಾಲಿನಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುವಂತೆ ಮಾಡುತ್ತೆ. ಯಾಕೆ? ಸಪ್ತಮದಲ್ಲಿ ಕೇತು, 7ನೇ ಮನೆಯಲ್ಲಿ ಕೇತು ಕಾಲುಗಳು ಮತ್ತು ನರಮಂಡಲಗಳ ಆಳ್ತಕ್ಕಂಥವನು. ಹಾಗಾಗಿ ಮೀನರಾಶಿಯವರು ಶನಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಆದಷ್ಟು ನಿಮ್ಮ ಸ್ಪೀಡ್ಗಳನ್ನು ಸ್ವಲ್ಪ ಪ್ರತಿ ವಿಚಾರದಲ್ಲೂ ವೇಗವನ್ನು ನಿಯಂತ್ರಿಸಿ ಸಮಯಕ್ಕಾಗಿ ಕಾಯಿರಿ, ತಾಳ್ಮೆಯಿಂದ ಕಾಯಿರಿ, ಗುರು ಹಿರಿಯರಿಂದ ಆಶೀರ್ವಾದ ತಗೊಳ್ಳಿ. ಆ ನಂತರವಾಗಿ ಯಾವ ಕೆಲಸ ಮಾಡೋಕ್ಕೆ ಹೊರಟಿದ್ದೀರೋ ಆ ಕೆಲಸದಲ್ಲಿ ಯಾರು ಪಾರಂಗತರು ಪಂಡಿತರಿದ್ದಾರೋ ಅವರನ್ನು ಭೇಟಿಯಾಗಿ ಅವರಲ್ಲಿ ಆ ವಿಚಾರಗಳನ್ನು ಕೇಳಿ ಪಡೆದುಕೊಳ್ಳಿ. ನಿಮ್ಮ ಪರೀಕ್ಷೆಗಳು ಯಶಸ್ವಿಯಾದರೂ ತಾನು ಬಯಸಿದ್ದಷ್ಟು ಫಲ ಅದರಲ್ಲಿ ಸಿಗಲ್ಲ. ತಾನು ಅಂದ್ಕೊಂಡಿದ್ದಾದರೂ ಅದರಿಂದ ತನಗೆ ತೃಪ್ತಿಯಾಗಲ್ಲ. ಈ ರೀತಿಯ ವ್ಯಾಜ್ಯತೆಗಳು ತನ್ನಲ್ಲಿ ಹುಟ್ಕೊಳ್ತಿರುತ್ತೆ. ಹಾಗಾಗಿ ಆಗಾಗ ಹುರುಳಿಕಾಳನ್ನು ಮೊಳಕೆ ಬರೆಸಿ ಅದನ್ನು ಪ್ರಾಣಿಗೆ, ಹಸು ಅಥವಾ ಕುದುರೆಗೆ ತಿನ್ನಕ್ಕೆ ಕೊಡಬೇಕು. ಹುರುಳಿಕಾಳು ಅಂದರೆ ಕೇತುಗ್ರಹ, ಹಾರಸ್ ಗ್ರಾಮ್ ಅಂತ ಕರಿತೀವಿ. ಅದನ್ನು ಕುದುರೆ ಕೊಡೋದ್ರಿಂದ ಎಷ್ಟೋ ಅಶುಭಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ, ಎಷ್ಟೋ ಅಮಂಗಳಗಳು ನಿಮ್ಮನ್ನು ಬಿಡುತ್ತೆ. ಕಷ್ಟಗಳ ಶಮನಕ್ಕೆ ಇದನ್ನೇ ಮಾಡಬೇಕು. ಹಾಗೂ ಮೀನರಾಶಿಯವರಿಗೆ ಕೇತು ಸಪ್ತಮದಲ್ಲಿರೋದರಿಂದ ಸಾಧ್ಯವಾದರೆ ಕೇತು ಶಾಂತಿ ಮಾಡಿ, ಅಥವಾ ಆಗದಿದ್ದ ಪಕ್ಷದಲ್ಲಿ ಕಮಲದ ಹೂವಿನಿಂದ ವಿಷ್ಣು ಸಹಸ್ರನಾಮವನ್ನು ಆಚರಣೆ ಮಾಡಿಸಿ. 1008 ಕಮಲ ಆಗದೇ ಇದ್ದ ಪಕ್ಷದಲ್ಲಿ ಒಂದೇ ಒಂದು ಕಮಲವನ್ನಾದರೂ ಕೈನಲ್ಲಿಟ್ಟುಕೊಂಡು ವಿಷ್ಣು ಬಾಲಾಜಿ ಶ್ರೀ ವೆಂಕಟೇಶ್ವರನ ಸನ್ನಿಧಿಗೆ ಹೋಗಿ ನೀವೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿ ಆದಮೇಲೆ ಆ ಕಮಲದ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡಿ.
ಅದರಿಂದ ಆರ್ಥಿಕತೆಯ ಈ ವರ್ಷ ಬಹಳ ಲಾಭ, ಹಣಕಾಸು ಏನೋ ಬರುತ್ತೆ, ಹಣಕಾಸು ದುಡ್ಡು ಕಾಸು ಎಲ್ಲ. ಆದರೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳಿಂದ, ಅನಾವಶ್ಯಕ ಖರ್ಚು ವೆಚ್ಚಗಳಿಂದ ತಾನು ದುಡ್ದಿದ್ದೆಲ್ಲ ಇಂಥದಕ್ಕಾಗೋಯ್ತಲ್ಲಪ್ಪ ಅಂತ ಆಮೇಲೆ ಕೂತ್ಕೊಂಡು ಚಿಂತೆ ಮಾಡೋಂಗೆ ಮಾಡುತ್ತೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲೇ ಸಂಕ್ರಾಂತಿ ಅಂದರೆ 14ನೇ ತಾರೀಕು ಸಂಕ್ರಮಣ ಅಥವಾ 30ನೇ ತಾರೀಕು ಯುಗಾದಿ ಹಬ್ಬ, ಈ ಮಾರ್ಚ್ ತಿಂಗಳಿಗೆ ಸಂಬಂಧವಾಗಿರಬೇಕು. ಈ 30 ದಿನದಲ್ಲಿ ಕಮಲದ ಹೂವನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳಕ್ಕೆ ಬರದಿದ್ದ ಪಕ್ಷದಲ್ಲಿ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಕೇಳಿ ಕಮಲದ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಆ ನಂತರವಾಗಿ ಮುಂದಿನ ಎಲ್ಲ ವಿಜಯಗಳನ್ನು ನೀವು ಸಾಧಿಸ್ತೀರಿ. ಶನಿಯು 12ನೇ ಮನೆಯಲ್ಲಿದ್ದು ಸ್ವಲ್ಪ ದಿನಗಳಲ್ಲಿ ಜನ್ಮಕ್ಕೆ ಪ್ರವೇಶ ಮಾಡಲಿದ್ದಾನೆ. ಆದ್ದರಿಂದ ಯಾವುದೇ ಒಂದು ವಿಚಾರವನ್ನು ಯಾರು ವಿಚಾರವಂತರೋ, ಯಾರು ಅದರ ಪಾಂಡಿತ್ಯವನ್ನು ಪಡೆದಿದ್ದಾರೋ ಅವರಿಂದ ಕೇಳಿ ತಿಳ್ಕೊಂಡು ಮುಂದುವರಿರಿ. ಹಾಗೂ ತುಂಬ ದೂರದ ಪ್ರಯಾಣಗಳನ್ನು ಮಾಡುವಾಗ ನಿಮ್ಮ ಹತ್ತಿರ ಅಥವಾ ಒಂದು ಹಳದಿ ವಸ್ತ್ರವನ್ನು ಇಟ್ಕೊಳ್ಳೋದು ಸೂಕ್ತ. ಯಾರೋ ಅಪರಿಚಿತರೊಂದಿಗೆ, ಯಾರೋ ಗುರುತು ಪರಿಚಯ ಇಲ್ದಿರೋರೊಂದಿಗೆ ಜಗಳ ಕದನಗಳಾಗ್ಬೋದು. ಇದರಿಂದ ಮನಸ್ಸು ಬಹಳ ಅಳುತ್ತೆ ಒಳಗೆ. ಯಾರು ಏನಾದರೂ ಅವಾಚ್ಯ ಪದವನ್ನು ಬಳಸಿದಾಗ, ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದಾಗ ದುಃಖವಾಗತ್ತೆ ಸ್ವಾಭಿಮಾನಕ್ಕೆ. ಆದ್ದರಿಂದ ಮಹಾವಿಷ್ಣುವಿಗೆ ಕಮಲದ ಹೂವನ್ನು ಅರ್ಪಿಸಿ ಹುರುಳಿ ಕಾಳನ್ನು ತಿಂಗಳಲ್ಲಿ ಒಂದಿನ ಸೇವನೆ ಮಾಡ್ತಾ ಬನ್ನಿ. ಹಾಗೂ ಹಳದಿ ವಸ್ತ್ರ, ಒಂದು ಸಣ್ಣ ಹಳದಿ ವಸ್ತ್ರವನ್ನಾದರೂ ನಿಮ್ಮ ಹತ್ರ ಇಟ್ಕೊಳ್ಬೇಕು. ಇದರಿಂದ ಸುಖದ ಪ್ರಮಾಣ ಜಾಸ್ತಿ ಆಗುತ್ತೆ. ದುಃಖ ಅಥವಾ ಶತ್ರುತ್ವಗಳು ಕಡಿಮೆ ಆಗುತ್ತೆ. ಮೇನ್ ಸಪ್ತಮದಲ್ಲಿ ಶತ್ರು ಕಾರಕನಾದಂತಹ ಕೇತು 7ನೇ ಮನೆಯಲ್ಲಿರೋದರಿಂದ ಶತ್ರುಗಳು ಹುಟ್ಟುಕೊಳ್ಬಹುದು. ಶತ್ರುಗಳು ಅಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ. ನಾವು ಸುಮ್ಮನೆ ಕೂತಿದ್ದಾಗ ಯಾವುದೋ ಒಂದು ಕ್ರಿಮಿಕೀಟ ಬಂದು ಕಚ್ಚಿದ್ರೂ ಶತ್ರುವೇ. ಅಥವಾ ನಾವು ಅಂದ್ಕೊಳ್ಳುವಂಥ ಎಷ್ಟೋ ನೆಗೆಟಿವ್ ವಿಚಾರಗಳು, ಋಣಾತ್ಮಕ ವಿಚಾರಗಳು ಶತ್ರುವೇ. ಆದ್ದರಿಂದ ಮನಸ್ಸಿನಲ್ಲಿ ಜಾಸ್ತಿ ಋಣಾತ್ಮಕ ಚಿಂತನೆಗಳು ಬರೋದಕ್ಕೆ ಬಿಡಬೇಡಿ, ಅವೆಲ್ಲ ಶತ್ರುಗಳೇ. ಆ ಶತ್ರು ಶಮನವಾಗೋದು ಯಾವಾಗ? ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿದಾಗ, ಅಥವಾ ಮೊಬೈಲಲ್ಲೋ ಬುಕ್ ಯಾರು ಹೇಳೋದನ್ನಾದ್ರೂ ಒಂದು ಸರ್ತಿ ಕಿವಿಯಲ್ಲಿ ಶ್ರವಣ ಕೇಳಿಸ್ಕೊಂಡು ಕಮಲದ ಹೂವನ್ನು ಅರ್ಪಣೆ ಮಾಡಿ. ಇದರಿಂದ ಮೀನರಾಶಿಯವರಿಗೆ ಉತ್ತಮವಾದ ಫಲ ಕಾಣುತ್ತೆ. ಪ್ರಮುಖವಾಗಿ ದಶಾಭುಕ್ತಿಗಳಲ್ಲಿ ಇರುವಂತಹ ಪ್ರಮಾಣದ ಪ್ರಕಾರ ಮನುಷ್ಯ ಫಾಲ್ಗುಣ ಮಾಸದಿಂದ ಯುಗಾದಿ ಹಬ್ಬಕ್ಕೆ ಹೋಗುವಾಗ ಹೊಸ ಚಿಂತನೆಗಳನ್ನು ಮಾಡಬೇಕು. ಸಾಧ್ಯವಾದರೆ ಯುಗಾದಿ ಹಬ್ಬದ ದಿನದಿಂದ ತನ್ನ ಈ ಎಷ್ಟೋ ದಿನಗಳು ನಾವು ಇವತ್ತಿಂದ ಅನುಭವಿಸಲ್ಲ. ನಾವು 5-6 ವರ್ಷದ ಹಿಂದಿನ ನಾವೇ ಮಾಡಿಕೊಂಡ ಕೆಲಸಗಳ ತೊಂದರೆ ಇವತ್ತು ಅನುಭವಿಸ್ತಾ ಇರ್ತೀವಿ. ಅಥವಾ ಎಷ್ಟೋ ವರ್ಷಗಳವರೆಗೂ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಳ್ತೀವಿ. ಹಾಗಾಗಿ ಯಾವತ್ತೋ ಒಂದು ದಿನ ಮಾಡಿದಂತಹ ನಿರ್ಧಾರ ಬಹಳ ವರ್ಷಗಳವರೆಗೂ ನಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಮೀನರಾಶಿಯವರು ಕುಲದೇವರ ಆರಾಧನೆಯನ್ನು, ಮನೆದೇವರ ಆರಾಧನೆಯನ್ನು, ಕುದುರೆಗೆ ಹುರುಳಿ ಕಾಳನ್ನು ಕೊಟ್ಟು ಆಹಾರವನ್ನಾಗಿ ಕೊಟ್ಟು ತಾವೂ ಕೂಡ ಮೀನರಾಶಿಯವರೂ ಕೂಡ ಹುರುಳಿ ಕಟ್ಟಿನ ಸಾರು, ಪಲ್ಯ ಇತ್ಯಾದಿಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ದೇಹದಲ್ಲಿ ಬಲಗಡೆ ಭುಜ, ಬಲಗಡೆ ಕಾಲು, ಬಲಗಡೆ ತಲೆಯಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ಳುತ್ತೆ. ಇದು ದೂರ ಆಗೋದು ಇದನ್ನು ತಿಂದ ನಂತರವಾಗಿ. ಹಾಗಾಗಿ ಶುಭವಾಗಲಿ. ಇಷ್ಟನ್ನು ಪ್ರಾರಂಭ ಮಾಡಿ ಮುಂದುವರಿಸಿ. ನೀವು ಮಾಡಿಕೊಳ್ಳುವಂತಹ ಪರಿಹಾರ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದಲ್ಲಿ ಸಾಕು. ಏನೇ ಮಾಡಿದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಅದರಿಂದ ಒಳ್ಳೆಯ ಫಲಗಳು ಎಲ್ಲ ತಾನಿದ್ದಲ್ಲೇ ಬಂದು ಸೇರುತ್ತೆ. ಶುಭವಾಗಲಿ. ಹರಿ ಓಂ. ಮೀನರಾಶಿಯವರು ಹುರುಳಿ ಕಾಳನ್ನು ಮೊಳಕೆ ಬರೆಸಿ ಕುದುರೆಗೆ ತಿನ್ನಿಸೋದ್ರಿಂದ ನಿಮಗೆ ಎಷ್ಟೋ ಪರಿಹಾರ ಸಿಕ್ಕತ್ತೆ. ಅದ್ರ ಜೊತೆಗೆ ನೀವು ವಿಷ್ಣು ಸಹಸ್ರ ನಾಮವನ್ನು ಪಠಿಸಬೇಕು. ಕಮಲದ ಹೂವನ್ನು ಕೈಲಿ ಇಟ್ಕೊಂಡು ಅಥವಾ ಕೇಳಿಸ್ಕೊಂಡು ಆ ಹೂವನ್ನು ದೇವರಿಗೆ ಅರ್ಪಿಸೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಗುರುಗಳೇ, ಮಾಸ ಭವಿಷ್ಯದಲ್ಲಿ ನಾವು ಇಷ್ಟು ರಾಶಿಗಳ ಒಂದು ಫಲಾನುಫಲನ ನೋಡಿದ್ವಿ. ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಬ್ಬರ ಜೀವನದಲ್ಲೂ
ಸುಖ ದುಃಖಗಳು ಬರ್ತಿರುತ್ತೆ ಹೋಗ್ತಿರುತ್ತೆ. ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಎಲ್ಲವನ್ನೂ ನಿಭಾಯಿಸಬಲ್ಲ ಶಕ್ತಿ ಇರೋದು ಬುದ್ಧಿಗೆ. ಆದ್ದರಿಂದ ಗುರುವನ್ನು ಬುದ್ಧಿಗೆ ಹೋಲಿಸಿರುವಂಥದ್ದು. ಗ್ರಹಗಳಲ್ಲೇ ಬಲಿಷ್ಠವಾದ ಗ್ರಹ ಗುರುಗ್ರಹ ಜೂಪಿಟರ್. ಆದ್ದರಿಂದ ಗುರುವನ್ನು ಆಧರಿಸಿ ಎಲ್ಲರಿಗೂ ಶುಭ ಕಾಲ ಅಂದರೆ ಎಲ್ಲರಿಗೂ ಇಷ್ಟನೇ. ಹಾಗಂತ ದುಃಖ ಬೇಡ ಅಂತ ಹೇಳೋಕ್ಕಾಗಲ್ಲ. ಸುಖ ಅನ್ನೋದು ಬಂದಾಗ ಅದರ ಹಿಂದೆಯೇ ದುಃಖ ಅನ್ನೋದು ಕೂಡ ಬಂದಿರುತ್ತೆ. ಯಾವಾಗಲೂ ಭಗವನ್ನಾಮ ಸ್ಮರಣೆಯನ್ನು ಅಥವಾ ಕನಿಷ್ಠ ತನ್ನ ಕೈಯಿಂದ ತನ್ನ ದೇಹ ಮನಸ್ಸು ವಾಚ ಕಾಯ ವಾಚ ಮನಸ್ಸುಗಳಿಂದ ಏನನ್ನು ಮಾಡ್ತೀವೋ ಅದು ತನಗೆ ಆ ಫಲವನ್ನು ಕೊಡುತ್ತೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ. ಅದೇ ರೀತಿ ದುಃಖದ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆಲೋಚಿಸಿ ಅತ್ಯಂತ ಹೆಚ್ಚು ಪಾಂಡಿತ್ಯವನ್ನು ಪಡೀರಿ. ಮಕ್ಕಳು ಮರಿಗಳು ಯಾರ್ಯಾರಿದ್ದೀರೋ ವಿದ್ಯೆಯನ್ನು ಗಳಿಸಿ. ಅದೇ ರೀತಿ ಸಾಧ್ಯವಾದಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ. ನಮ್ಮ ದೇಹ ಅಥವಾ ನಮ್ಮ ಪಾದಗಳು ಎಷ್ಟು ಕ್ಷೇತ್ರಗಳಿಗೆ ಹೋಗಿ ಬರುತ್ತೋ ಆ ಕ್ಷೇತ್ರದಿಂದ ಅಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಬಂದಿರುತ್ತೆ. ಹಾಗಾಗಿ ಕಲಿಯುಗದಲ್ಲಿ ನಾನಾ ವಿಧವಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೇ ಗ್ರಹಗಳ ಬಾಧೆಯನ್ನು ತಪ್ಪಿಸ್ಕೊಳೋದಕ್ಕೆ ಸಾಧ್ಯ. ಗ್ರಹಾಧೀನಾಂ ಜಗತ್ಸರ್ವಂ, ಈ ಜಗತ್ತಿನಲ್ಲೆಲ್ಲವೂ ಗ್ರಹಗಳ ಅಧೀನದಲ್ಲಿವೆ. ಗ್ರಹಗಳ ಚಲನವಲನದಿಂದ ಪಂಚಭೂತಗಳು ಕಾರ್ಯನಿರ್ವಹಣೆ ಮಾಡ್ತಾ ಇವೆ. ಹಾಗಾಗಿ ಎಲ್ಲರಿಗೂ ಕೂಡ ಗ್ರಹಗಳ ವಿಚಾರ ಅಂದರೆ ದೊಡ್ಡ ಅದು ಮ್ಯಾಥಮೆಟಿಕ್ಸ್. ಇದನ್ನು ಜ್ಯೋತಿರ್ವಿಜ್ಞಾನ ಅಂತ ಕರಿತೀವಿ. ಯಾವುದನ್ನು ನಾವು ಪ್ರತಿಯೊಂದನ್ನು ಅಧ್ಯಯನ ಮಾಡ್ತೀವೋ ಆ ಅಧ್ಯಯನದಿಂದ ಮನುಷ್ಯ ಮುಂದಿನ ದಾರಿಗಳನ್ನು ಕಾಣ್ತಾ ಹೋಗ್ತಾನೆ. ಯಾಕೆ ಜ್ಯೋತಿಷ್ಯವನ್ನು ಅಳವಡಿಸ್ಕೊಳ್ಬೇಕು ಅಂದರೆ ನಮಗೆ ದೇವರು 2 ಕಣ್ಣು ಕೊಟ್ಟಿದ್ದಾನೆ. ಆ ಕಣ್ಣಿನಲ್ಲಿ ನಾವು ಒಂದು 100 ಮೀಟ್ರ್ವರೆಗೂ ನೋಡ್ಬೋದು ಅಷ್ಟೇ. ಜ್ಯೋತಿಷ್ಯವನ್ನು ಅಳವಡಿಸ್ಕೊಂಡು ನೋಡಿದಾಗ 300 ಮೀಟ್ರ್ವರೆಗೂ ಕಾಣುತ್ತದೆ. ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡುವಾಗಲೂ ಅದರದ್ದೇ ಆದಂಥ ಸೈನ್ಸ್ ಇರುತ್ತೆ, ಅದರದ್ದೇ ಆದಂತಹ ಸಿಸ್ಟಮ್ ಇರುತ್ತೆ, ಪದ್ಧತಿಗಳು. ಅದೇ ರೀತಿ ಇಡೀ ವಿಶ್ವಕ್ಕೆ ಅತ್ಯಂತ ಹೆಚ್ಚು ವೈಜ್ಞಾನಿಕವಾದಂತಹ ತಾಂತ್ರಿಕತೆಗಳನ್ನು ಉಳ್ಳಂತಹ ಕೊಡುಗೆಗಳನ್ನು ಕೊಟ್ಟಿದ್ದು ಭಾರತ. ಈ ಭಾರತದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಾಗಲೂ ಒಂದೊಂದು ನಿಯಮ ಅನುಷ್ಠಾನ ಮಾಡಬೇಕು ಅಂತಿದೆ. ಯಾವುದೇ ವಸ್ತುವನ್ನು ತಗೊಂಡ್ರೂ ಅದನ್ನು ಸಂಸ್ಕಾರ ಮಾಡಿ ತಗೋಬೇಕು ಅಂತಿದೆ. ಜಲವನ್ನು ಪ್ರೋಕ್ಷಣೆ ಮಾಡಿ ಅಥವಾ ಗೋಮೂತ್ರವನ್ನಾದರೂ ಪ್ರೋಕ್ಷಣೆ ಮಾಡಿ ಅದನ್ನು ಬಳಸ್ತೀವಿ. ಮಂಗಳ ದ್ರವ್ಯವನ್ನು ತೋರಿಸು ಅಂತ. ವಾಹನ ತಂದರೆ ಅದಕ್ಕೆ ಅರ್ಶಿನ ಕುಂಕುಮ ತೋರಿಸಿ ಅದಕ್ಕೆ ಅದನ್ನು ಹಚ್ಚಿ ಪೂಜೆ ಮಾಡಿ ಹೇಗೆ ಮಾಡ್ತೀವೋ ಸಂಸ್ಕಾರ ಅದು. ನೀನು ರೌದ್ರವಾಗಿ ಬಂದಿದ್ದರೂ ನನ್ನ ಹತ್ರ ಬಂದ ಮೇಲೆ ಶಾಂತವಾಗು ಅಂತ. ಆದ್ದರಿಂದ ಎಷ್ಟೋ ಪ್ರೀತಿಯಿಂದ ಯಾವುದೋ ವಸ್ತು ತಂದಿರ್ತೀವಿ, ತಂದು ಕೂಡಲೇ ಹಾಳಾಗೋಗುತ್ತೆ ಒಡೆದು. ಎಷ್ಟೋ ಸಂದರ್ಭಗಳಲ್ಲಿ ಒಳ್ಳೆ ಸಂದರ್ಭದಲ್ಲಿ ತಂದು ಅದನ್ನು ಪೂಜೆ ಮಾಡಿ ಸ್ವೀಕಾರ ಮಾಡಿದಾಗ 50 ವರ್ಷ ಆದರೂ ತಾತ ಮುತ್ತಾತನ ಕಾಲದ್ದು ಮರಿಮಕ್ಕಳು ಕಾಲದವರೆಗೂ ಉಳಿದಿರುತ್ತೆ ಒಂದು ಸಣ್ಣ ವಸ್ತು. ಯಾಕಂದರೆ ಆ ತಂದ ಗಳಿಗೆಯ ಮಹತ್ವ, ಅದನ್ನು ಪೂಜೆ ಮಾಡಿ ನಾನು ಬಳಸಿದಂಥ ಮಹತ್ವ. ಹಾಗಾಗಿ ಏನೇ ಮಾಡುವಾಗಲೂ ಕೂಡ ನಾಳೆ ಬೆಳಗ್ಗೆ ಹೀಗೆ ಇರುತ್ತೆ ಅಂತಲ್ಲ, ಈ ಸಂದರ್ಭದಿಂದ ನಾನು ಮುಂದಿನ ಆಲೋಚನೆಗಳನ್ನು ಮುಂದಾಲೋಚನೆ ಮಾಡೋದನ್ನೇ ಜ್ಯೋತಿಷ್ಯ ಅಂತ ಕರಿತೀವಿ. ಹಾಗಾಗಿ ಎಲ್ಲರೂ ಅದನ್ನು ಅಲ್ಪ ಮಟ್ಟಿಗೆ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವುದು ನನಗೆ ಶುಭ, ಯಾವುದು ಅಶುಭ, ಶುಭ ಯಾವುದೇ ಸಂದರ್ಭದಲ್ಲಿದ್ದರೂ ಅದನ್ನು ಬರೋವರೆಗೂ ನೀನು ಬಂದೇ ಬರುತ್ತೆ. ಅಶುಭವನ್ನು ಯಾವ ಕಾರಣಕ್ಕೂ ತಂದ್ಕೊಳ್ಬಾರದು, ಅಮಂಗಳಗಳನ್ನು. ಹಾಗಾಗಿ ಮನುಷ್ಯ ಮಾಡುವ ಕರ್ಮ ಅತಿ ಪ್ರಮುಖ. ಯಾವುದೇ ಕೆಲಸ ಆದರೂ ಕೊನೆ ಉಳಿಯೋದು ಕರ್ಮ. ಹಾಗಾಗಿ ನಾನು ಮಾಡಿದಂತಹ ಕೆಲಸ ಕಾರ್ಯದಲ್ಲಿ ಪೂರ್ಣವಾಗಿ ಕೊನೆಯ ಕರ್ಮವನ್ನು ಏನು ಹೇಳಿದೆ ಇದೆಲ್ಲವನ್ನೂ ಭಗವದ್ಗೀತೆಯ ಅಧ್ಯಯನದಲ್ಲಿ ಮುಂದೆ ಹೇಳುತ್ತೆ ಅಲ್ಲ. ಏನೇ ಸಾಧನೆ ಮಾಡಬೇಕಂದ್ರೂ ಆ ವ್ಯಕ್ತಿಗೆ ತನ್ನ ಹಿರಿಯರ ಆಶೀರ್ವಾದ, ದೈವಬಲ ಎರಡು ಸಿಕ್ಕಾಗ ಅತ್ಯಂತ ದೊಡ್ಡ ಸಾಧನೆಯನ್ನು, ಕೀರ್ತಿಯನ್ನು ಅವರು ಗಳಿಸ್ತಾರೆ ಅಥವಾ ಶಾಶ್ವತವಾದ ಸುಖವನ್ನು ಗಳಿಸ್ತಾರೆ. ಅದೇ ರೀತಿ ಪ್ರತಿಯೊಂದನ್ನು ಕೂಡ ಮನೆಯ ಗುರು ಹಿರಿಯರಿಂದ ಅದರ ಬಗ್ಗೆ ತಿಳ್ಕೊಂಡು ಅವರ ಆಶೀರ್ವಾದವನ್ನು ತಗೊಂಡು ಕಿರಿಯರು ಮುಂದುವರಿರಿ. ಮುಂದೆ ಅವರ ಭವಿಷ್ಯ ಉಜ್ವಲವಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.
ಧನ್ಯವಾದ ಗುರುಗಳೇ. ಇಷ್ಟು ರಾಶಿಯವರೆಗೂ ಮಾಸ ಭವಿಷ್ಯ ಅಂದರೆ ಹೆಂಗಿದೆ ಅವರ ಗ್ರಹಗತಿ ಅಂತ ಹೇಳಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ, ವಿಶ್ವವಾಣಿ ಜ್ಯೋತಿಷ್ಯ. ಅಪ್ಪ, ಎಷ್ಟೆಲ್ಲ ತಿಳ್ಕೊಂಡ್ವಿ ಇವತ್ತು. ಎಲ್ಲ ರಾಶಿಯವ್ರಿಗೂ ಒಂದಲ್ಲ ಒಂದು ರೀತಿಯ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದನ್ನು ಗುರುಗಳು ತುಂಬ ಚೆನ್ನಾಗಿ, ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ. ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.